ಹೇಪ್ಪ ನಕಲ್ಲೇ ನಾವಿವತ್ತಿದ್ದೀವಿ ಮಿಸ್ಟರ್ ಇಂಡಿಯಾ 2025 ವಿನ್ನರ್ ದ ಒನ್ ಅಂಡ್ ಓನ್ಲಿ ಮಿಸ್ಟರ್ ಧನಂಜಯ್ ಸರ್. ಸರ್ ನೀವ್ ಹೆಂಗ್ ಬಂದಿ ಸರ್ ಈ ಫಿಟ್ನೆಸ್ ಕಲ್ಚರಲ್ಲಿ? ಸರ್ ನಾನು ಈ ಕಲ್ಚರ್ಗೆ ಬಂದಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಚಿಕ್ಕ ಏಜಲ್ಲಿ, ಆಲ್ಮೋಸ್ಟ್ ನಾನು 10th ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಇನ್ನೇನು 10th ಎಕ್ಸಾಮ್. ಸೊ ಆ ಟೈಮಲ್ಲಿ ಜಿಮ್ ಜಾಯ್ನ್ ಆಗಿದ್ದು, ತುಂಬ ಕ್ರೇಜ್ ಬಂದು ಇದೇ ಥರ ಸೀನಿಯರ್ ಬಾಡಿ ಬಿಲ್ಡರ್ ಇವನ್ ನೋಡಿದ್ದೀರಾ ಕಿಟಿ ಸರ್ ಅಂತ ನೋಡಿದಾರಲ್ಲ. ಸೊ ಅವ್ರನ್ನ ನೋಡಿ ಕಿಟಿ ಸರ್ ಇನ್ಸ್ಪಿರೇಷನ್. ಹಾಂ 100%. ಸರ್ ಏನು ಅನಿಸ್ತು ಕಿಟಿ ಸರ್ ಇನ್ಸ್ಪಿರೇಷನ್? ನಾ ಫಸ್ಟ್ ಟೈಮ್ ನೋಡಿದಾಗ ಒಂದು ಯಾವುದೋ ಸ್ಟೇಜ್ ಮೇಲೆ ನೋಡಿದ್ದೆ, ಯಾವುದೋ ಒಂದು ಸ್ಟೇಜಲ್ಲಿ ನೋಡಿದ್ದೆ, ಒಂದು ಜಿಮ್ ಓಪನಿಂಗ್ ನೋಡಿದ್ದೆ ಅವ್ರನ್ನ. ಸೊ ಅಲ್ಲಿ ಒಂದು ವಂಶಿ ಫಿಟ್ನೆಸ್ ಇದೆ, ಅಲ್ಲಿ ನೋಡಿದ್ದೆ. ಸೊ ಆ ಟೈಮಲ್ಲಿ ಅವ್ರು ನೋಡಿದಾಗ ಸೊ ಏನು ಇಷ್ಟ ಈ ಥರ ಇರಲ್ಲ ಅಂತ ಒಂದು ಕ್ರೇಜ್ ಸ್ಟಾರ್ಟ್ ಆಗೋಯ್ತು ನನಗೆ. ಸೊ ನಾನು ಮಾಡಲೇಬೇಕು ಅಂತ 10th ಅಲ್ಲೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ನಾನೇ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಸ್ವಲ್ಪ ದುಡ್ಡನ್ನ ಸೆಟ್ ಮಾಡಿಕೊಂಡು ಜಿಮ್ಮಿಗೆ ಸೇರ್ಕೊಂಡ್ಬಿಟ್ಟೆ. ಏನು ಜಾಬ್ ಮಾಡ್ತಾ ಇದ್ರಿ ಸರ್? ನಾನು ಎಲ್ಲ ಕೆಲಸ ಮಾಡಿದ್ದೀನಿ. ಅಂದರೆ ಯಾವ ಥರ? ಗ್ಯಾರೇಜಲ್ಲಿ ಮಾಡಿದ್ದೀನಿ, ಪೇಪರ್ ಹಾಕಿದ್ದೀನಿ, ಹಾಲು ಹಾಕಿದ್ದೀನಿ. ಸೊ ಆ ಟೈಮಲ್ಲೇ ನಾನು 5th ಸ್ಟ್ಯಾಂಡರ್ಡ್ ಅಪ್ ಟು 10th ಸ್ಟ್ಯಾಂಡರ್ಡ್ ಪಾರ್ಟ್ ಟೈಮ್ ಕೆಲಸ ಮಾಡಿದ್ದೀನಿ. ಸ್ಕೂಲ್ ಮುಗಿಸ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿದ್ದೀನಿ. ಸೊ ಅದಾದಮೇಲೆ 10th ಸ್ಟ್ಯಾಂಡರ್ಡಿಂದ ಆಲ್ಮೋಸ್ಟ್ ಇಲ್ಲಿ ಗಂಟನೂ ಜಿಮ್ ಟ್ರೈನರನ್ನು. ಸೊ 8 ಇಯರ್ಸು ಬೇರೆ ಜಿಮ್ಮಲ್ಲಿ ಟ್ರೈನಾಗಿ ಕೆಲಸ ಮಾಡಿದ್ದೀನಿ. ಸೊ 8 ಇಯರ್ಸ್ ನಂದೇ ಓನ್ ಜಿಮ್ ನಡೆಸ್ತಾ ಇದ್ದೀನಿ. ಯಾವ ಜಿಮ್ಮು ಸರ್ ಮುಂಚೆ ಟ್ರೈನಿಂಗ್ ಮಾಡಿದ್ದು? ನಾನು ಮುಂಚೆ ಮಾಡಿದ್ದು ಕೋರ್ ಫಿಟ್ನೆಸ್ ಅಂತ ನಾಗರಬಾವಿ ಬಿಡಿಯೋ ಕಾಂಪ್ಲೆಕ್ಸಲ್ಲಿ. ಅದಾದಮೇಲೆ ಇಲ್ಲೇ ಕೆಂಗೇರಿ ಹೋಗ್ನಲ್ಲಿ ಒಂದು ಎಜುಕೇಷನ್ ಜಿಮ್ ಇದೆ. ಸೊ ಅಲ್ಲೊಂದು 3 ಇಯರ್ಸ್ ಮಾಡಿದ್ದೀನಿ. ಅಲ್ಲೊಂದು ಮುಂಚೆ ಒಂದು 4 ಇಯರ್ಸ್ ಮಾಡಿದ್ದೀನಿ. ಸರ್ ಟೋಟಲ್ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಆಯಿತು ನಿಮ್ಮ? ಸೊ ನಾನು 10th ಪಾಸ್ ಔಟ್ ಆಗಿದ್ದು 2008. ಸೊ ನಾನು ಕರಿಯರ್ ಸ್ಟಾರ್ಟ್ ಮಾಡಿದ್ದು 2009. 2009? ಹಾಂ 2009 ನಾನು ಫಸ್ಟ್ PU. ಆಲ್ಮೋಸ್ಟ್ ಒಂದು 15 ವರ್ಷ ಮೇಲೆ. 14 ವರ್ಷ ಆಗಿದೆ. 17 ವರ್ಷ. ಅಲ್ಲಿ ನಾನು ಫಸ್ಟ್ ನನ್ನ ಕರಿಯರ್ ಸ್ಟಾರ್ಟ್ ಆಗಿದೆ. ನೀವು ಬೇರೆ ವರ್ಕ್ ನಾನು ಏನು ಮಾಡಿಲ್ಲ. ನಾನು 10th ಪಾಸ್ ಔಟ್ ಆಗಿದ ತಕ್ಷಣ ಅಲ್ಲಿಂದ ಸ್ಟಾರ್ಟ್ ಮಾಡಿ ಫಿಟ್ನೆಸ್ ಜರ್ನಿ. ಸೊ ಇಲ್ಲಿವರೆಗೂ ಅದಲ್ಲೇ ಬಂದಿದ್ದೀನಿ. ಸರ್ ಯಾಕೆ ಫಿಟ್ನೆಸ್ ಇಂಡಸ್ಟ್ರಿ ಅಂತಲೇ ಚೂಸ್ ಮಾಡಿದ್ರಿ ನೀವು? ನಾನು ಹೇಳಿದ್ನಲ್ಲ ಫಸ್ಟ್ ಟೈಮ್ ಅದು ಕಿಟಿ ಸರ್ ಈ ಥರ ನೋಡಿದಾಗ, ಕಿಟಿ ಸರ್ ಆಗಿರ್ಬೋದು, ಸೋಮು ಅಂತ ಬರೀತಾರೆ. ಸೊ ಆ್ಯಕ್ಚುಲಿ ಯಾಕಂದರೆ ನಾನು ಫಸ್ಟ್ ಅವ್ರ ಅಂಡರಲ್ಲಿ ಸ್ವಲ್ಪ ನಾನು ಕಲ್ತಿದ್ದು ಸ್ಟಾರ್ಟ್ ಮಾಡಿದ್ದು. ನಾನು ಏನಾದರೂ ಫಿಟ್ನೆಸ್ ಏನೇ ಇದ್ದೀನಿ ಸ್ವಲ್ಪ ಏನೋ ಗೊತ್ತು ಅಂದರೆ ಸೊ ಅವ್ರ ಅಂಡರಲ್ಲಿ ಕಲ್ತ್ಕೊಂಬಂತಿದ್ದು. ಸೊ ಅವರೆಲ್ಲ ಆ ಟೈಮಲ್ಲೆಲ್ಲ ಪೀಕಲ್ಲಿದ್ದರು. ಸೊ ಅವರೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಅಂಜನ ಅಂತ ಒಬ್ಬರಿದ್ದರು. ಸೊ ಅವರೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅವ್ರನ್ನ ನೋಡಿಕೊಂಡು ನಾನು ಸೈಬರ್ ಸೆಂಟರ್ ಕೆಲಸ ಮಾಡ್ತಿದ್ದೆ. ಅದು ಗ್ರೌಂಡ್ ಫ್ಲೋರ್ ಇತ್ತು, ಮೇಲೆ ಜಿಮ್ ಇತ್ತು. ಸೊ ಅದ್ರ ಮೇಲೆ ಜಿಮ್ ಇದ್ದಾಗ ನಾನು ಡೈಲಿ ನೋಡ್ತಿದ್ನಲ್ಲ. ಸೊ ಮಾಡಬೇಕಂತ ನನಗೊಂದು ಸ್ವಲ್ಪ ತುಂಬ ಕ್ರೇಜ್ ಬಂದುಬಿಡ್ತು 10th ಸ್ಟ್ಯಾಂಡರ್ಡಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುವಾಗ. ಸೊ ಅವಾಗ ನಾನು ಅವಲೇ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಅದಾದಮೇಲೆ PU ಮಾರ್ನಿಂಗು ಕಾಲೇಜ್ ಮುಗಿಸ್ಕೊತಿದ್ದೆ, ಈವ್ನಿಂಗು ಜಿಮ್ ಟ್ರೈನರ್. ಸೊ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಸ್ಯಾಲ್ರಿ ಬಂದು ಆಲ್ಮೋಸ್ಟ್ 2500 rupees. ಅದರ 1000 rupees ಮನೆ ಕೊಟ್ಕೊಂಡು 1500 rupees ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಸೊ ಅಂಡರ್ 19 ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಮಾಡಿದೆ. ಮಿಸ್ಟರ್ ಬ್ಯಾಂಗ್ಳೂರ್ ಮಾಡಿದ್ದೀನಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮಾಡಿದ್ದೀನಿ, ಆಲ್ ಇಂಡಿಯಾ ಯೂನಿವರ್ಸಿಟಿ ಮಾಡಿದ್ದೀನಿ. ಸೊ ಅಲ್ಲಿಂದ ಒಂದು 2013ವರೆಗೂ 29 ಕಾಂಪಿಟೇಷನ್ ಮಾಡಿದ್ದೀನಿ. ಟೋಟಲ್ 29 ಕಾಂಪಿಟೇಷನ್ಸ್ ಮಾಡಿದ್ದೀರಾ? ನಾನು 2013ಗೆ ಮತ್ತೆ 2013 ಸ್ಟಾಪ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಅಂದರೆ ಅವಾಗ 2014ಇಂದ ಸೊ ಮನೇಲಿ ತುಂಬ ಕಷ್ಟ ಇತ್ತು. ಸೊ ಆ ಪರ್ಪಸ್ಗೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಮತ್ತೆ ಸೇಮ್ ಬಟ್ ಫಿಟ್ನೆಸ್ ಕೋಚಿಂಗ್ ಅಂತ ಬಿಟ್ಟಿರಲಿಲ್ಲ. ಎವ್ರಿ ಡೇ ಕೋಚಿಂಗ್ ಅಂತ ಮಾಡ್ತಿದ್ದೆ. ಸೊ ಅಕ್ಕ ಮದುವೆ ಆಯಿತು. ಸೊ ಆ ಟೈಮಲ್ಲೆಲ್ಲ ಸ್ವಲ್ಪ ಮನೆಯ ತುಂಬ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಿಲ್ಲ. ಇನ್ನು ಚಿಕ್ಕ ಏಜು, ನಾವು ದುಡ್ಡು ಎಲ್ಲ ಬಂದು ನಮಗೆ ಹಾಕೊತಿದ್ದೋ. ಸೊ ಏನು ಇರ್ತಿರ್ಲಿಲ್ಲ. ಸೊ ಡಿಗ್ರಿ ಮುಗೀತು. ಡಿಗ್ರಿ ಆದಮೇಲೆ 2 ಕಡೆ ಜಿಮ್ ಕೋಚಿಂಗ್ ಮಾಡ್ತಿದ್ದೆ. ಸೊ ಒಂದು ಕಡೆ ಮಾರ್ನಿಂಗು 6 to 2, ಇನ್ನೊಂದು ಕಡೆ 5 to 9. 2 ಟೈಮ್ ಕೆಲಸ ಮಾಡಿದ್ರು 20,000 ಅರ್ನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಮನೆಗೆ ಅಷ್ಟು ಸಾಕಾಗ್ತಿರ್ಲಿಲ್ಲ. ನಾನು ಚೀಟಿನ ಅಷ್ಟು ಕಟ್ಟೋದಿತ್ತು ಅವಾಗ. ಸೊ ಅದಾದಮೇಲೆ ಒಂದು ಚಿಕ್ಕ ಮೊಬೈಲ್ ಶಾಪ್ ಓಪನ್ ಮಾಡಿದೆ. ಸೊ ಮಾರ್ನಿಂಗ್ ಜಿಮ್ ಕೋಚಿಂಗ್ ಮಾಡಿಕೊಂಡು ಮತ್ತೆ ಮೊಬೈಲ್ ಶಾಪ್ ಓಪನ್ ಮಾಡಿದೆ. ಸೊ ಅದರಲ್ಲಿ ಒಂದು 2 years ಕೆಲಸ ಮಾಡಿದೆ. ಸೊ ನಾನು ಸ್ವಲ್ಪ ಕಮಿಟ್ಮೆಂಟ್ನ ತೀರಿಸ್ಕೊಂಡೆ. ಸೊ ಡಿಗ್ರಿ ಮುಗಿದ ಮೇಲೆ ಅದಾದಮೇಲೆ 2017 ಕಷ್ಟಪಟ್ಟು ಇದೊಂದು ಜಿಮ್ ಸೆಟಪ್ ಮಾಡ್ಕೊಂಡೆ, ಡಿ ಫಿಟ್ನೆಸ್ ಅನ್ನೋದು. ಇದನ್ನು ಸೆಟಪ್ ಮಾಡಿಕೊಂಡು ಸೊ ಇಲ್ಲಿಗೆ ಆಲ್ಮೋಸ್ಟ್ 2025. ಸೊ ಇದು ಸ್ಟಾರ್ಟ್ ಮಾಡಿ 8 years ಆಯಿತು. ಸೊ ಇದು ಜೊತೆಗೆ ಮತ್ತು ಇನ್ನೊಂದು ಗೋಲ್ಡ್ ಫಿಟ್ನೆಸ್ ಮಾಡಿದ್ದೀನಿ. ಅದರಲ್ಲಿ ಇನ್ನೊಂದು ನಾಗರಬಾವಿಲಿ ಒಂದು ಡಿ ಫಿಟ್ನೆಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಆ ಡಿ ಫಿಟ್ನೆಸ್ ಬೇರೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟಿದ್ದೀನಿ ಇವಾಗ. ಸೊ ಅದು ನನ್ನ ಹ್ಯಾಂಡರಲ್ಲಿಲ್ಲ. ಬಟ್ ಇವಾಗ ಜಿಮ್ ಅಂದರೆ ರನ್ ನಡೀತಾರೆ. ಸರ್ ನಿಮಗೆ ಯಾರು ಈ ಥರ ಪುಷ್ ಮಾಡಿರೋದು ನಿಮ್ಮ ಲೈಫಲ್ಲಿ? ಅಪ್ಪ ನೀನೇನೋ ಚೆನ್ನಾಗಿ ಮಾಡ್ತಾ ಇದೆಯಾ ಇವತ್ತು ನಿನ್ನ ಜೀವನದಲ್ಲಿ, ನಿಮ್ಗೆ ಯಾರು ಸರ್ ಪುಷ್ ಕೊಟ್ಟಿದ್ದು? ಒಂದೇನೆಂದರೆ ನಾವೆಲ್ಲ ಆ್ಯಕ್ಚುಲಿ ನಾವೊಂದು ಈ 2010-8 ಆ ಟೈಮಲ್ಲೆಲ್ಲ ಜಿಮ್ ಅಂದ್ರೇ ನಮ್ಮನ್ನೆಲ್ಲ ನೋಡ್ತೀವಿ ಹೇಗೆ ಅಂದರೆ ಇವರೆಲ್ಲ ಸ್ವಲ್ಪ ರೌಡಿಗಳು. ಸೊ ಆ ಟೈಮಲ್ಲಿ ಆ ಥರ ಟ್ರೆಂಡ್ ಇತ್ತು. ಸ್ವಲ್ಪ ಬಾಡಿ ಸ್ವಲ್ಪ ಏನೋ ಚೇಂಜ್ ಆಯಿತು ಅಂದರೆ ಓಕೆ ಅವರೆಲ್ಲ ಆ ಥರ ನೋಡ್ತಾರೆ. ಸೊ ಆ ಥರ ಇರ್ತಾರೆ ಅಂತ ಮನೆ ತುಂಬ ಹೆದರಿಕೊಳ್ಳೋರು. ಜಿಮ್ ಅಂದರೆ ಸಾಕು, ನಮ್ಮ ಲೋಕಲೆಲ್ಲ ಆ ಥರ ಇತ್ತು. ಸೊ ಈ ಥರ ಆಗ್ತಾರೆ, ಆ ಥರ ಆಗ್ತಾರೆ, ರೌಡಿಗಳಾಗ್ತಾರೆ, ಹಂಗೆ ಹೋಗ್ತಾರೆ, ಹಿಂಗೆ ಹೋಗ್ತಾರೆ ಅಂತೆಲ್ಲ ಈ ಥರ ತೋರಿಸು. ಬಟ್ ನಮ್ಮದು ಏನಾಗುತ್ತೆ ಅಂದರೆ ಒಂದ್ಸಲ ಯಾರಾದರೂ ಮನುಷ್ಯ ನಮ್ಮ ಫಿಟ್ನೆಸ್ ಇದರಲ್ಲಿ ಡಿಸಿಪ್ಲಿನಾಗಿ ಡಯಟ್ ಮಾಡ್ತಾರಲ್ಲ, ಸೊ ಅದೊಂದು ಏನಾದರೂ 3 months 6 months ಏನಾದ್ರು ಮಾಡಿಬಿಟ್ರೆ ಅವ್ರ ಲೈಫ್ ಸ್ಟೈಲ್ ಹೆಂಗಾಗ್ಬಿಡುತ್ತೆ ಅಂದರೆ ಅವ್ರ ಲೈಫ್ ಸ್ಟೈಲ್ ಜೊತೆಗೆ ಅವ್ರ ಕರಿಯರನ್ನು ಅದೇ ಥರ ಸೆಟ್ ಆಗಿಬಿಡುತ್ತೆ. ನಾವು ಅದಕ್ಕೆ ಹೆಂಗೆ ಫೋಕಸ್ಬಲ್ ಮಾಡ್ತೀವಿ ಡಯಟ್ನ, ಸೊ ಅದು ಲೈಫ್ ಹಂಗೆ ಸೆಟ್ ಆಗಿಬಿಡುತ್ತೆ. ಆ ಥರ ಓನಾಗಿ ತಲೆಗೆಲ್ಲ ಮೈಂಡಾಗಿ ಏನು ಬರೋದೇ ಇಲ್ಲ. ಕೆಲವರು ಬರ್ತಾರೆ ಇಲ್ಲಿ ಬಾಡಿ ಬಿಲ್ಡಿಂಗ್ ಮಾಡೋದು 2 types ಇದೆ. ಪ್ರೊಫೆಷನಲ್ ಬರೋರು ಅವ್ರು ಹಾಗೇ ಇರ್ತಾರೆ, ಎಲ್ಲೂ ತೋರಿಸ್ಕೊಳ್ಳೋಲ್ಲ, ಏನು ಮಾಡಲ್ಲ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ. ಕೆಲವರು ಬರ್ತಾರೆ ಅದು ಮಾಡಿಕೊಂಡು ಸ್ವಲ್ಪ ಬಾಡಿ ಬಂದ ತಕ್ಷಣ ಸೊ ಬೇರೆ ಥರ ಎಕ್ಸ್ಪೋಸ್ ಮಾಡಿಕೊಂಡು ಹೇಳ್ದಲ್ಲ ರೌಡಿಸಮ್ ಆಗಿರ್ಬೋದು, ಇಲ್ಲ ನಾನು ಏನೋ ಒಂಥರ ಇದಾಗಿರ್ಬೋದು, ಆ ಥರ ಎಲ್ಲ ಬರ್ತಾರೆ. ಸೊ ಈ ಥರ 2 type ಇರುತ್ತೆ ಇಲ್ಲಿ. ಪ್ರೊಫೆಷನಲ್ ಆಗಿರ್ತಾರೆ, ಅವರೆಲ್ಲೂ ಎಕ್ಸ್ಪೋಸ್ ಮಾಡೋಕೆ ಹೋಗಲ್ಲ. ಕೆಲವರು ಸುಮ್ಮನೆ ಮಾಡ್ತಾರೆ, ತಿಂದ್ಬಿಟ್ಟು ಹಿಂಗೆ ಪುಲಾವ್ ಹಾಕೊಂಡು ಬೇರೆ ತಿಂದ್ಬಿಟ್ಟು ಪುಲಾವ್ ಹಾಕೊಂಡು ಸೈಜ್ ಆದವರೆಲ್ಲರೂ ಬಾಡಿ ಬಿಟ್ಟರೆ ಆಗಲ್ಲ. ಸೊ ಆ ಥರ ಇರೋದು ಇಲ್ಲೆಲ್ಲ ಆ್ಯಕ್ಚುಲಿ ತುಂಬ ಹಂಗೆ ಆಗಿರೋದು ಆಲ್ರೆಡಿ ಇವಾಗೆಲ್ಲ. ಸರ್
ನೀವಿವಾಗ ಆಲ್ಮೋಸ್ಟ್ ಎಷ್ಟು ಮಿಸ್ಟರ್ ಇಂಡಿಯಾ ಗೆದ್ದಿದ್ದೀರಾ ಸರ್? ಯಾವ್ಯಾವ ಕಾಂಪಿಟೇಷನ್ ಇವಾಗ ರೀಸೆಂಟ್ ಆಗಿ ಗೆದ್ದಿರೋದು? ಇವಾಗ 2025 ಮಾಡಿದ್ದು ಆಲ್ಮೋಸ್ಟ್ ನಾನೊಂದು 7 ಕಾಂಪಿಟೇಷನ್ ಮಾಡಿದೆ. 7 ಕಾಂಪಿಟೇಷನ್ ಈ ವರ್ಷ ಅಲ್ಲಿ? ಈ ವರ್ಷ ಕಂಪ್ಲೀಟ್ ಆಗಿಲ್ಲ ಸರ್. ಅದರಲ್ಲಿ ಆಲ್ಮೋಸ್ಟ್ ಒಂದು 7 ಕಾಂಪಿಟೇಷನ್ ಮಾಡಿದೆ. ಸೊ ಅದ್ರ ಎಲ್ಲಾನು ಚಾಂಪಿಯನ್ ಮಾಡಿದ್ದೀನಿ. ಯಾವ್ದು ಸರ್? ಫಸ್ಟ್ ಒಂದು ಇಲ್ಲೊಂದು ರಾಕ್ ಕ್ಲಾಸಿಕ್ ಸ್ಟಾರ್ಟ್ ಮಾಡಿದೆ. ರಾಕ್ ಕ್ಲಾಸಿಕ್ ಅದರಲ್ಲಿ 2 ಟೈಟಲ್ ಮಾಡಿದೆ. ಒಂದು ಸೌತ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಚಾಂಪಿಯನ್, ಇನ್ನೊಂದು ಕ್ಲಾಸಿಕ್ ಫಿಸಿಕ್ಕು. ಅದಾದಮೇಲೆ ಇನ್ನೊಂದು ಸೌತ್ ಇಂಡಿಯಾ ಮಾಡಿದೆ ಇಲ್ಲ ಬ್ಯಾಂಗ್ಳೂರಲ್ಲಿ, ಅದೊಂದು ಕ್ಲಾಸಿಕ್ ಫಿಸಿಕ್ ಚಾಂಪಿಯನ್ ಮಾಡಿದೆ. ಅದಾದಮೇಲೆ ಚೆನ್ನೈಲಿ ಒಂದು CFC ಕ್ಲಾಸಿಕ್ ಅಂತ ಮಾಡಿದೆ. ಸೊ ಅದರಲ್ಲಿ ಬಾಡಿ ಬಿಲ್ಡಿಂಗು ಚಾಂಪಿಯನ್ ಮಾಡಿದೆ. ಕ್ಲಾಸಿಕ್ ಅದು ಇದು ಮಾಡಿಲ್ಲ ಅವರು. ಅದಾದಮೇಲೆ NPC ನ್ಯಾಷನಲ್ ಮಾಡಿದೆ. ಸೊ NPC ನ್ಯಾಷನಲ್ ಕ್ಲಾಸಿಕ್ ಮಾಡಿದೆ, ಇದು ಮಾಡಿದೆ. ಅದರಲ್ಲಿ ಬಾಡಿ ಬಿಲ್ಡಿಂಗಲ್ಲಿ ಗೋಲ್ಡ್ ಮಾಡಿದೆ, ಕ್ಲಾಸಿಕಲ್ಲಿ ಸೆಕೆಂಡ್ ಮಾಡಿದೆ, ಅದೊಂದು ಚಾಂಪಿಯನ್ ಆಗಿಲ್ಲ. ಅದು ಬಿಟ್ಟರೆ ಇನ್ನೊಂದು ಭಾರಶ್ರೀ ಮತ್ತು ಭಾರತ್ ಕ್ಲಾಸಿಕ್ ಫಿಸಿಕ್. ಸೊ ಅದೊಂದು ಆ್ಯಕ್ಚುಲಿ ಅದೊಂದು ಡ್ರೀಮ್ ಇತ್ತು. ನಾನು 2017 ಮಿಸ್ಟರ್ ಬ್ಯಾಂಗ್ಳೂರ್ ಟೈಟಲ್ ಮಾಡಿದೆ. ನಾವೆಲ್ಲ ಮಿಸ್ಟರ್ ಇಂಡಿಯಾ ಮಾಡ್ತೀವಿ, ಅದೆಲ್ಲ ಈ ಥರ ಟೈಟಲ್ ಮಾಡ್ತೀವಿ ಅನ್ನೋದೆಲ್ಲ ನಮಗೆಲ್ಲ ಆಸೆನೇ ಇರಲಿಲ್ಲ. ಸೊ ಅದೇನು ಅದೃಷ್ಟ, ಅದು ಈ ವರ್ಷ ಸಿಕ್ತು. ನಾನು ಸ್ಟಾರ್ಟ್ ಮಾಡಿದ ಸಿಕ್ಕಿದ್ದು ನಾನು. ಸೊ ಅದನ್ನು ಈ ವರ್ಷ ಅದನ್ನು ಮಾಡ್ಕೊಂಡೆ, ಅದೊಂದು ಖುಷಿ ಆಯ್ತು ನನಗೆ. ಸರ್ ನಿಮ್ಮ ಜರ್ನಿ ಹೆಂಗಿತ್ತು ಸರ್? ಇವಾಗ ನೀವು ಈ 7 ಕಾಂಪಿಟೇಷನ್ಸ್ ಮಾಡಿದ್ದೀರಾ ಅಲ್ವಾ, ನಿಮ್ಮ ಜರ್ನಿ ಎಷ್ಟು ಈಸಿಯಾಗಿತ್ತು, ಎಷ್ಟು ಕಷ್ಟ ಆಗಿತ್ತು, ಹೆಂಗಿತ್ತು ನಿಮ್ಮ ಜರ್ನಿ? ನಿಮ್ಮ ಸೈಕಲ್ ಹೆಂಗಿತ್ತು, ನಿಮ್ಮ ಫುಡ್ ಹೆಂಗಿತ್ತು, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿತ್ತು, ನಿಮ್ಮ ವರ್ಕೌಟ್ಸ್ ಹೆಂಗೆ ಮಾಡ್ತಾ ಇದ್ರಿ, ಎಷ್ಟು ಅವರ್ ಸ್ಲೀಪ್ ಮಾಡ್ತಾ ಇದ್ರಿ, ಎಷ್ಟು ಅವರ್ ವರ್ಕೌಟ್ ಮಾಡ್ತಾ ಇದ್ರಿ? ಸೊ ಇದರಲ್ಲಿ ಏನಂದರೆ, ಒಂದು ಬ್ಯಾಚುಲರ್ ಲೈಫೇ ಒಂಥರ ಇರುತ್ತೆ, ಫ್ಯಾಮಿಲಿ ಲೈಫೇ ಒಂದಿರುತ್ತೆ. ಇವಾಗೆಲ್ಲ ನಾವೆಲ್ಲ ಫ್ಯಾಮಿಲಿ, 2 ಮಕ್ಕಳಿದ್ದಾರೆ. ಸೊ ಇವಾಗೆಲ್ಲ ತುಂಬ ಕಷ್ಟ ಇಲ್ಲ ಸರ್. ಹಾಗೇನಿಲ್ಲ, ಇವಾಗೆಲ್ಲ ಆ ಥರ ಮಾಡೋದಕ್ಕಾಗಲ್ಲ. ಮುಂಚೆ ಅಂದರೆ ಬರೀ ನಮ್ಮದೇ, ಯಾರು ನೋಡೋಂಗಿಲ್ಲ. ಓಕೆ, ಅಪ್ಪ ಅಮ್ಮ ನೋಡ್ಕೊತೀವಿ, ಫ್ಯಾಮಿಲಿ ಸ್ವಲ್ಪ ನೋಡ್ಕೊಂಡು ಅಷ್ಟೇ. ಇವಾಗ ಅಂದರೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಜಿಮ್ ನೋಡ್ಕೊಬೇಕು, ಫ್ಯಾಮಿಲಿ ನೋಡ್ಕೊಬೇಕು. ಇದರಲ್ಲಿ ಹೆಂಗೆ ಅಂದರೆ, ನಮ್ಗೆ ಗೊತ್ತು ಬಾಡಿ ಬಿಲ್ಡಿಂಗ್ ಅಂದರೆ ನಾವು ತುಂಬ ಇನ್ವಾಲ್ವ್ ಆಗ್ಬಿಡ್ತೀವಿ. ಆ ಥರ ಇನ್ವಾಲ್ವ್ ಆದರೆ ಆ ಥರ ಏನೋ ಟೈಟಲ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ಡಯಟೇ ಬೇರೆ ಇರುತ್ತೆ, ನಮ್ಮ ವರ್ಕೌಟೇ ಬೇರೆ ಇರುತ್ತೆ, ನಮ್ಮ ಸ್ಲೀಪಿಂಗ್ ಪ್ಯಾಟರ್ನೇ ಬೇರೆ ಇರುತ್ತೆ, ನಮ್ಮ ಮೂಡ್ ಸ್ವಿಂಗೇ ಬೇರೆ ಥರ ಇರುತ್ತೆ. ಅದಕ್ಕೆ ಅಷ್ಟೇ ಎಕ್ಸ್ಪೆನ್ಸ್ ಇರುತ್ತೆ. ಸೊ ಅದಕ್ಕೆ ಹಂಗೆ ಟೈಮ್ ಕೊಡಬೇಕು, ಜೊತೆ ಬಿಸ್ನೆಸ್ ಟೈಮ್ ಕೊಡಬೇಕು, ಫ್ಯಾಮಿಲಿ ಟೈಮ್ ಕೊಡಬೇಕು, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀವಲ್ವ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಎಷ್ಟು ಡೆಡಿಕೇಟ್ ಆಗಿರ್ತೀವಿ, ಎಷ್ಟು ಡಿಸಿಪ್ಲಿನ್ ಮಾಡ್ತಾ ಇರ್ತೀವಿ, ಎಷ್ಟು ಅದು ಕನ್ಸೆಂಟ್ ಮೇಂಟೈನ್ ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿರುತ್ತೆ. ಸೊ ಅದೇನಾಗುತ್ತೆ, ತುಂಬ ನಮ್ಮಲ್ಲಿ ಎಷ್ಟೊಂದು ತುಂಬ ಸೀನಿಯರ್ಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಬ್ಯಾಚುಲರ್ ಲೈಫಲ್ಲಿ ತುಂಬ ಟೈಟಲ್ಸ್ ಮಾಡಿದ್ದಾರೆ. ಈಗ ಮತ್ತೆ ಕಮ್ಬ್ಯಾಕ್ ಯಾರು ಆಗ್ತಾರೆ, ಎಲ್ಲರೂ ಫ್ಯಾಮಿಲಿ ಆಗಿದ್ದಾರೆ, ಯಾರು ಕಮ್ಬ್ಯಾಕ್ ಆಗ್ತಾರೆ. ಯಾಕೆಂದರೆ ಆ ಥರ ರೆಸ್ಪಾನ್ಸ್ ಬಂದುಬಿಟ್ಟಿದೆ. ಸೊ ಹಾಗಾಗಿ ಬಟ್ ನಾನು ಇವಾಗ ರೆಡಿ ಆಗಿದ್ದಲ್ಲಿ ತುಂಬ ಕಷ್ಟ ಆಯಿತು. ನಾನು ತುಂಬ ಆ್ಯಕ್ಚುಲಿ 2014 ಆಲ್ಮೋಸ್ಟ್ 18 ಗಂಟೆ ಒಂದು 5 ಇಯರ್ಸ್ ಗ್ಯಾಪ್ ಮಾಡಿದೆ. ಸೊ ಅವಾಗ ಒಂದು ಮಿಸ್ಟರ್ ಬ್ಯಾಂಕ್ ಕಾಂಪಿಟೇಷನ್ ಮಾಡಿದೆ. ಸೊ ಮತ್ತೆ ಅಗೇನ್ 2 ಇಯರ್ಸ್ ಗ್ಯಾಪ್ ಸ್ಟಾಪ್ ಮಾಡಿದೆ. ಏನು ಮಾಡಿದೆ ಅಂದರೆ, ನಾನು ಬಿಸ್ನೆಸ್ನ ಒಂದು ಜಿಮ್ ಸ್ಟಾರ್ಟಪ್ ಅಂದ್ಕೊಂಡೆ. ಸೊ ಅದನ್ನು ಬಿಲ್ಡ್ ಮಾಡೋಕ್ಕೆ ಮತ್ತೆ 2 ವರ್ಷ ಟೈಮ್ ತೊಗೊಂತು. ಅದಾದಮೇಲೆ 2020 ಒಂದು ಕಾಂಪಿಟೇಷನ್ ಮಾಡಿದೆ, ಅದು ಒಂದು ಸ್ಟೇಟ್ ದಾವಣಗೆರೆಯಲ್ಲಿ ಅದು ಚಾಂಪಿಯನ್ ಮಾಡಿದೆ. ಸೊ ಅದಾದಮೇಲೆ ಕೋವಿಡ್ ಆಗೋಯಿತು. ಸೊ ಅಲ್ಲಿಂದ 3 ಇಯರ್ಸ್ ಮತ್ತೆ ಏನು ಮಾಡೋಕ್ಕಾಗಲ್ಲ. ಅದಾದ ಮತ್ತೆ ನಾನು ಜಿಮ್ ಓಪನ್ ಮಾಡಿದೆ ಕೋವಿಡ್ ಆದಮೇಲೆ. ಸೊ ಜಿಮ್ ಓಪನ್ ಮಾಡಿದ್ಮೇಲೆ ಮತ್ತೆ ಇವಾಗ 2024 ಮತ್ತೆ ಒಂದು ಥೈಲ್ಯಾಂಡಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡಿದೆ, ಅದು ಚಾಂಪಿಯನ್ ಮಾಡಿದೆ. ಕ್ರೇಜಿ. ಸೊ ಅದು ಪ್ರೋ ಕಾರ್ಡು ಮಾಡಿದೆ. ಸೊ ಅದಾದಮೇಲೆ 25 ಹೇಳಿದ್ನಲ್ಲ, ಸೊ ಅಷ್ಟು ಈ ವರ್ಷ ಮಾಡಿದ್ದು. ಅದಾದಮೇಲೆ ಇವಾಗ ಸ್ಟಾಪ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಬೇರೆ ಏನೋ ಒಂದು ನಂದು ಆ್ಯಕ್ಚುಲಿ ಒಂದು ಡ್ರೀಮ್ ಇತ್ತು. ಸೊ ಈ ಥರ ಒಂದು ಜಿಮ್ ಮಾಡಬೇಕು, ಈ ಥರ ಒಂದು ಕಾಂಪಿಟೇಷನ್ ಮಾಡಬೇಕು ಅಂತ. ಈ ನಡುವೆ ನಾನು ನೋಡ್ತಾ ಕೆಲವೊಂದೆಲ್ಲ ಎಲ್ಲೆಲ್ಲಿ ಕಾಂಪಿಟೇಷನ್ ಹೆಂಗೆ ನಡೀತಾ ಇದೆ. ಸೊ ಮುಂಚೆ ಅಸೋಸಿಯೇಷನ್ ನಮ್ಮದೆಲ್ಲ ನಮ್ಮ ಯಾವ ಥರ ಇತ್ತು, ಇವಾಗೆಲ್ಲ ತುಂಬ ಅಸೋಸಿಯೇಷನ್ ಯಾವ ಥರ ಬರ್ತಾ ಇದೆ, ಅದರಲ್ಲಿ ಏನೇನು ಪ್ರಾಬ್ಲಮ್ಗಳಾಗ್ತಾ ಇದೆ. ಈಗ ಬರ್ತಾರೆ ಹೊಸ ಅಥ್ಲೆಟ್ಗಳೆಲ್ಲ ಏನೇನು ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟೆಷ್ಟು ಮೋಸ ಆಗ್ತಾ ಇದೆ, ಅವ್ರಿಗೆ ಏನು ಸಿಗ್ತಾ ಇಲ್ಲ, ಇದೆಲ್ಲ ನಾನು ತುಂಬ ನೋಡಿದ್ದೀನಿ. ಸೊ ಹಾಗಾಗಿ ಮುಂಚೆ ಸಿಗ್ತಿದ್ದು ಬಾಡಿ ಬಿಲ್ಡರ್ಸ್ಗೆ ಆ ರೆಸ್ಪೆಕ್ಟು, ಆ ಮರ್ಯಾದೆ ಇವಾಗ ಯಾರೂ ಇಲ್ಲ. ಇವಾಗ ಯಾರೊಬ್ಬ ಮಿಸ್ಟರ್ ಬ್ಯಾಂಗ್ಳೂರ್ ಆಗಿದ್ದಾನೆ ಅಂದರೆ ಗೊತ್ತೇ ಇರಲ್ಲ ಸರ್, ನಾಳೆ ಗೊತ್ತೇ ಆಗಲ್ಲ. ಅನ್ನೋಕ್ಕಿಂತ ನಮ್ಮದೆಲ್ಲ ಹೆಂಗೆ ಅಂದರೆ ಒಂದೇ ಅಸೋಸಿಯೇಷನ್, ಆ ಒಂದೇ ಅಸೋಸಿಯೇಷನಲ್ಲಿ ಆಡೋರು ಅಲ್ಲೇ ಆಡಬೇಕು, ಅಲ್ಲೇ ಚಾಂಪಿಯನ್ ಆಗಬೇಕು. ಅವಾಗ ಏನಾಗುತ್ತೆ ಅಂದರೆ ಅವ್ರ ನೇಮು ಆ ಲೆವೆಲ್ ಇರುತ್ತೆ. ಇವಾಗ ಹೆಂಗಂದರೆ ಫೆಡರೇಷನ್ ತುಂಬ ಆಗ್ಬಿಟ್ಟಿದೆ. ಆ ಫೆಡರೇಷನ್ ತುಂಬ ಆಗಿ ಮಿಸ್ಟರ್ ಬ್ಯಾಂಗ್ ಅಲ್ಲೊಬ್ಬರು ಮಾಡ್ತಾರೆ, ಇಲ್ಲೊಬ್ರು ಮಾಡ್ತಾರೆ, ಅದು ವ್ಯಾಲ್ಯೂನೇ ಇಲ್ಲ. ಈಗ ನಾವೆಲ್ಲ ಮಿಸ್ಟರ್ ಬ್ಯಾಂಗ್ ಮಾಡಿದ್ದೀವಿ, ಎಷ್ಟು ಟಫ್ ಮಾಡಿದ್ದೀವಿ ನಮಗೆ ಗೊತ್ತು. ಇವಾಗ ಮಾಡ್ತಾರೋರಿಗೆ ಓಕೆ, ಅಲ್ಲಿ ಯಾರೋ ಬರ್ತಾರೆ, ಅಥ್ಲೆಟ್ಸ್ ಇರಲ್ಲ, ಅಲ್ಲೋಗಿ ಮಾಡ್ತಾರೆ, ಅಲ್ಲಿ ಹೆಂಗೋ ಇರುತ್ತೆ, ಇಲ್ಲ ಅವ್ರು ಫೇವರ್ ಯಾರೋ ಕೊಡ್ಕೊಂತಾರೆ, ಏನೋ ಮಾಡ್ತಾರೆ, ಈ ಥರ ಆಗ್ತಾಯಿದೆ. ಬಟ್ ಏನಂತ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಎಷ್ಟೋ ಜನ ಸೀನಿಯರ್ಸ್ಗಳು ಈ ಥರ ಏನು ಮಾತಾಡೋಕ್ಕಾಗದೇ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮದೊಂದು ಇವಾಗ ಒಂದು ಹೊಸದಾಗಿ ಒಂದು ಒಂದು ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಹೇಳಿದ್ದೀನಿ, ನಿಮಗೂ ಗೊತ್ತು. ಮತ್ತೆ ಹೇಳ್ಬಿಡಿ ಸರ್ ನಮ್ಮ ಆಡಿಯನ್ಸ್ಗೆ, ಮತ್ತೆ ಹೇಳ್ಬಿಡಿ. ಯಾಕಂದರೆ ನಾನು ಹೆಂಗೆ ಹೇಳಿದ್ನೋ ಅದು ನನಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಅರ್ಥ ಆಗತ್ತೋ ಇಲ್ವೋ. ಇವಾಗ ನೀವು ಪ್ರಾಪರ್ ಆಗಿ ಹೇಳ್ಬಿಡಿ ಸರ್. ಇಡೀ ಕರ್ನಾಟಕ ಅಲ್ಲಿ ದೊಡ್ಡ ಜಿಮ್ ಈವೆಂಟ್ ನಡೀತಾ ಇದೆ ಅಂದರೆ ಸುಮ್ಮನೆ ಅಲ್ಲ, ಯಾರು ಸುಮ್ಮನೆ ಮಾಡೋಕ್ಕಾಗಲ್ಲ ಸರ್ ಇಷ್ಟು ದೊಡ್ಡ ಈವೆಂಟು. ಸರ್ ನಿಮ್ಗೆ ಯಾರು ಹೇಳಿದ್ದು ಈ ಥರ ಒಂದು ದೊಡ್ಡ ಒಂದು ಈವೆಂಟ್ ತೊಗೊಂಬರ್ಬೇಕು ಬೆಂಗಳೂರಿಗೆ, ಕರ್ನಾಟಕಗೆ? ನಿಮ್ಗೆ ಅನ್ಸ್ತಾ ಮೋಸ ನಡೀತಾ ಇದೆಯಾ, ಅಥವಾ ನಮ್ಮ ಅಥ್ಲೀಟ್ಸಿಗೆ ಮರ್ಯಾದೆ ಸಿಗ್ತಾ ಇಲ್ವಾ? ಇಲ್ಲ ಸರ್, ನನಗಂತೂ ಅದಂತ ಸತ್ಯ. ದುಡಿಬೇಕು ಅಂದರೆ ದುಡಿಯೋಕ್ಕೆ ಜಿಮ್ ಇದೆ, ನಾವು ಕೆಲಸ ಮಾಡಿದ್ದೀವಿ, ಮತ್ತು ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಜಿಮ್ ಇದೆ, ದುಡಿಯೋಕೆ ಬೇರೆ ಥರನೇ ದಾರಿ ಇದೆ, ಇಲ್ಲ ಅಂತಲ್ಲ. ಈಗ ನಾನೊಬ್ಬ ಅಥ್ಲೆಟ್ ಆಗಿ ನಾನು ಕಾಂಪಿಟೇಷನ್ ಮಾಡ್ತಾಯಿದ್ದೀನಿ, ಪ್ರೆಸೆಂಟು ಮಾಡ್ತಾಯಿದ್ದೀನಿ, ಇಲ್ಲ ಅಂತಲ್ಲ. ಸೊ ನಾನು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡಿದಾಗ ಅಲ್ಲಿಂದು ವಾತಾವರಣ ಬೇರೆ ಥರ ಇದೆ.
ಅಲ್ಲಿ ಹೆಂಗಿರ್ತಾರೆ, ಕಾಂಪಿಟೇಟರ್ ಹೆಂಗಿರಬೇಕು, ಲೈನ್ ಅಪ್ಸ್ ಹೆಂಗಿರಬೇಕು, ಯಾವ ಥರ ಜಡ್ಜ್ಮೆಂಟ್ ಮಾಡ್ತಾರೆ, ಅಲ್ಲಿಗೂ ಇಲ್ಲಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಮ್ಮಲ್ಲಿ ಏನೇನು ಆಗ್ತಾ ಇದೆ, ಏನೇನು ಆಗ್ತಾ ಇಲ್ಲ, ತುಂಬ ನೋಡಿದ್ದೀನಿ ಸರ್. ಏನಾಗ್ತಾ ಇದೆ ಸರ್? ಏನು ಪ್ರಾಬ್ಲಮ್ಮು ನಮ್ಮ ಅಥ್ಲೀಟ್ಸ್ಗೆ? ಸರ್ ಒಂದು ನಾನು ಹೇಳೋದು ಬಯಸೋದು ಫಸ್ಟ್ ಆನೆಸ್ಟ್ ಆಗಿ ಹೇಳಿ. ನೀವು ನಿಮ್ಮ ಕಣ್ಣಾರೆ ನೋಡಿರೋದು ನನಗೆ ಹೇಳಬೇಕು ಸರ್. ನಾನು ಹೇಳ್ತೀನಿ ನೋಡಿ ಸರ್, ಈಗ ನಾನೊಬ್ಬ ಒಂದು ನ್ಯಾಷನಲ್ ಪ್ಲೇಯರು, ಇಂಟರ್ನ್ಯಾಷನಲ್ ಪ್ಲೇಯರ್ ಒಂದು ಕಾಂಪಿಟೇಷನ್ ಮಾಡಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ನೋಡಿ 16 ವರ್ಷ ನನ್ನ ಜರ್ನಿ. ಇವಾಗ 16 ವರ್ಷ ಜರ್ನಿಲಿ ನಾನು ಬಂದು ಮತ್ತೆ ನಾನು ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ ಅಂದಾಗ ಓಕೆ, ನಾನೊಂದು ರೆಸ್ಪಾನ್ಸಿಬಲ್ ಸ್ಟೇಜ್ ಮೇಲೆ ನಿಂತಿರ್ತೀನಿ. ನನಗೆ ಜಡ್ಜ್ ಮಾಡೋರು ಯಾರು ಇರಬೇಕು? ಒಳ್ಳೆ ಜಡ್ಜಸ್ ಇರಬೇಕು, ಅವ್ರ ನಾಲೆಜ್ ಚೆನ್ನಾಗಿರಬೇಕು, ಅವ್ರ ಒಂದು ಏಜ್ ಇರಬೇಕು, ಒಂದು ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಎಲ್ಲ ಇರಬೇಕಲ್ವಾ. ಇವಾಗೆಲ್ಲ ಹೆಂಗಾಗ್ತಿದೆ ಅಂದರೆ, ಈಗ ನೀವೊಬ್ಬರು ಜಿಮ್ಮಲ್ಲಿ ಅಂದ್ಕೊಳ್ಳಿ, ಇವಾಗ ನೀವು ಇನ್ನೂ ಯಾರೋ ನಿಮ್ಮ ಸೀನಿಯರ್ ನೀವು ಜಡ್ಜ್ಮೆಂಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಅದು ಮಾಡೋದು ಏನಿರುತ್ತೆ? ನನಗೆ ಮರ್ಯಾದೆ ಇರುತ್ತಾ? ಮಾಡೋರು ಮರ್ಯಾದೆ ಇರುತ್ತಾ? ನೀವು ಅವ್ರು ಮಾಡೋದು ನಿಮ್ಮ ಮರ್ಯಾದೆ ಇರುತ್ತಾ? ಆ ಥರ ಮರ್ಯಾದೆ ಇರಲ್ಲ. ಅದಕ್ಕೇ ತುಂಬ ರೂಲ್ಸ್ಗಳಿದೆ. ಎಕ್ಸಾಮ್ ತೊಗೊಬೇಕು, ಒಂದು ಪ್ರಾಕ್ಟಿಕಲ್ ಗೊತ್ತಿರಬೇಕು, ಥಿಯರಿ ತಿಳ್ಕೊಂಡಿರ್ಬೇಕು. ಬುಕ್ ಓದ್ಬಿಟ್ಟು ಸರ್ 1ನೇ ಕ್ಲಾಸ್ ಬುಕ್ ಕೊಟ್ಟರು, ನಾನು ಫಿಟ್ನೆಸ್ ಬುಕ್ ಕೊಟ್ಟರು, ಓದ್ಬಿಟ್ಟು ನೆಕ್ಸ್ಟ್ ಓದ್ಬೇಕು, ಎಕ್ಸಾಮ್ ಬರೀತಾನೆ ಮಕ್ಕಳು ಕೊಟ್ಟರು. ನಾನು ಇವರೆಲ್ಲ ಕೂತ್ಕೊಂಡು ಸುಮ್ಮನೆ ಓದ್ಕೊಂಡು ಬಂದ್ಬಿಟ್ಟು 4 ಜನ ಕೂತ್ಕೊಂಡ್ಬಿಟ್ಟು ಜಡ್ಜ್ಮೆಂಟ್ ಮಾಡ್ತಾ ಇರ್ತಾರೆ. ಅದೆಲ್ಲ ಏನಿರುತ್ತೆ ನಿಮ್ಗೆ ಅನ್ಸ್ತಾ? ಸರ್ 100% ಅನಿಸಿದೆ. ನಿಮಗೆ ಯಾವ ಕಾಂಪಿಟೇಷನ್ ಅಲ್ಲಿ ಅನ್ಸಿದೆ? ನನಗೆ ಫೇರ್ ಡಿಸಿಷನ್ ಕೊಟ್ಟಿಲ್ಲ ಇವರು. ಯಾವ ಕಾಂಪಿಟೇಷನ್ ಅಲ್ಲಿ ಅನ್ಸುತ್ತೆ? ನಂದರಲ್ಲಿ ಒಂದು ಹೇಳ್ತೀನಿ ಕೇಳಿ, ಒಂದು ಡಿಸಿಷನ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ನಾನು ಯಾವತ್ತೂ ಅದರ ಸ್ಟೇಟ್ ಮೇಲೆ ಹೋಗೋದೇ ಇಲ್ಲ ಅಂತ. ನಾನು ಓವರ್ ಕಾನ್ಫಿಡೆಂಟ್ ಅಂತಲ್ಲ, ಇಲ್ಲಿ ಮರಕ್ಕಿಂತ ಮರ ದೊಡ್ಡದೇ ಇರುತ್ತೆ. ನನಗಿಂತ ಕಷ್ಟಪಟ್ಟು ಹತ್ತಕ್ಕೆ ಬಂದಂದ್ರೆ ಅವ್ರು ಗೆದ್ದ ನನಗೆ ಖುಷಿ ಆಗುತ್ತೆ ಇದರಲ್ಲಿ ಸರ್. ಬಟ್ ಒಂದೊಂದ್ಸಲಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕೊಲ್ಲುತ್ತೆ. ನೋಡಿ ಸರ್, ಏನು ಗೊತ್ತಾ, ನಾನೊಬ್ಬ ಸೀನಿಯರ್, ನನಗೆ ಅರ್ಥ ಆಗುತ್ತೆ. ಇವಾಗ ಅತ್ಲೇಟ್ ನೀವಾಗ ನನಗಿಂತ ಚೆನ್ನಾಗಿದೆ ಅಂದರೆ ನನಗೆ ಅರ್ಥ ಆಗುತ್ತೆ, ನನಗಿಂತ ಅಡಾಪ್ಟ್ ಮಾಡಿದ್ದಾರೆ. ಇದರಲ್ಲಿ ನೀವೇನು ತೊಗೊಂಡು ಏನೋ ಪಂಪ್ ಮಾಡ್ಕೊಂಡು ಬಾಡಿ ಬರೋಕ್ಕಾಗಲ್ಲ. ಇಲ್ಲ ನನಗಿಂತ ಜಾಸ್ತಿ ತಿಂಬಿಟ್ಟು ನಿಮ್ಗೆ ಬಾಡಿ ಬಂದ್ಬಿಡಲ್ಲ. ಅದಕ್ಕೆ ಅದೇ ಟೈಮ್ ಬೇಕು, ಅದಕ್ಕೆ ಅದೇ ಎಕ್ಸ್ಪೀರಿಯನ್ಸ್ ಇರಬೇಕು, ಅಷ್ಟೇ ವರ್ಷ ಮಾಡಿರಬೇಕು. ಅವಾಗ ಏನಾಗುತ್ತೆ ಸರ್, ನಿಮ್ಮ ಮಜಾ ನೋಡೋ ನನಗೆ ಗೊತ್ತಾಗ್ಬಿಡುತ್ತೆ. ಯಾಕೆ ನಾನೊಬ್ಬ ಸೀನಿಯರ್, ನನಗೆ ಎಷ್ಟು ಐಡಿಯಾ ಇದೆ. ಈಗ ನಾನು 16 ವರ್ಷ ಫೀಲ್ಡಲ್ಲಿ ಇದ್ದೀನಿ, ಎಷ್ಟು ಜನ ನೋಡಿದ್ದೀನಿ, ಎಷ್ಟು ಕಾಂಪಿಟೇಷನ್ ಮಾಡಿದ್ದೀನಿ, ಎಷ್ಟು ಜನ ಅಥ್ಲೆಟ್ಕೊಂಡು ರೆಡಿ ಮಾಡಿದ್ದೀನಿ, ಎಷ್ಟು ಜನ ಕಾಂಪಿಟೇಷನ್ ಮಾಡಿದ್ದೀನಿ. ನಾನು ಇಲ್ಲಿವರು ಯಾವುದೂ ಒಂದನ್ನು ಪ್ರಮೋಷನ್ ಮಾಡ್ಕೊಂಡಿಲ್ಲ. ಇವಾಗ ನೋಡಿರ್ಬೇಕು ಈ ರೀಸೆಂಟ್ ನಾನು ಟೈಟ್ ಹೊಡೆದು ಅಷ್ಟೇ. ನಾನು ಯಾವುದನ್ನು ಅದನ್ನು ಏನೋ ಹೊಡೆಬಿಟ್ಟಿದ್ದೀನಿ, ನನಗೆ ಗೆದ್ದುಬಿಟ್ಟಿದ್ದೀನಿ, ನನಗೆ ಯಾವ ಥರ ಪ್ರಮೋಷನ್ ಮಾಡ್ತೀನಿ. ನಾನು ನೋಡಿಲ್ಲ ಅದನ್ನು, ಅಲ್ಲ ಹೇಳಿದ್ದು ಇಲ್ಲ, ನಾನು ಯಾವತ್ತೂ ನೋಡೂ ಇಲ್ಲ ಆ ಥರ ನೀವು ಮಾಡಿರೋದು. ಅದೇ ಹೇಳ್ತಾರೆ ಸರ್, ಅದೆಲ್ಲ ಮಾಡೋರು ಸುಮ್ಮನೆ ಸ್ಟೇಜ್ ಬಿಟ್ಟು ಬಂದ್ಬಿಟ್ಟು ನಾವು ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಟ್ರೆಂಡಿಂಗ್ ಹಂಗೆ ಆಗ್ತಾ ಇರೋದು. ಸೊ ಸೀನಿಯರ್ಸ್ಗಳಿಲ್ಲ ಆ ಥರ ಏನು ಮರ್ಯಾದೆನೇ ಇಲ್ಲ ಇಲ್ಲಿ. ಎಷ್ಟೊಂದು ಜನ ತುಂಬ ಹಂಗೆ ಅಂತ ಏನಂತಾರಲ್ಲ, ಈ ಮರದಲ್ಲಿ ಒಂದು ಗಿಡ ಒಂದು ಕಾಯಿ ಬಚ್ಚಿಕೊಂಡಿರ್ತಲ್ಲ, ಆ ಥರ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರೂ ಬರ್ತಾ ಇಲ್ಲ, ಯಾರೂ ಏನು ಮಾತಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಯಾರು ಬರ್ತಾರೋ ಬಿಡ್ತಾರೋ, ನನ್ನ ದೃಷ್ಟಿ ಅಂದರೆ ಕೆಲವೊಂದು ವ್ಯವಸ್ಥೆನ ಚೇಂಜ್ ಮಾಡಬೇಕು. ಈಗ ನಾನೊಂದು ಇಂಟರ್ನ್ಯಾಷನಲ್ ಲಾಸ್ಟ್ ಕಾಂಪಿಟೇಷನ್ ಮಾಡೋಣ ಹೇಳಿದ್ನಲ್ಲ, ಸೊ ಅಲ್ಲಿ ಯಾವ ಥರ ನಡೆಯುತ್ತೆ, ಏನಿರುತ್ತೆ, ಹೆಂಗಿರುತ್ತೆ ಅನ್ನೋದು ನಾನು ನೋಡಿದೆ. ಸೊ ನಮ್ಮಲ್ಲಿನೂ ಈ ಥರ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡಿದ್ದಾರೆ. ಸೊ ನಮ್ಮನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂದರೆ, ಬೇರೆ ಇಂಟರ್ನ್ಯಾಷನಲ್ ಕಾಂಪಿಟೇಟರ್ ಇಲ್ಲಿ ಬಂದು ಮಾಡಿದಾಗ ನಮ್ಮನ್ನು ತುಂಬ ಲೋ ಕ್ಲಾಸ್ ಥರ ನೋಡ್ತಾರೆ. ಹೆಂಗೆ ನಮ್ಮದು ಆ ಥರ ವ್ಯವಸ್ಥೆ ಇಲ್ಲ ಅನ್ನೋದನ್ನು, ಆ ಥರ ಒಂದು ಪ್ಲ್ಯಾಟ್ಫಾರ್ಮ್ ನಾನು ರೆಡಿ ಮಾಡಬೇಕು ಅನ್ನೋ ಒಂದು ಮೈಂಡ್ ಬಂತು ನನಗೆ. ಸೊ ಇದನ್ನು 2 ವರ್ಷದಿಂದ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇದೇ ಥರ ಮಾಡಬೇಕು ಅನ್ನೋ ಒಂದು ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರೋದು. ಸೊ 2 ವರ್ಷದಿಂದ ಮಾಡಬೇಕು ಅಂದ್ರೂ ನಾನು ಸ್ವಲ್ಪ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಮತ್ತೆ ಗ್ಯಾಪ್ ಆಗಿತ್ತು. ಮತ್ತು ನಾನು 1 ವರ್ಷ ಟೈಮ್ ತೊಗೊಂಡು ಫಸ್ಟ್ ನಾನು ರೆಡಿಯಾಗಿ ಮತ್ತೆ ಕಾಂಪಿಟೇಷನ್ ಮಾಡಿ ಸ್ವಲ್ಪ ಜನಕ್ಕೆ ಯಾರು ನನ್ನ ಮರ್ತಿದ್ರು, ನನ್ನ ಫೇಸ್ ಯಾರು ಗೊತ್ತಿತ್ತು ಅಂಥವ್ರಿಗೆ ಸ್ವಲ್ಪ ರೆಕಗ್ನೈಸ್ ಆದ. ಏನೋ ತುಂಬ ಗೆದ್ಬಿಟ್ಟಿದ್ದು ಮಾಡಿ ಅಂತ ಹೇಳ್ಕೊಂತ ಇಲ್ಲ, ಅಟ್ ಫೇಸ್ ಆ್ಯಕ್ಟಿವ್ ಆಗಿದ್ದೀನಿ. ಸೊ ಮಾಡ್ತಾಯಿದ್ದೀನಿ, ಮತ್ತೆ ಮಾಡೋದು ಹೆಂಗಿರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ಮತ್ತೆ ತಿಳ್ಕೊಂಡ್ಮೇಲೆ ಇವಾಗ ಮತ್ತೆ ಅದನ್ನು ಇದೊಂದು 5th ಕರ್ನಾಟಕ ಅನ್ನೋ FIF ಫಿಟ್ನೆಸ್ ಇಂಟರ್ನ್ಯಾಷನಲ್ ಫೆಡರೇಷನ್, ಇದು ಆ್ಯಕ್ಚುಲಿ ಬಂದುಬಿಟ್ಟಿದ್ದು ಇಂಟರ್ನ್ಯಾಷನಲ್ ಫೆಡರೇಷನ್. ಅದನ್ನು ಫಸ್ಟ್ ಟೈಮ್ ನಾವು ಕರ್ನಾಟಕ ತೊಗೊಂಡು ಇದರಲ್ಲಿ ಮಿಸ್ಟರ್ ಬ್ಯಾಂಗ್ಳೂರ್ ಮತ್ತು ಮಿಸ್ ಇಂಡಿಯಾ ಕಾಂಪಿಟೇಷನ್ನ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿರೋದು. ಅದರಲ್ಲಿ ಏನಂದರೆ ಫಸ್ಟ್ ಟೈಮು ಎಂಟರ್ ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಈ ಲೆವೆಲಲ್ಲಿ ಒಂದು ಕ್ಯಾಶ್ ವೈಸ್ ಆಗಿರ್ಬೋದು, ಇಲ್ಲಿ ಏನೇನು ರೂಲ್ಸ್ ಹೇಳ್ತೀನೋ ಆ ರೂಲ್ಸ್ ಎಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಕ್ಯಾಶ್ ವೈಸ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದೊಂದು 2 ಬೈಕ್ನ ಕೊಡ್ತಾಯಿದ್ದೀವಿ. ಒಂದು ಮಿಸ್ಟರ್ ಬ್ಯಾಂಗ್ಳೂರ್ ಯಾರು ಬಾಡಿ ಬಿಲ್ಡಿಂಗ್ ಚಾಂಪಿಯನ್ ಆಗ್ತಾರೋ ಅವ್ರಿಗೊಂದು ಬುಲೆಟ್ ಬೈಕ್ ಬರುತ್ತೆ. ಮಿಸ್ಟರ್ ಇಂಡಿಯಾದಲ್ಲಿ ಯಾರು ಬಾಡಿ ಬಿಲ್ಡಿಂಗ್ ಚಾಂಪಿಯನ್ ಮಾಡ್ತಾರೋ ಅವ್ರಿಗೊಂದು ಬುಲೆಟ್ ಬೈಕ್ ಬರುತ್ತೆ. ಸೊ ಇನ್ನೂ ತುಂಬ ಕ್ಯಾಟಗರೀಸ್ ಬರುತ್ತೆ. ಅದರಲ್ಲಿ ಮೈನ್ ಫಿಸಿಕ್ಕು, ಕ್ಲಾಸಿಕ್ ಫಿಸಿಕ್ಕು, ಜೀನ್ಸ್ ಮಾಡಲ್ಲು, ಕಿಡ್ಸ್ ಬರುತ್ತೆ, ಕಾಲೇಜ್ ಸ್ಟೂಡೆಂಟ್ಸ್ ಬರುತ್ತೆ, ವಿಮೆನ್ಸ್ ಬರುತ್ತೆ, ಮಾಸ್ಟರ್ಸ್ ಬರುತ್ತೆ. ಅದೇ ಥರ ಇಂಡಿಯಾದಲ್ಲೂ ಬರುತ್ತೆ. ಸೊ ಅವರಿಗೆಲ್ಲ 55,000 ಕ್ಯಾಶ್ ಪ್ರೈಸ್ ಬರುತ್ತೆ. ಮಿಸ್ಟರ್ ಬ್ಯಾಂಗ್ಳೂರ್ ಬರೋರಿಗೆ, ಇಂಡಿಯಾದಲ್ಲಿ ಬರೋರಿಗೆ 1 lakh ಕ್ಯಾಶ್ ಪ್ರೈಸ್ ಬರುತ್ತೆ. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಅದರ ನಮ್ಮದು ಬರೀ ಕ್ಯಾಶ್ ಪ್ರೈಸೇ ಆಲ್ಮೋಸ್ಟ್ 14 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತಾಯಿದೆ. 14 ಲಕ್ಷ ಕ್ಯಾಶ್ ಪ್ರೈಸ್ ಬರೀ ಕ್ಯಾಶ್ ಪ್ರೈಸ್. ಸೊ ಅದರಲ್ಲಿ ಬಂದುಬಿಟ್ಟು ಆಡಿಟೋರಿಯಮ್ 2 days ಬಂದುಬಿಟ್ಟು ಆಲ್ಮೋಸ್ಟ್ 2.5 lakh ಆಡಿಟೋರಿಯಮ್ ಪೇ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾವು ಇದರಲ್ಲಿ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಅದೇ ಹೇಳ್ತೇನೆ ಅವಲೇ, ಇಲ್ಲಿ ನಮ್ಗೆ ಯಾರಾದರೂ ರೆಫ್ರಿಯಾಗಿ ವರ್ಕ್ ಮಾಡಬೇಕು ಅಂದರೆ ಅದಕ್ಕೆ ಒಬ್ಬರು ಸ್ಥಾನ ಇರಬೇಕು. ಸೊ ಅದರಲ್ಲಿ ಏನಂದರೆ ನಮ್ಮದು ವರ್ಲ್ಡ್ ಪ್ರೆಸಿಡೆಂಟ್ ಬಂದುಬಿಟ್ಟು ಟೆನ್ನಿಸ್ ಅಂತ ಇದ್ದಾರೆ. ಸೊ ಅವ್ರ ಅಂಡರಲ್ಲಿ ಅವ್ರು ವರ್ಲ್ಡ್ ಪ್ರೆಸಿಡೆಂಟು. ಸೊ ಅವ್ರು ಎಲ್ಲ ಕಂಟ್ರಿಲೂ ಹೋಗಿ ಕಾಂಪಿಟೇಷನ್ ಅವ್ರದ್ದೇ ಫಿಫ್ತಲ್ಲೇ ಮಾಡೋದು. ಅದು ಫಸ್ಟ್ ಟೈಮ್ ನಮ್ಮ ಸ್ಟೇಟ್ ತೊಗೊಂಡಿರೋದು, ಸ್ಟೇಟ್ ಅವ್ರು ಫಸ್ಟ್ ಟೈಮ್ ಬರ್ತಾರೆ. ಸೊ ಅವರಿಗೆ ನಾವೇನೋ ತೋರಿಸ್ಬೇಕು. ನೆಕ್ಸ್ಟು ನಾವು ಒಂದು ಇಂಟರ್ನ್ಯಾಷನಲ್ ಮಾಡಿದಾಗ ಅವ್ರು ನಮ್ಗೆ ಒಪ್ಕೊಂಡು ಅಲ್ಲೆಲ್ಲ ಅಥ್ಲೇಟು ನಮ್ಮ ಇಂಡಿಯಾಗೆ ಬರಬೇಕು. ಇದ್ರು ಬ್ಯಾಂಗ್ಳೂರ್ ಬಂದು ಮಾಡಬೇಕು. ಆ ಇಂಟೆನ್ಷನ್ ನಮಗಿರೋದು. ಸೊ ಅವ್ರನ್ನ ಕರೆಸ್ಬಿಟ್ಟು ನಾವು ಯಾವ ಥರ ನಡ್ತಾ ಇದೀವಿ ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕು. ಅದನ್ನು ಅವರೇ ರೆಫ್ರಿಯಾಗಿ ವರ್ಕ್ ಮಾಡಬೇಕು. ಆ ಇಂಟೆನ್ಷನಲ್ಲಿ ಕರ್ಕೊಂಡು ಅವ್ರನ್ನ ಕರೆಸೇ ಮಾಡ್ತಾ ಇರೋದು. ಅದರಲ್ಲಿ ನಮ್ದು 5 ಜನ ರೆಫ್ರಿಗೆ ಬರ್ತಾಯಿದ್ದಾರೆ ಬೇರೆ ಬೇರೆ ಕಂಟ್ರಿಯಿಂದ. ಸಿಂಗಾಪುರ್, ಮಲೇಷಿಯಾ, ಚೈನಾ, ಬ್ರುನೈ, ಇನ್ನೊಬ್ಬರು ಸೆಲೆಕ್ಟ್ ಆಗ್ತಾಯಿದ್ದಾರೆ. ಈ ಥರ ಬರ್ತಾಯಿದ್ದಾರೆ. ಅವ್ರನ್ನ ಕರ್ಸ್ಕೊಂಡು ಮಾಡ್ತಾರೆ. ನಾವು ಅವ್ರನ್ನ ಕರ್ಸ್ಕೊಂಬರೋಕ್ಕೆ ಅಕಾಮಿಡೇಷನ್ ಅವ್ರಿಗೇನು ಆ ಥರ 7 ಲಕ್ಷ ಖರ್ಚಾಗ್ತದೆ ಅವ್ರು ಬಂದು ಹೋಗೋದಕ್ಕೆ.
ಅವ್ರು ಬರೋದೆಲ್ಲ ಸ್ವಲ್ಪ ಎಲ್ಲ ಬಿಸ್ನೆಸ್ ಕ್ಲಾಸ್ ಫ್ಲೈಟಲ್ಲಿ ಬರ್ತಾರೆ. ಸೊ ಅವ್ರು ಬಂದು ಹೋಗೋದಕ್ಕೆ ಆಲ್ಮೋಸ್ಟ್ 7 lakh ಖರ್ಚು ಆಗ್ತದೆ. ಅದಲ್ಲದೇ ನಮ್ಮಲ್ಲಿ ನೋಡಿ ಒಂದೊಂದು ಪ್ರತಿಯೊಂದು ಕಾಂಪಿಟೇಟ್ ಯಾರ್ಯಾರು ಮಾಡ್ತಾರೋ ಸೊ ಅವರಿಗೆ ಒಂದೊಂದು ಈ ಥರ ಮೊಮೆಂಟ್ ಬರುತ್ತೆ. ಇದು ಗ್ರೂಪ್ ವಿನ್ನರ್ಸ್, ಆ್ಯಕ್ಚುಲಿ ಇದು ಕ್ಲಾಸಿಕ್ ಫಿಸಿಕ್ಸ್ ಗ್ರೂಪ್ ವಿನ್ನರ್ಸ್ಗೆ. ಇದು ಬಂದುಬಿಟ್ಟು ಪ್ರತಿ ಅಥ್ಲೆಟ್ಸು ಯಾರ್ಯಾರು ಕಾಂಪೀಟ್ ಮಾಡ್ತಾರೆ ನಮ್ಮಲ್ಲಿ ಅವ್ರಿಗೆ ಪ್ರತಿಯೊಬ್ಬರು 5th ಕಡೆಯಿಂದ ಒಂದು ಈ ಥರ ಒಂದು ಮೊಮೆಂಟ ಕೊಡ್ತೀವಿ. ಗ್ರೂಪ್ ವಿನ್ನರ್ಸ್ಗೆ ಬಾಡಿ ಬಿಲ್ಡಿಂಗ್ ಯಾರು ಚಾಂಪಿಯನ್ ಆಗ್ತಾರೋ ಜೂನಿಯರ್ ಆಗಿರಲಿ ಸೀನಿಯರ್ ಆಗಿರಲಿ ಅವರಿಗೆ ಇದು ಬಾಡಿ ಬಿಲ್ಡಿಂಗ್ಗೆ ಒಂದು ಗೋಲ್ಡು, ಸಿಲ್ವರು, ಬ್ರಾನ್ಸ್ ಬರುತ್ತೆ. ಅದಲ್ಲದೆ ಟೈಟಲ್ ವಿನ್ನರ್ಸ್, ಬಾಡಿ ಬಿಲ್ಡ್ ಟೈಟಲ್ ವಿನ್ನರ್ಸ್ಗೆ ಬೈಕ್ ಬರುತ್ತೆ. ಮೈನ್ ಫಿಸಿಕ್, ಕ್ಲಾಸಿಕ್ ಫಿಸಿಕ್ಕು ಇನ್ನು ಯಾವುದೇ ಟೈಟಲ್ ಮಾಡಿದ್ರು ಅವ್ರಿಗೆಲ್ರಿಗೂ ಆ್ಯಕ್ಚುಲಿ ಟೈಟಲ್ ನೋಡೋಕೆ ಗೊತ್ತಾಗುತ್ತೆ, ಅದನ್ನು ರಿವೀಲ್ ಮಾಡ್ತೀನಿ ಯಾವಾಗ ಅಂತ. ಸೊ ಆ ಥರ ಆ ಲೆವೆಲಲ್ಲಿ ನಮ್ಮದೊಂದು ಮೊಮೆಂಟ್ ಬರ್ತಾಯಿದೆ, ದೊಡ್ಡ ಲೆವೆಲ್ ಮೊಮೆಂಟು. ಸೊ ಈ ಥರ ಮಾಡ್ತಾಯಿದ್ದೀವಿ. ಬಟ್ ಇನ್ನೊಂದು ಏನಂದರೆ ಇದರಲ್ಲಿ ಮೈನ್ ಥಿಂಗು ನಮ್ಮಲ್ಲಿ ಎಷ್ಟೇ ಕಾಂಪಿಟೇಷನ್ ಮಾಡಿದ್ರೂ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾವೊಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡಬೇಕು, ಆ ಥರ ಪ್ಲ್ಯಾಟ್ಫಾರ್ಮ್ನ ಕಾಂಪಿಟೇಷನ್ ಮಾಡಬೇಕು ಅನ್ನೋ. ಆ್ಯಕ್ಚುಲಿ ನಮ್ಮದನ್ನ ಇದರಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಆ ಲೆವೆಲಲ್ಲೇ ಮಾಡಬೇಕು, ಸ್ಟೇಜಲ್ಲಿ ಹಾಗೆ ಇರಬೇಕು, ಅದೇ ಥರ ಕ್ಯಾಶ್ ವೈಸ್ ಇರಬೇಕು, ಅದೇ ಥರ ರೆಫ್ರಿ ಇರಬೇಕು, ಅದ್ರಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕು, ಆ ಮೆಸೇಜ್ ಅವ್ರಿಗೆ ಮುಟ್ಟಬೇಕು. ಈ ಕಾನ್ಸೆಪ್ಟಲ್ಲಿ ಇದನ್ನು ತೊಗೊಂಡು ಮಾಡ್ತಾ ಇರೋದು. ಸೊ ನಾನು ಇದನ್ನು 100% ತೋರಿಸ್ತೀನಿ ಇದನ್ನು. ಸೊ ಆಲ್ಮೋಸ್ಟ್ ಇಷ್ಟೆಲ್ಲ ಮಾತಾಡಿದ್ದೀವಿ, ಇಷ್ಟೆಲ್ಲ ಕೆಲಸ ನಡೀತಾ ಇದೆ. ಸೊ ಅದಲ್ಲದೇ ಯಾರಾದರೂ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡಬೇಕು ಅನ್ನೋರಿಗೆ ನಮ್ಮಲ್ಲಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ. ಸೊ 5th ಇಂಟರ್ನ್ಯಾಷನಲ್ ಬಂದುಬಿಟ್ಟು ಎಲ್ಲ ಕಂಟ್ರಿಲೂ ಇದು ನಮ್ಮ 5th ಇದೆ. ಆಲ್ಮೋಸ್ಟ್ ಅರೌಂಡ್ 20 ಕಂಟ್ರೀಸಲ್ಲಿ ಇದು ಆಲ್ಮೋಸ್ಟು ನಮ್ಮ ಫೆಡರೇಷನ್ ಇದೆ. ಇಂಡಿಯಾದಲ್ಲೂ ನಮಗೆ ನಾವು ತೊಗೊಂಡಿದ್ದೀವಿ ಇದು. ಸೊ ಪ್ರತಿ ತಿಂಗಳೂ ಒಂದೊಂದು ಕಂಟ್ರಿಲೂ ನಮ್ಮ ಕಾಂಪಿಟೇಷನ್ ನಡೀತಾನೆ ಇರುತ್ತೆ. ಪ್ರತಿ ತಿಂಗಳು ಒಂದು ಕಾಂಪಿಟೇಷನ್ ಇದೆ. ಅದು ಬೇಕಾ ತೋರಿಸ್ತೀನಿ, ಬೇಕಾ ನಮ್ಮ ಪೇಜಲ್ಲಿ ಹೋಗಿ ನೋಡಿದ್ರೆ ಅವರು 5th ಇಂಟರ್ನ್ಯಾಷನಲ್ ಪೇಜಲ್ಲಿ ನೋಡ್ಬೋದು, ಇಲ್ಲ 5th ಕನ್ನಡ ನೋಡ್ಬೋದು. ಅದರಲ್ಲಿ ಪ್ರತಿ ಮಂತೂ ಒಂದೊಂದು ಕಾಂಪಿಟೇಷನ್ ಇರುತ್ತೆ. ಯಾರಾದರೂ ಇಂಟರ್ನ್ಯಾಷನಲ್ ಮಾಡ್ತಾರೆ ಸೊ ಹೋಗ್ಬಿಟ್ಟು ನಮ್ಮ ದೇಶನ ಅಲ್ಲೋಗಿ ರೆಪ್ರೆಸೆಂಟ್ ಮಾಡಿ ಅದೊಂದು ಏನಾದರೂ ಏನು ನಮ್ದು ಇದು ಬರುತ್ತಲ್ಲ, ನಮ್ಮ ಫ್ಲಾಗು ಇಲ್ಲ ನಮ್ದು ಏನಾದರೂ ಬೌಟ ಅದನ್ನೇನಾದ್ರು ಮೈವನ್ನು ಹಾಕೊಂಡು ಅದನ್ನು ಫೋಟೋ ತಗ್ಸ್ಕೊಬೇಕು, ನಾವು ಚಾಂಪಿಯನ್ ಆಗಬೇಕು, ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರಬೇಕು, ಆ ಥರ ಆಸೆ ಇತ್ತು ಅಂದರೆ ನಮ್ಮ ಪ್ಲ್ಯಾಟ್ಫಾರ್ಮ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಇದೆ. ಸೊ ಈಸಿಯಾಗಿ ಮಾಡ್ಬೋದು, ಮತ್ತು ಪ್ಲ್ಯಾಟ್ಫಾರ್ಮ್ ಹಂಗೆ ಇರುತ್ತೆ. ಸೊ ನಮ್ಮಲ್ಲೋ ಪೇಜಲ್ಲಿ ನೋಡಿ ಗೊತ್ತಾಗುತ್ತೆ ಆ ಥರ ಯಾವ ಥರ ಅಥ್ಲೆಟ್ ಇರ್ತಾರೆ, ಹೆಂಗಿರುತ್ತೆ ಏನು ಅಂತ ಗೊತ್ತಾಗುತ್ತೆ. ಸೊ ಅಂಥವರಿಗೆ ಇದೊಂದು ಯೂಸ್ ಇರುತ್ತೆ. ಸೊ ಯಾರೇ ಮಾಡ್ತಾರೆ ನಾವು 5th ಕಡೆಯಿಂದ ಅವ್ರು ಮಾಡೋದಕ್ಕೆ ಒಳ್ಳೆ ಈಸಿ. ಸೊ ಈ ಥರ ಒಂದು ಮೈಂಡಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ವಿ ಸರ್. 100% ಸಕ್ಸಸ್ಫುಲ್ ಆಗುತ್ತೆ ಸರ್ ಈ ಈವೆಂಟು. ಆಗ್ಬೇಕು ಸರ್, ಏಕೆಂದರೆ ಅಷ್ಟೇ ಕಷ್ಟಪಡ್ತಾ ಇದ್ದೀವಿ. ಸೊ ನಿಮ್ಮದು ಹಂಗೆ ಸಪೋರ್ಟ್ ಬೇಕು ಸರ್. ನನ್ನ ಸಪೋರ್ಟ್ ಅಂತೂ ಎನಿ ಟೈಮ್ ಇರುತ್ತೆ ಸರ್. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಈ ಕಾಂಪಿಟೇಷನ್ ಬಿಹೈಂಡ್ ನಿಮಗೆ ಸಣ್ಣ ಸಣ್ಣ ಡಿಫ್ರೆನ್ಸಸ್ ಏನು ಅನಿಸ್ತು? ಇವಾಗ ಇಂಟರ್ನ್ಯಾಷನಲಲ್ಲಿ ಹೆಂಗಿರುತ್ತೆ, ಸ್ಟೇಟಲ್ಲಿ ಹೆಂಗಿರುತ್ತೆ? ಓಕೆ, ಅದನ್ನು ಹೇಳ್ತೀನಿ ಕೇಳಿ ಸರ್. ಇಲ್ಲೇನಾಗುತ್ತೆ ಅಂದರೆ ನಾವು ಮುಂಚೆ ಕಾಂಪಿಟೇಷನ್ ಮಾಡುವಾಗ ಒಂದು ರಿಜಿಸ್ಟ್ರೇಷನ್ ಬಂದುಬಿಟ್ಟು ಜಸ್ಟ್ 50 ರೂಪೀಸ್. 50 ರೂಪೀಸ್ ಏನಕ್ಕೆ ನಾವು ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ಕಷ್ಟಪಟ್ಟು ಸ್ಟೇಜ್ ಹತ್ತಾರೆ. ಏಕೆಂದರೆ ನಾವು ಕಷ್ಟಪಡುವಾಗ ನಮ್ಮ ಡಯಟ್ ಆಗಿರ್ಬೋದು, ನಮ್ಮ ವರ್ಕೌಟ್ ಆಗಿರ್ಬೋದು, ನಮ್ಮ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನಮ್ಮ ಸೆಲ್ಫ್ ರೆಡಿಯಾಗಿ ಕಷ್ಟದಿಂದ ಮಾಡ್ತಾಯಿರ್ತೀವಿ. ಆ ಸ್ಟೇಜ್ ಮೇಲೆ ಒಂದು ಮರ್ಯಾದೆ ಸಿಗಬೇಕು. ನಮಗೆ ಒಂದು ಚಿಕ್ಕದು 10 ರೂಪಾಯಿ ಕೊಡಲಿ ಅವ್ರು ರಿಟರ್ನ್, ನಮ್ಗೆ ಖುಷಿ. ಹೌದು ಸರ್. 20 ರೂಪಾಯಿ ಕೊಡಲಿ ನಮ್ಗೆ ಖುಷಿ, ಒಂದು ಯಾವುದೋ ಒಂದು ಮೆಡಲ್ ಹಾಕಲಿ ಖುಷಿ, ಒಂದು ಮೊಮೆಂಟ ಕೊಡಲಿ ಖುಷಿ. ಏಕೆಂದರೆ ನಾವು ಕಷ್ಟಪಟ್ಟು ಆ ಕಷ್ಟಪಟ್ಟಿರೋದಕ್ಕೆ ಅದನ್ನು ಕೊಡ್ತಾರಲ್ಲ, ಅದೊಂದು ನಮ್ಮೊಂದು ಏನೋ ಒಂದು ಸಾಯೋವರೆಗೂ ನಮ್ಮ ಹತ್ರ ಇರುತ್ತೆ. ಒಂದು ಸರ್ಟಿಫಿಕೇಟ್ ಆಗಿರ್ಬೋದು, ಒಂದು ಮೆಡಲ್ ಆಗಿರ್ಬೋದು, ಒಂದು ಮೊಮೆಂಟ್ ಆಗಿರ್ಬೋದು. ಇವಾಗ ಆಗ್ತಾರೆ ಏನಾಗ್ತಾಯಿದೆ ಅಂದರೆ, ಒಬ್ಬ ಅಥ್ಲೆಟ್ ಹತ್ರ 10,000 ರೂಪಾಯಿ ಇಸ್ಕೊತಾರೆ, 10,000 ರೂಪಾಯಿ ಇಸ್ಕೊತಾರೆ, ಒಂದೇ ಒಂದು ಮೆಡಲ್ ಕೊಡ್ತಾರೆ, 50 ರೂಪಾಯಿ ಮೆಡಲ್ ಕೊಡ್ತಾರೆ, 50 ರೂಪಾಯಿ ಮೆಡಲ್ ಕೊಡ್ತಾರೆ. 10,000 ಕಾಸು 50 ರೂಪಾಯಿ ಮೆಡಲ್. ಸೊ 10,000 ರೂಪಾಯಿ ಕಾಸು ಅವ್ನು ಒಂದು ಟೈಮ್ ಕಟ್ತಾನೆ ಅಷ್ಟೇ, ಆ ಟೈಮ್ ಕಟ್ಬಿಡ್ತಾನೆ ಅಷ್ಟೇ. ಅವನು ಕಲರ್ ಹಾಕೊಂತಾನೆ, ಅದೊಂದು 200 ರೂಪಾಯಿ ಕಲರ್ ಆಗುತ್ತೆ. ಅದ್ರ ಹಿಂದೆ ಅವ್ನು 3 ಮಂತ್ ಆಗಿ 6 ಮಂತ್ ಆಗಿ ಇಯರ್ಲಿ ಆಗಿ ಎಷ್ಟು ವರ್ಷ ಮಾಡಿರ್ತಾನೆ, ಲಕ್ಷಾಂತರ ರೂಪಾಯಿ ಅವ್ನು ಬಾಡಿ ಮೇಲೆ ಸ್ಪೆಂಡ್ ಮಾಡಿರ್ತಾನೆ. ಅಟ್ಲೀಸ್ಟ್ ಅವ್ನು ಗೆದ್ದಾಗ ಏನು ಕೊಡ್ತಾರೆ ಅವರಿಗೆ? ಈಗ ನಾನು ಕಾಂಪಿಟೇಷನ್ ನಡೆಸ್ತಿದ್ದೀನಿ, ನನ್ನ ಹಂಗೆ ಕೇಳ್ಬೋದು, ಇಲ್ಲ ಅಂತಲ್ಲ. ನಾನು ನಡೆಸ್ತಾರೆ ಹೆಂಗೆ ಅಂದರೆ, ಒಂದು ಕಾಂಪಿಟೇಷನ್ ಅಥ್ಲೆಟ್ಗೆ ಬಂದ್ಬಿಟ್ಟು ನಾನು ಚಾರ್ಜ್ ಮಾಡ್ತಾ ಇದ್ದು 3,500 ಚಾರ್ಜ್ ಮಾಡ್ತಾಯಿದ್ದೀನಿ ಒಂದು ಕ್ಯಾಟಗರಿಗೆ. ಸೊ ಅದರಲ್ಲಿ ಏನಾಗ್ತಾಯಿದೆ ಅಂದರೆ, ಪ್ರತಿ ಕಾಂಪಿಟೇಷನ್ಗೆ ಒಂದು ಯಾರು ನಮ್ಮನ್ನು ಕಾಂಪೀಟ್ ಮಾಡ್ತಾರೋ ಆ ಅಥ್ಲೆಟ್ಗೆ ಒಂದು ಪಾರ್ಟಿಸಿಪೇಟ್ ಮೊಮೆಂಟ್ ಕೊಡ್ತೀವಿ. ಅದು ಕಾಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 1000 ಚೇಂಜ್ ಬರುತ್ತೆ. ಸೊ 3,500 ರೂಪೀಸಲ್ಲಿ ನಾವೇನು ಕೊಡ್ತಾಯಿದ್ದೀವಿ ಅಂತ ಯಾರೋ ಕೇಳ್ಬೋದು. ಬಟ್ ಅಲ್ಲೇನೋ ನಮ್ದು ಏನು ಕೊಡ್ತಾಯಿದ್ದೀವಿ ಅಂದರೆ, ಪ್ರತಿ ನಮ್ಮ ಕಾಂಪಿಟೇಷನಲ್ಲಿ ಯಾವ ಕಾಂಪಿಟೇಟರ್ ನಮ್ಮಲ್ಲಿ ಅಟೆಂಡ್ ಮಾಡ್ತಾರೋ ಅವರಿಗೊಂದು ಅವಲ್ಲಿ ತೋರಿಸ್ದಂಗೆ ಒಂದು ಪಾರ್ಟಿಸಿಪೇಟ್ ಮೊಮೆಂಟ್ ಕೊಡ್ತೀವಿ. ಅದಲ್ಲದೇ ಓನ್ ಟ್ಯಾನಿಂಗ್ ನಾವೇ ಮಾಡ್ತೀವಿ, ಒಂದು ಡಯಟ್ ಮೀಲು ನಾವೇ ಪ್ರೊವೈಡ್ ಮಾಡ್ತೀವಿ. ಸೊ ಕಾಂಪಿಟೇಟರ್ಗೆ ಒಂದು ವಾಟರ್ ಬಾಟಲ್ ಇರುತ್ತೆ, ಅದನ್ನು ನಾವೇ ಮಾಡ್ತೀವಿ. 3,500 ರೂಪಾಯಿಗೆ ಟ್ಯಾನಿಂಗು, ಡಯಟ್ ಫುಡ್ಡು. ಹಾಂ ಸರ್. ಆಮೇಲೆ ಮೊಮೆಂಟಮ್ ಕೊಡ್ತೀವಿ. ಮತ್ತು ವಿನ್ ಆಗೋರಿಗೆ ಯಾರ ಗ್ರೂಪಲ್ಲಿ ವಿನ್ ಆಗ್ತಾರೋ ಅಂಥವ್ರಿಗೆಲ್ಲರಿಗೂ ಅವ್ರಿಗೆ ಬೇರೆ ಬೇರೆ ಮೊಮೆಂಟ್ ಬರುತ್ತೆ. ಒಂದೊಂದು ಗ್ರೂಪಲ್ಲಿ ಬಾಡಿ ಬಿಲ್ಡಿಂಗ್ ಬೇರೆ ಥರ ಬರುತ್ತೆ, ಕ್ಲಾಸಿಕ್ ಬೇರೆ ಬರುತ್ತೆ, ಮೈನ್ ಫಿಸಿಕ್ ಬೇರೆ ಥರ ಬರುತ್ತೆ, ಟೈಟಲ್ ಬೇರೆ ಥರ ಬರುತ್ತೆ, ಅದಕ್ಕೆ ಡಿಫ್ರೆಂಟ್ ಕ್ಯಾಶ್ ಪ್ರೈಸ್ ಬರುತ್ತೆ. ಅದು ಹೇಳ್ತಾರೆ, ಅದೇ ಥರ ಬರುತ್ತೆ. ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರಿಗೆ ಎಲ್ರಿಗೂ ಮಾತ್ರ ಕೊಡೋ ಮಾತ್ರ ಹೇಳ್ತಾ ಇದ್ದೀನಿ. ಟ್ಯಾನಿಂಗ್ ಅಂತ ತೊಗೊಂಡಾಗ ಏನಾಗುತ್ತೆ, ಟ್ಯಾನಿಂಗ್ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಟ್ಯಾನಿಂಗ್ ಬಂದ್ಬಿಟ್ಟು ಯಾರಾದರೂ ಒಂದು ಟ್ಯಾನಿಂಗ್ ಅಸೋಸಿಯೇಷನ್ ಕೊಡ್ಬೋದು. ಅವ್ರು ಕೊಟ್ಟರೆ ಏನು ಮಾಡ್ತಾರೆ, ಒಂದೊಂದು ತಲೆಗೆ ಅಂತ ನನಗೆ 500 ರೂಪಾಯಿ ಕೊಡ್ತಾರೆ ನಮಗೆ. ಸೊ ಏನಾಗುತ್ತೆ, ನಮಗೆ ಆ ಥರ ಉದ್ದೇಶ ಇಲ್ಲ. ಟ್ಯಾನಿಂಗಲ್ಲಿ ಏನಂದರೆ ಓನ ನಾವೇ ಮಾಡ್ತಿರೋದು ಏನಾಗ್ತದೆ ಅಂದರೆ, ನಾವು ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಸೊ ಅಲ್ಲೇನಂದರೆ ಟ್ಯಾನಿಂಗಲ್ಲೂ ಒಂದೊಂದು ಕ್ಯಾಟಗರಿ ಒಂದೊಂದು ಥರ ಟ್ಯಾನಿಂಗ್ ಇದೆ ಇಲ್ಲಿ. ಸೊ ಮೆನ್ ಫಿಸಿಕ್ಕಿಗೆ ಇದೇ ಥರ ಟ್ಯಾನಿಂಗ್ ಇರಬೇಕು, ಕ್ಲಾಸಿಕ್ಕಿಗೆ ಇದೇ ಥರ ಟ್ಯಾನಿಂಗ್ ಇರಬೇಕು, ಬಾಡಿ ಬಿಲ್ಡಿಂಗ್ ಇದೇ ಥರ ಟ್ಯಾನಿಂಗ್ ಇರಬೇಕು. ಅದು ಟ್ರಂಕ್ಗಳು ಅಷ್ಟೇ ಇದೇ ಥರ ಟ್ರಂಕ್ ಇರಬೇಕು.
ಸೊ ಬಾಡಿ ಲೈನ್ ಹೆಂಗಿರಬೇಕು, ಮಿನಿ ಫಿಸಿಕ್ ಯಾವ ಥರ ಇರಬೇಕು, ಅದಕ್ಕೆ ಎಷ್ಟು ಬಾಡಿ ಫ್ಯಾಟ್ ಪ್ರೆಸೆಂಟ್ ಇರಬೇಕು, ಕ್ಲಾಸಿಕ್ ಅಂದರೆ ಹೆಂಗಿರಬೇಕು, ಅದಕ್ಕೆ ಯಾವುದೋ ಡೆಫಿನೇಷನ್ ಬೇಕು, ಯಾವುದೋ ಡ್ರೈ ಇರಬೇಕು, ಅದಕ್ಕೆ ಯಾವ ಮಸಲ್ ಹೈಲೈಟ್ ಇರಬೇಕು, ಬಾಡಿ ಬಿಲ್ಡಿಂಗ್ ಹೆಂಗಿರಬೇಕು, ಇದನ್ನೆಲ್ಲ ನಮ್ಮದು ಮುಂಚೆನೇ ಸೊ ನಮ್ಮ ಪೇಜಲ್ಲಿ ಎಲ್ಲ ಅಂತ ಹಾಕಿರ್ತೀವಿ. ಸರ್ ನಾನು ಇದುವರೆಗೂ ಕೇಳಿಲ್ಲ ಸರ್. ಸೊ ಇಲ್ಲ ಆ್ಯಕ್ಚುಲಿ ಇದಾಗ ತಿಳ್ಕೊಬೇಕು ಸರ್. ಇದಾಗ ತಿಳ್ಕೊಂಡು ಮಾಡಿದ್ರೆ ಎಲ್ಲರಿಗೂ ಒಂದೇ ಟ್ಯಾನಿಂಗ್ ಹೊಡಿತಾರೆ, ಒಂದೇ ಟೈಮ್ ಹೊಡ್ಕೊಂಡು ಒಬ್ರು ಯಾರೋ ಒಬ್ಬ ಒಂಥರ ಏನೋ ತುಂಬ ಹಾಕೊಂಡಿರ್ತಾರೆ, ಇನ್ನೊಬ್ರು ಏನು ಹಾಕೊಂಡಿರ್ತಾರೆ, ತುಂಬ ಪ್ರೊಫೆಷನಲ್ ಹಾಕೊಂಡಿರ್ತಾರೆ, ಇನ್ನೊಬ್ರು ಫುಲ್ಲು ಪ್ರೋಟನ್ ಹಾಕೊಂಡಿರ್ತಾರೆ. ಸ್ಟೇಜ್ ಮೇಲೆ ಅವ್ರನ್ನ ನೋಡಿದಾಗ ಏನಾಗ್ತಾ ಇರುತ್ತೆ, ಒಬ್ಬರು ಅನ್ನಿವನ್ ಕಾಣ್ತಾ ಇರ್ತಾರೆ. ಅವ್ರು ಜಡ್ಮೆಂಟ್ ಹೆಂಗೆ ಮಾಡ್ತೀರಾ? ಅವ್ರ ಮಜಾ ನಮ್ಗೆ ಹೆಂಗೆ ಕಾಣಿಸುತ್ತೆ? ಒಬ್ಬರು ಹೈಟ್ ಜಾಸ್ತಿದಕ್ಕೆ ತುಂಬ ಏನೋ ಶೈನ್ ಕಾಣ್ತಾ ಇರ್ತಾರೆ, ಅವ್ರಿಗೆ ಕೊಡೋಕ್ಕಾಗಲ್ಲ. ಈಗ ನಾನೊಬ್ಬ ಅಥ್ಲೆಟ್ ಆಗಿರೋದ್ರಿಂದ ಸೊ ನನಗೆ ಗೊತ್ತಿರುತ್ತೆ ಏನು ಡಯಟ್ ಮಾಡಿದಾಗ ನನ್ನ ಮಜಲ್ ಹೆಂಗಿರುತ್ತೆ, ಏನು ಟ್ರೈಯಲ್ಲಿ ಇದ್ದೀನಿ. ಈಗ ನಾನು ರೀಸೆಂಟಾಗಿ ಒಂದು ಕಾಂಪಿಟೇಷನ್ ಬಗ್ಗೆ ಹೇಳ್ತೀನಿ ಕೇಳಿ. ಒಂದು ಚೆನ್ನೈಲಿ ಒಂದು ಕಾಂಪಿಟೇಷನ್ ಮಾಡಿದೆ, CFC ಕ್ಲಾಸಿಕ್ ಅಂತ. ಬಾಡಿ ಬಿಲ್ಡಿಂಗಲ್ಲಿ ನಾನು ಚಾಂಪಿಯನ್ ಮಾಡಿದೆ. ಕ್ಲಾಸಿಕ್ ಫಿಸಿಕಲಿ ಬಂದುಬಿಟ್ಟು ನಾನು ನನ್ನ ಹೈಟ್ಗೆ ನನ್ನ ವೆಯ್ಟ್ ಬಂದುಬಿಟ್ಟು 80 kg ಇರಬೇಕು. ನಾನು ಆನ್ ಸ್ಪಾಟ್ 79 kg ಇದ್ದೀನಿ. ಸ್ಟೇಜ್ ಮೇಲೆ ಹೋದೆ ನಾನು. ಸ್ಟೇಜ್ ಮೇಲೆ ಹೋದ್ಮೇಲೆ ಬಾಡಿ ಬಿಲ್ಡಿಂಗ್ ಟೈಟ್ ಮಾಡೋಂಗೆ ಕ್ಲಾಸಿಕ್ ಫಿಸಿಕಲ್ ನಾನು ಮಾಡೋದೇ ದೊಡ್ಡ ವಿಷಯ ಇರಲಿಲ್ಲ. ನನ್ನ ಸ್ಟೇಜನ್ನು ಕೆಳಗಿಳಿಸಿದ್ರು. ಎಂದಕ್ಕೆ ಇಳಿಸಿದ್ರು ಅಂದರೆ ನನ್ನ ಸ್ಟಮಕ್ ಬ್ಲೋಟ್ ಇತ್ತು ಅಂತ. ಓಕೆ ಬ್ಲೋಟ್ ಇತ್ತು, ಲೈನಪ್ಪಲ್ಲಿ ನಿಲ್ಲಿಸ್ಲಿ, ಕಂಪೇರ್ ಮಾಡಲಿ, ಪೋಸಿಂಗ್ ಮಾಡಿಸ್ಲಿ, ಎಲ್ಲ ಮಾಡಲಿ. ನನಗಿಂತ ಯಾರು ಅಥ್ಲೆಟ್ ಚೆನ್ನಾಗಿದ್ದಾನ ಕೊಡಲಿ ಅವನಿಗೆ, ಓಕೆನಾ, ಕೊಡಲಿ ಪರವಾಗಿಲ್ಲ, ನಾನು ಈಸಿಯಾಗಿ ಹೋಗಿಸ್ಕೊತೀನಿ ಬರ್ತೀನಿ. ಬಟ್ ಅಲ್ಲೇನಂದರೆ ಆ ರೆಫ್ರಿಯಾಗಿ ಕೂತಿರೋ ಬಂದುಬಿಟ್ಟು ಒಳ್ಳೊಳ್ಳೆ ಸ್ಟೇಜಲ್ಲಿ ಕಾಂಪಿಟೇಷನ್ ಮಾಡಿದ್ರೆ ಬಿಟ್ಟು ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರನ್ನ. ಇನ್ನೊಂದು ಅವ್ರ ಎಕ್ಸಾಮೆಲ್ಲ ಕ್ಲಿಯರ್ ಮಾಡಿದಾರೋ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅದು ನನಗೆ ಗೊತ್ತಿಲ್ಲ. ಸೊ ಅಂಥವ್ರನ್ನ ಕೂರಿಸ್ಬಿಟ್ಟು ಅವ್ರು ಮಾಡ್ತಿದ್ರು. ಸೊ ನನಗೆ ಸ್ವಲ್ಪ ಏನಂತ ಗಿಲ್ಟ್ ಆಯಿತು, ಈ ಥರ ಕೂರಿಸಿದ್ರಲ್ಲ ಮಾಡ್ತಿದ್ದಾರಲ್ಲ. ಸೊ ಹಿಂಗೆಲ್ಲ ಆಗಬಾರ್ದು. ಆ ವೆಯ್ಟ್ಗೆ ಹೈಟ್ ಕಟ್ಟಾಗಿದ್ದಾರಾ ಕಂಪೇರ್ ಮಾಡಲಿ, ಬಾಡಿ ಲೈನ್ ಚೆನ್ನಾಗಿಲ್ವಾ, ನನಗಿಂತ ಯಾರು ಚೆನ್ನಾಗಿದ್ದಾರಾ ಅವ್ರಿಗೆ ಕೊಡಲಿ, ಅದು ಆ್ಯಕ್ಚುಲಿ ರೂಲ್ಸ್ ಅಲ್ವಾ. ಅಷ್ಟು ಬೇಸಿಕ್ ನಾಲೆಡ್ಜ್ ಏನೋ ಅವ್ರು ಕೂತಿರೋ ರೆಫ್ರಿಗೆ ಇಲ್ಲ ಅಂದಮೇಲೆ ಅವರೆಲ್ಲ ಎಂತ ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾವುದ್ಯಾವುದು ಕ್ಯಾಟಗರಿಯಲ್ಲಿ ಬಾಡಿ ಬಿಲ್ಡಿಂಗ್ ಹೆಂಗಿರಬೇಕು, ಕ್ಲಾಸಿಕಲ್ ಹೆಂಗಿರಬೇಕು, ಮೆನ್ ಫಿಸಿಕ್ ಹೆಂಗಿರಬೇಕು, ಅದಕ್ಕೋಸ್ಕರ ಇದೆಲ್ಲನೂ ಮಾಡಿರೋದು. ಕ್ಲಾಸಿಕ್ ಅಂದರೆ ಹಿಂಗೆ ಇರಬೇಕು. ಸರ್ ನಿಮ್ಮ ಲೈಫಲ್ಲಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ, ಅದಕ್ಕೆ ನೀವು ನಡೆಸ್ತಾ ಇರೋದು ಕಾಂಪಿಟೇಷನ್ಗೆ ನಮ್ಮ ಅಥ್ಲೀಟ್ಸ್ಗೆ ಈ ಥರ ಕಷ್ಟ ಬರಬಾರ್ದು. ಹೌದು, 3,500 ರೂಪಾಯಿ ತಗೊಂಡೇನು ತುಂಬ ತಿಳ್ಕೊಬೇಕು, ಕಷ್ಟ ಬರಬೇಕು. ನಾವೊಂದು ಇಂಟರ್ನ್ಯಾಷನಲ್ ಸ್ಟೇಜ್ ಆ ಥರ ಲೆವೆಲಲ್ಲೇ ನಾವು ಕಾಂಪಿಟೇಷನ್ ಮಾಡಿದ್ವಿ. ಆ ಥರ ನಮ್ಗೆ ಪ್ಲ್ಯಾಟ್ಫಾರ್ಮ್ ಸಿಕ್ತು. ನಾನು ಬಂದು ಕಷ್ಟಪಟ್ಟು ಮಾಡಿದ್ದಕ್ಕೂ ಇಲ್ಲೊಂದೇನೋ ಒಂದು ಉಪಯೋಗ ಆಯಿತು. ಸೊ ನಾನು ಚೆನ್ನಾಗಿ ಜಡ್ಜ್ಮೆಂಟ್ ಕೊಟ್ಟರು. ಸೊ ನಾನು ಕೊಟ್ಟಿದ್ದ ಅಮೌಂಟ್ಗೆ ನನಗೆ ವ್ಯಾಲ್ಯೂ ಇತ್ತು. ಸೊ ಇದರಿಂದ ನಾನು ಏನಾದರೂ ಇಂಟರ್ನ್ಯಾಷನಲ್ ಮಾಡ್ತೀನಿ, ಸ್ಟೇಟ್ ಮಾಡ್ತೀನಿ, ಏನೇ ಕಾಂಪಿಟೇಷನ್ ಮಾಡಲಿ, ಸೊ ಇದರಿಂದ ನಮ್ಗೆ ವ್ಯಾಲ್ಯೂ ಆಯಿತು ಅಂದವರು ಫಸ್ಟ್ ಒಂದು ಸ್ವಲ್ಪ ನಮ್ಮದು ತಿಳ್ಕೊಂಡು ನಮ್ಮದು ಏನೈತೆ ರೂಲ್ಸ್ಕೊಂಡು ನೋಡ್ಕೊಂಡು ಮಾಡಿದ್ರೆ ಆ ಅಥ್ಲೆಟ್ ಏನು ಕಷ್ಟಪಡ್ತಾ ಇದ್ದಾರೋ ಅವ್ರಿಗೊಂದು ವ್ಯಾಲ್ಯೂಸ್ ಇರುತ್ತೆ. ಸೊ ಅದನ್ನು ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಹೆಂಗೆಂದರೆ ನಾನು ಹೇಳ್ದಲ್ಲ ಅವಾಗ ಇದರಲ್ಲಿ ಏನೋ ದುಡ್ಡನ್ನ ಮಾಡಬೇಕು ಅಂತೇನಿಲ್ಲ. ಸರ್ ನಾನು ಈ ಕಾಂಪಿಟೇಷನ್ ಖರ್ಚು ಮಾಡಿದ್ರೆ ಬಂದುಬಿಟ್ಟು ಆಲ್ಮೋಸ್ಟ್ 40 ಲಕ್ಷ ಖರ್ಚು ಮಾಡ್ತಾರೆ ಇಲ್ಲಿ ಈ ಕಾಂಪಿಟೇಷನ್. ಇವಾಗ ನಡೆಸ್ತಾ 40 ಲಕ್ಷ. ಸೊ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ನಾವೇನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಾವೇ ರಿಚ್ ಅಲ್ಲ. ನಾವು ಮಾಡ್ತಾ ಇದ್ದೆಲ್ಲ ಜಸ್ಟ್ ನಮ್ಮ ನಾವು ಟೀಮಲ್ಲಿ ಇಷ್ಟು ಜನ ಅಂತ ಇದ್ದೀವಿ. ಸೊ ಅದನ್ನು ತೋರಿಸ್ತೀವಿ ಹೇಗೆ ಅಂತ. ಸೊ ಅದರೆಲ್ಲ ಕೆಲವೊಂದೆಲ್ಲ ನಾವೇ ಕೈ ಹಾಕೊಂಡು ಮಾಡ್ತಾರೆ. ಈಗ ಹೋಗ್ಬಿಟ್ಟು ಯಾರೋ ಪೊಲಿಟಿಕಲ್ ಹತ್ರ ಬಂದುಬಿಟ್ಟು ಹಣ ಅಂದ್ಬಿಟ್ಟು ಅಂತ ಒಂದು 10 ಲಕ್ಷ 5 ಲಕ್ಷ ಇಸ್ಕೊಳ್ಳೋದು, ಇಲ್ಲ ಯಾರೋ ಯಾವುದೊಂದು ಸಪ್ಲಿಮೆಂಟ್ ಒಂದು ಅಷ್ಟು ಇಸ್ಕೊಳ್ಳೋದು. ಸೊ ಅದು ಇಸ್ಕೊಂಡು ನಾವು ದುಡ್ಡುಗಳು ಮಾಡಿಕೊಂಡು ಸೊ ಇದನ್ನೇನೋ ಒಂದು ಹೆಸರು ಇಟ್ಕೊಂಡು ಕಾಂಪಿಟೇಷನ್ ಅರೇಂಜ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಂತೂ ಇಲ್ಲ ಇಲ್ಲಿ. ಸೊ ಆ ಥರ ಯಾರೂ ಇನ್ವಾಲ್ವ್ ಮಾಡ್ಕೊತಾ ಇಲ್ಲ. ನಾವು ಒಂದು ಕಾಂಪಿಟೇಷನ್ನ ಸೆಲ್ಫು ನಾವೇ ಕೈಯಿಂದ ಹಾಕೊಂಡು ಎಷ್ಟಾಗೋದಷ್ಟು ಒಂದು ಲೆವೆಲ್ಗೆ ಅದನ್ನು ರೀಚ್ ಮಾಡಬೇಕು. ನಂಗೆ ತುಂಬ ಗೊತ್ತಿರೋರು ಇದ್ದಾರೆ, ನಮ್ಮ ಬಗ್ಗೆ ತಿಳ್ಕೊಂಡಿರೋರು, ನಮ್ಮನ್ನು ನೋಡಿರೋರು, ನಾವು ಕಷ್ಟಪಟ್ಟು ಇಷ್ಟು ಮೇಲೆ ಬಂದಿದ್ದೀವಿ, ನಾವು ಎಷ್ಟು ಆನೆಸ್ಟನ್ನು ಮಾಡಿದ್ದೀವಿ ಅಂತ ನೋಡಿಕೊಂಡು ನಮ್ಮ ಸೆಲ್ಫಾಗೆ ಸ್ವಲ್ಪ ಕೊಡೋರು ಅಂತ ಇದ್ದಾರೆ. ಸೊ ಅವ್ರು ಕೊಡ್ತಾಯಿದ್ದಾರೆ ಅಂತ ನಾವು ಬೆಲೆ ಕೊಡ್ತೀವಿ, ಅವ್ರು ನಮ್ಮ ಬೆಲೆ ಕೊಡ್ತಾರೆ. ಸೊ ಅಂಥದ್ದು ಸ್ಪಾನ್ಸರ್ ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಈ ಥರ ನಡೆಸಬೇಕು, ಈ ಥರ ತೋರಿಸ್ಬೇಕು ಅನ್ನೋ ಉದ್ದೇಶ ನಮ್ಮದು. ಈಗ ನಾನು ಮುಂಚೆ ಬೇರೆ ಅಸೋಸಿಯೇಷನ್ ಮಾಡಿದ್ದೀನಿ, ನಮ್ಮದೆಲ್ಲ ಒಂದು ಇತ್ತು, ಯಾವ ಥರ ನಡೀತಿತ್ತು, ಹೆಂಗಿತ್ತು, ಅದೊಂದು ವ್ಯಾಲ್ಯೂ ಇತ್ತು. ಆ ಥರ ರೆಫ್ರಿಗಳನ್ನ ನೋಡಿದ್ದೀನಿ, ಅವರೆಲ್ಲ ಇಲ್ಲ ತೀರೋಗಿದ್ದಾರೆ. ಆ ಥರ ರೆಫ್ರಿಗಳನ್ನ ನೋಡಿದ್ದೀನಿ. ಸೊ ಅಷ್ಟೇ ವ್ಯಾಲ್ಯೂ ಇತ್ತು, ಅವ್ರು ನೋಡೋ ಅಷ್ಟು ಮರ್ಯಾದೆ ಕೊಡಬೇಕು ಅನಿಸ್ತಿತ್ತು. ಇವಾಗ ನಾನೀಗ ಫಿಫಲ್ಲಿ ಇವಾಗ ಫಸ್ಟ್ ಇದು ನಾನು ಮಾಡಬೇಕು ಅಂದರೆ ಇವಾಗ ನಾನು ಒಂದು 3 ಕಂಟ್ರೀಲಿ ಜಸ್ಟ್ ನಾರ್ಮಲಾಗಿ ಕೋಚ್ ಜಡ್ಜಿಂಗ್ ಅಂದರೆ ಹೆಂಗೆ ಮಾಡಬೇಕು, ಅಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಅನ್ನೋದು ಜಡ್ಜಿಂಗ್ ಕೂತ್ಕೊಂಡು ನಾನು ವರ್ಕ್ ಮಾಡಿದ್ದೀನಿ. ಬಟ್ ಒಂದೇನು ಎಕ್ಸ್ಪೋಸ್ ಮಾಡಿಲ್ಲ. ಅದನ್ನು ಎಕ್ಸಾಮ್ ತೊಗೊತಾ ಇದ್ದೀವಿ. ನಮ್ಮ ಟೀಮಲ್ಲಿ ಓದಿರೋ ಹುಡುಗಿದ್ದಾರೆ, ನಾವೆಲ್ಲ ಸ್ವಲ್ಪ ಓದಿರೋ ಕಮ್ಮಿ ಇರ್ಬೋದು, ನಮ್ಮರು ಓದಿರೋ ತುಂಬ ಹುಡುಗಿದ್ದಾರೆ. ಅವ್ರ ಕೈಲಿ ಎಲ್ಲ ಎಕ್ಸಾಮ್ ತೊಗೊತಾ ಇದ್ದೀವಿ. ಎಕ್ಸಾಮ್ ತೊಗೊಂಡು ನಾವು ಸರ್ಟಿಫಿಕೇಟ್ ಇಟ್ಕೊಂಡು ನೆಕ್ಸ್ಟ್ ನಾವು ತಿಳ್ಕೊಂಡು ಈ ಕಾಂಪಿಟೇಷನ್ ನಾವು ಮಾಡಿಸೋದ್ರಿಂದ ನಾನೇನೋ ತೋರಿಸ್ಕೊಬೇಕು, ಏನೋ ಮಾಡಬೇಕು ಅಂದರೆ ಕೂತ್ಕೊಳ್ಬೇಕು, ನಾನು ರೆಫ್ರಿಯಾಗಿ ಮಾಡ್ಬೋದು. ಹೆಂಗೆಂದರೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ. 14 ವರ್ಷ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ನಾನು ಆಲ್ಮೋಸ್ಟ್ ಒಂದು 20 ಕಾಂಪಿಟೇಷನ್ ಅದಾದ 40 ಕಾಂಪಿಟೇಷನ್ ಮಾಡಿದ್ದೀನಿ. ಸೊ ಅದ್ರಲ್ಲಿ ತುಂಬ ಚಾಂಪಿಯನ್ ಮಾಡಿದ್ದೀನಿ. ನನ್ನ ಅಂಡರ್ 19 ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ನಾನು ಮಾಡಿದ್ರು ಅಲ್ಲಿ ನನಗಿಂತ ದೊಡ್ಡವ್ರು ಬರ್ತಾರೆ ಸ್ಟೇಜ್ಗೆ. ಅವರಿಗೆ ನಾನು ಕೂತು ಜಡ್ಜ್ ಮಾಡಿದ್ರೆ ಅವ್ರು ಮರ್ಯಾದೆ ಇರೋಲ್ಲ. ಅವರಿಗೆ ಅವರಂತವರೇ ಬರಬೇಕು, ಅವರೇ ಮಾಡಬೇಕು, ಇಂಟೆನ್ಷನ್ ನಮ್ಮದು. ಈಗ ನಾನು ಯಾವುದೋ ಒಂದು ಡಿಸ್ಟ್ರಿಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಓಕೆ ಡಿಸ್ಟ್ರಿಕ್ಟ್ ಮಾಡೋಷ್ಟಿಗೆ ನನ್ನ ಅರ್ಹತೆ ನನಗಿದೆ, ನಾನು ಮಾಡೋದೇ ಒಂದು ವ್ಯಾಲ್ಯೂ ಇರುತ್ತೆ. ಸ್ಟೇಟ್ ಮಾಡ್ತಾಯಿದ್ದೀನಿ ಅಂದರೆ ಓಕೆ ನಾನು ಸ್ವಲ್ಪ ಪ್ರೋಗ್ರಾಮ್ ಮಾಡಿದ್ದೀನಿ, ಸೊ ತಿಳ್ಕೊಂಡಿದ್ದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅದು ನಾನು ಮಾಡ್ಬೋದು. ಸೊ ನಮ್ಮ ಜಡ್ಜಿಂಗಲ್ಲಿ ಹೆಂಗಿದೆ, ಒಂದಿನ ಬಿಫೋರ್ ಮುಂಚೆ ನಾವು ಯಾವುದೇ ಕಂಟ್ರಿಗೆ ಹೋದ್ರೂ ಅಲ್ಲಿ ನಮಗೆ ಫಸ್ಟ್ ಬಿಫೋರು ಹೇಗಿರಬೇಕು ಅನ್ನೋದನ್ನ ಒಂದು ಕ್ಲಾಸ್ ತೊಗೊತಾರೆ ನಮ್ಮ ವರ್ಲ್ಡ್ ರೆಫ್ರಿ ಅವರು ತೊಗೊಂಡು ಹಿಂಗೆ ಅಂತ ಹೇಳ್ತಾರೆ. ಸೊ ಕ್ಲಾಸಿಕ್ ಫಿಸಿಕಲ್ ಅಂದರೆ ಅದಕ್ಕೆ ಎಷ್ಟು ಬಾಡಿ
ಫ್ಯಾಟ್ ಪರ್ಸೆಂಟೇಜ್ ಬಾಡಿಲಿ ಹೆಂಗಿರಬೇಕು, ಎಷ್ಟು ಡೆಫಿನೇಷನ್ ಇರಬೇಕು, ಯಾವ ಥರ ಇರಬೇಕು, ಯಾವ ಹೈಲೈಟ್ ಹೆಂಗಿರಬೇಕು, ಮೆನ್ ಫಿಸಿಕ್ ಎಷ್ಟು ಇರಬೇಕು, ಏನಿರಬೇಕು, ಬಾಡಿ ಬಿಲ್ಡಿಂಗ್ ಹೆಂಗಿರಬೇಕು, ಎಲ್ಲ ತಿಳ್ಕೊಂಡಿರ್ತೀವಿ, ಇದನ್ನು ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಅದೊಂದು ವ್ಯಾಲ್ಯೂ ಇರುತ್ತೆ. ಇಲ್ಲೆಲ್ಲ ಏನು ಮಾಡ್ತಾರೆ, ಏನು ಗೊತ್ತಿಲ್ಲ ಏನಿಲ್ಲ, ಒಂದು ಕಾಂಪಿಟೇಷನ್ ಮಾಡಿದವರೆಲ್ಲ ಬಂದುಬಿಟ್ಟು ಜಡ್ಜಿಂಗ್ ಮಾಡ್ತೀನಿ ಅಂದರೆ ಏನು ವ್ಯವಸ್ಥೆ ಇರೋಲ್ಲ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಏನೋ ಮಾತಾಡ್ಬಿಟ್ಟು ಗೊತ್ತಿಲ್ಲದವ್ರಿಗೆ ಏನೋ ಹೇಳ್ಕೊಂಡು ಏನೋ ಮಾಡ್ಕೊಂಬಿಟ್ಟು ಸ್ವಲ್ಪ ಫಾಲೋವರ್ಸ್ಗಳು ತೋರಿಸ್ಕೊಂಬಿಟ್ಟು ಕೂತ್ಕೊಂಬಿಟ್ರೆ ಅವರೆಲ್ಲ ಹಂಗಾಗಲ್ಲ. ಹೇಳ್ತಾರೆ, ಒಂದು ಜಿಮ್ ರನ್ ಮಾಡ್ತಾ ಇರ್ತಾರೆ, ಒಂದೆರಡು ಕಾಂಪಿಟೇಷನ್ ಮಾಡಿರ್ತಾರೆ, ಇಲ್ಲ ಅಂತ ಹೇಳಲ್ಲ, ಗೊತ್ತಿರ್ತಾರೆ. ಪ್ರೊಫೆಷನ್ ಮಾಡೋರಿಗೆ ಅಂತ ಈಗ ನಾನು ಪ್ರೊಫೆಷನ್ ಮಾಡಿದರೆ ನಾನು ಕೂತ್ಕೊಳ್ಳೋಕೆ ಅದು ನನಗೆ ಯೋಗ್ಯತೆ ಇರಬೇಕು, ಸುಮ್ಮನೆ ನೋಡೋಕ್ಕಾಗಲ್ಲ. ಇಲ್ಲ ನಾನು ತೋರಿಸ್ಕೊಬೇಕು ಅಂದರೆ ಕೂತ್ಕೊಂಡ್ರೆ ಏನಿಲ್ಲ, ಕೂತ್ಕೊಬೋದು. ಇದೇ ಥರನೇ ನಾನು ಕಾಂಪಿಟೇಷನ್ ಮಾಡಿದೆ 2012 ಮಿಸ್ಟರ್ ಕ್ಯಾಂಗೇರಿ ಕಾಂಪಿಟೇಷನ್ನು, ನಾನು ಚಾಂಪಿಯನ್ ಮಾಡಿದೆ. ಆ ಟೈಮಲ್ಲಿ ನನ್ನ ಸೀನಿಯರ್ಸ್ ಒಂದು 3 ಜನ ಬಾಡಿ ಬಿಲ್ಡರ್ಸ್ ಬಂದ್ಬಿಟ್ಟು ನನಗೆ ಜಡ್ಜಿಂಗ್ ಮಾಡಿದರು. ನಾನು ಚಾಂಪಿಯನ್ ಮಾಡಿದೆ. ನಾನೊಂದು ಅವಾಗ ಒಂದು ಫೆಡರೇಷನಲ್ಲಿ ಕಾಂಪಿಟೇಷನ್ ರೆಗ್ಯುಲರ್ ಅದೇ ಮಾಡ್ತಿದ್ದು. ಅವ್ರ ಹೆಸರು ಬಂದು ಚಂದ್ರಮೌಳಿ ಅಂತ. ಸೊ ಅವ್ರು ಅವಲೇ ಆಲ್ಮೋಸ್ಟ್ ಒಂದು ಹೋಲ್ಡ್ ಬಂದು 70 years ಅವಲೇ ಆಯಿತು ಅವ್ರಿಗೆ. ಅವ್ರು ನನ್ನನ್ನು ನಂಬ್ತಿರೋ ಬಿಡ್ತಿರೋ 6 ತಿಂಗಳು ನನ್ನನ್ನು ಬ್ಯಾನ್ ಮಾಡಿದರು, ಅಂದರೆ ನೀನು ಆಡೋಂಗಿಲ್ಲ ನೀನು ಅಂತ. ಯಾಕೆ? ಈಗ ಅವರಿಗೆ ಅಂತಲೇ ಒಂದು ವ್ಯವಸ್ಥೆ ಇದೆ ಇಲ್ಲಿ ಕರ್ನಾಟಕದಲ್ಲಿ, ಅವ್ರದ್ದೇ ಒಂದು ಸಂಸ್ಥೆ ಇದೆ, ಒಂದು ಫೆಡರೇಷನ್ ಇದೆ. ಆ ಫೆಡರೇಷನಲ್ಲಿ ಅವರಿಗೆ ಅಂತ ಒಂದು ಗೌರವ ಇದೆ. ಅವರೇ ಇಂಟರ್ ಕರ್ನಾಟಕ ಕಾಂಪಿಟೇಷನ್ಗಳನ್ನ ಆರ್ಗನೈಸ್ ಮಾಡ್ತಾಯಿದ್ದಾರೆ. ಅವ್ರು ಇದ್ದಾಗಲೇ ಅವ್ರ ಸ್ಟೂಡೆಂಟ್ಗಳು ಅವರನ್ನೆಲ್ಲ ಕೆಲಸ ಮಾಡಿ ಬಂದ್ಬಿಟ್ಟು ಇನ್ನೊಬ್ಬರಿಗೆ ಜಡ್ಜ್ ಮಾಡ್ತಾ ಇದ್ದಾರೆ. ಅದು ಏನು ಮರ್ಯಾದೆ ಇರುತ್ತೆ? ಓಕೆ. ಸೊ ಇದಕ್ಕೆ ಅಂತಲೇ ಒಂದು ಪ್ಲ್ಯಾಟ್ಫಾರ್ಮ್ನ ಚೇಂಜ್ ಮಾಡಬೇಕು ಅನ್ನೋದು. ಹಿಂಗೆ ನಾವೆಲ್ಲ ಅನುಭವಿಸಿದ್ದೀವಿ, ನಮ್ಗೆ ಗೊತ್ತು, ಇದೆಲ್ಲ ನಾವು ನೋಡಿದ್ದೀವಿ. ಸೊ ಈ ಥರ ಆಗಬಾರ್ದು ಯಾರೇ ಮಾಡಿದ್ರು. ಸೊ ನಾವು ಮತ್ತೆ ರಿಕ್ವೆಸ್ಟ್ ಮಾಡಿ ಈ ಥರ ನೆಕ್ಸ್ಟ್ ಹಿಂಗೆ ಮಾಡಲ್ಲ, ಹಿಂಗೆಲ್ಲ ಆಗಲ್ಲ, ಸೊ ಇದರಲ್ಲೇ ಮಾಡ್ತೀವಿ ಅಂತ ಹೇಳ್ಬೋದು. ಅವಾಗ ಆ ಥರ ವ್ಯವಸ್ಥೆ ಇತ್ತು. ಅವಾಗ ನಮ್ಮ ಜಸ್ಟ್ ರಿಜಿಸ್ಟ್ರೇಷನ್ ಕಾಂಪಿಟೇಷನ್ ಬರೀ 50 ರೂಪಾಯಿ, ಗೆದ್ದರೆ ಮಿನಿಮಮ್ 2000 3000 ಕೊಡೋರು, ಕಾಸು ಕೊಡೋರು. ಆ ಥರ ನೋಡ್ಕೊಂಬಂದಿದ್ದೀವಿ. ಇವಾಗ ನೋಡ್ತಾ ಹೆಂಗಾಗಿದೆ ಅಂದರೆ ಸುಮಾರು ಫೆಡರೇಷನ್ ಆಗಿದೆ. ಈಗ ನಂದು ಹೊಸದೇ ಫೆಡರೇಷನ್. ಬಟ್ ನನ್ನ ಇಂಡಕ್ಷನ್ ಏನಂದರೆ ಏನಾದರೂ ಒಂದು ಚೇಂಜಸ್ ತರಲೇಬೇಕು, ಏನು ಮಾಡಲೇಬೇಕು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ, ಓಕೆ ಮುಂದಕ್ಕೆ ಹೋಗ್ತೀವಿ, ಆಗಿಲ್ವಾ ಓಕೆ ಬೇಡ, ಈ ಥರ. ಅದಕ್ಕೋಸ್ಕರ ತೊಗೊಂಡಿದ್ದು ಮಾಡ್ತಾಯಿದ್ದೀವಿ. ಈ ಅಥ್ಲೆಟ್ ಈ ಸಲ ಮಾಡೋ ಕಾಂಪಿಟೇಷನಲ್ಲಿ ಯಾರ್ಯಾರು ಓಕೆ ಮಾಡ್ತಾರೆ, ಯಾರಿಗೆ ಇಷ್ಟ ಆಗುತ್ತೆ, ನಾನು ಅಂದ್ಕೊಂಡಿರೋ ಏನೇನು ಅಂದ್ಕೊಂಡಿದ್ದೀವೋ, ಏನೇನು ರೂಲ್ಸ್ಗಳು ಹಾಕೊಂಡು ಮಾಡ್ತಾಯಿದ್ದೀವೋ, ಸೊ ಅದೆಲ್ಲ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ರನ್ ಆಯಿತು ಅಂದರೆ ಓಕೆ, ನೆಕ್ಸ್ಟ್ ಟೈಮ್ ಇನ್ನೂ ಗ್ರ್ಯಾಂಡು 100% ಸರ್. ನೆಕ್ಸ್ಟ್ ಇಯರ್ ಇದನ್ನು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ನು ನಮ್ಮ ಬ್ಯಾಂಗ್ಳೂರಲ್ಲಿ ಮಾಡಬೇಕು ಅನ್ನೋ ಇಂಟೆನ್ಷನ್ ನಮ್ಮದಿರೋದು. ನಾನು ಹಿಂಗೇನೇ ರೀಸೆಂಟಾಗಿ ಲಾಸ್ಟ್ ಇಯರ್ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನೋಡಿದೆ, ನಮ್ಮ ಬ್ಯಾಂಗ್ಳೂರಲ್ಲಿ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನೋಡಿದೆ. ಆ ಕಾಂಪಿಟೇಷನಲ್ಲಿ ಬೇಡ, ಅದು ಬಗ್ಗೆ ಬೆಂಗಳೂರಲ್ಲಿ ಅದೆಲ್ಲ ಮಾತಾಡೋದು ಬೇಡ. ಆ್ಯಕ್ಚುಲಿ ಹಂಗೆಲ್ಲ ನಾನು ಮಾಡಿದ್ದೆ ಆ ಕಾಂಪಿಟೇಷನ್, ಅದಕ್ಕೆ ನೀವು ಏನಾರು ಹೇಳಿದ್ರೆ ಐ ಕ್ಯಾನ್ ಇಲ್ಲ ಆ ಥರ ಇಲ್ಲಿ ಇಲ್ಲ. ನಮ್ಮ ಬೇರೆ ಸಂಸ್ಥೆಗಳಿಗೆ ನಾನು ಹಂಗೆ ಮಾತಾಡ್ತೀನಿ ಹೇಳ್ತಾ ಇಲ್ಲ. ಅದು ಯಾರಾಗಿ ತಪ್ಪು ಎಲ್ಲರೂ ಮಾಡಿರ್ತಾರೆ, ಅದನ್ನು ಕರೆಕ್ಷನ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಕೆಲವೊಂದು ಅಥ್ಲೆಟ್ಗಳು, ಇಂಟರ್ನ್ಯಾಷನಲ್ ಅಥ್ಲೆಟ್ಗಳು ಬಂದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಒಂದು ಅಥ್ಲೆಟ್ ಸ್ಟೇಜ್ ಮೇಲೆ ಒಂದು ಪೋಸಿಂಗ್ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂದರೆ ನಮ್ಮವ್ರು ಯಾರಾದರೂ ಗೆಸ್ಟ್ಗಳು ಬಂದಿದ್ದಾರೆ ಅಂದರೆ ಆ ಸ್ಟೇಜ್ನ ಫುಲ್ಲು ಖಾಲಿ ಮಾಡಬೇಕು. ಸ್ಟೇಜಿಂದ ಕೆಳಗೆ ಕೂರಿಸ್ಬಿಟ್ಟು ಆ ಗೆಸ್ಟ್ ಯಾರು ಬಂದಿದ್ದಾರೆ ಅವ್ರಿಗೆ ತೋರಿಸ್ಬೇಕು. ನಮ್ಮಲ್ಲಿ ಏನು ಮಾಡಿದ್ದಾರೆ ಅಂದರೆ ಗೆಸ್ಟ್ಗಳನ್ನ ಹಿಂದೆ ಕೂರಿಸ್ಬಿಟ್ಟಿದ್ದಾರೆ. ಒಂದು ಲೇಡಿ, ಇಂಟರ್ನ್ಯಾಷನಲ್ ಅಥ್ಲೆಟ್ ಲೇಡಿ ಬಿಕ್ನಿ ಹಾಕ್ಕೊಂಡು ಒಂದು ಪೋಸಿಂಗ್ ಮಾಡ್ತಾ ಇದ್ದಾರೆ. ಹೆಂಗಿರುತ್ತೆ ಅದು? ಹೌದು. ಮುಂದೆ 100 ಜನ ಆಡಿಯನ್ಸ್ ನೋಡ್ತಾ ಇದ್ದಾರೆ, ಮುಂದೆ ರೆಫ್ರಿ ಕೂತಿದ್ದಾರೆ, ಅವ್ರ ಹಿಂದೆ ಬೇರೆ ಗೆಸ್ಟ್ಗಳು ಕೂತಿದ್ದಾರೆ, ಅದ್ರ ಮುಂದೆ VIP ಸ್ಟೇಜ್ ಮೇಲೆ VIP ಕೂತಿದ್ದಾರೆ. ಒಂದು ವಿಮೆನ್ ಅಥ್ಲೆಟ್ ಒಂದು ಪೋಸಿಂಗ್ ಮಾಡ್ತಾ ಇದ್ದಾರೆ, ಹಿಂದೆ ಕೂತಿದ್ದಾರೆ, ಅದು ಬಿಕ್ನಿ ಡ್ರೆಸ್ಸಲ್ಲಿ ಹೆಂಗಿರುತ್ತೆ ಹೇಳಿ? ಎಷ್ಟು ಅಜೀಬ್ ಇರುತ್ತೆ ಹೇಳಿ ನೋಡೋಣ. 100% ಶೇಮ್. ಏನು ನಮ್ಮ ಕಂಟ್ರಿ ಬಗ್ಗೆ ಏನು ಬಂತದು? ಅದರ ಕಂಪ್ಲೀಟ್ಲಿ ಶೇಮ್. ಓಕೆ, ಒಂದು ಕಾಂಪಿಟೇಷನ್ಗೆ ನೋಡೋದಕ್ಕೆ 500 rupees ನಾನು ಕೊಟ್ಟಿದ್ದೀನಿ. 500 rupees ಕೊಟ್ಬಿಟ್ಟು ನಾವು 6 ಜನ ನಮ್ಮ ಟೀಮ್ ಹೋಗಿ ನೋಡೋಕೆ ಹೋಗಿದ್ದೀವಿ. ಒಂದು ಚೇರ್ ವ್ಯವಸ್ಥೆ ಇಲ್ಲ. ಮತ್ತೆ ಯಾಕೆ ಸರ್ 500 ರೂಪಾಯಿ ತಗೊಂತಾರೆ? ಸರ್ ಕೇಳಿದೋ, ಚೇರ್ ಇಲ್ಲ. ಮುಂದೆ ನಿಂತಿರೋಲ್ಲ ಚೇರ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಹಿಂದೆ ಇರೋರೆಲ್ಲ ಕಾಣಿಸ್ತಾನೆ ಇಲ್ಲ. 500 ರೂಪಾಯಿ ಎಂತಕ್ಕೆ ಇಸ್ಕೊಬೇಕು? 100% ಎಂತಕ್ಕೆ ಇಸ್ಕೊಬೇಕು? ನಿಮ್ದಲ್ಲಿ ಏನಾರು ಎಂಟ್ರಿ ಫೀ ಇದೆಯಾ? ಸರ್ ನಮ್ದು 100% ಹೇಳ್ತೀನಿ, 1 ರೂಪಾಯಿ ಎಂಟ್ರಿ ಫೀಸ್ ಇಲ್ಲ. ನಮ್ಮದು 650 ಜನ ಕೂರೋ ಕೆಪಾಸಿಟಿ, ಯಾರಾದರೂ ಬರ್ಬೋದು, ಯಾರಾದರೂ ಬರಲಿ. 650 ಜನ ಕೂರೋ ಕೆಪಾಸಿಟಿ ಆಡಿಟೋರಿಯಂ ಮಾಡ್ತಾ ಇರೋದು. ಸೊ ಅದನ್ನು ಹೇಳ್ತಾ ಇಲ್ವಾ, ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ಯಾವ ಥರ ಇರುತ್ತೆ, ಹೆಂಗಿರುತ್ತೆ, ಆ ಲೆವೆಲ್ ರೀಚ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಫಸ್ಟ್ ಟೈಮ್ ಮಾಡ್ತಿರೋದನ್ನ ಒಂದು ಲೆವೆಲ್ ರೀಚ್ ಮಾಡಬೇಕನ್ನೋ ಇಂಟೆನ್ಷನ್ ನಮ್ಮದು. ಸೊ ಇನ್ನೆಲ್ಲನೂ ಪಾಯಿಂಟ್ಗಳನ್ನ ಸ್ವಲ್ಪ ನೋಡಿಕೊಂಡು ನಮ್ಮಲ್ಲಿ ಚೇಂಜಸ್ ಮಾಡಿಕೊಂಡು ಮಾಡಬೇಕು ಅನ್ನೋದು. ನಾನು ಹೇಳ್ತಲ್ಲ, ಆ ಥರ ಕಾಂಪಿಟೇಷನ್ ನಡೆದಿರೋದ್ರಿಂದ ಆ ಅಥ್ಲೆಟ್ಗಳು ಮತ್ತೆ ನಮ್ಮ ದೇಶಕ್ಕೆ ಬರಲ್ಲ, ಮಾಡಲ್ಲ. ಏನು ವ್ಯಾಲ್ಯೂ ಸಿಗ್ತಾ ಅವ್ರಿಗೆ? ಅವ್ರ ದೇಶದಲ್ಲಿ ಅವ್ರು ಒಳ್ಳೆ ಸೌಲಭ್ಯ ಸೌಕರ್ಯ ನೋಡಿರ್ತಾರೆ, ಇಲ್ಲಿ ಬಂದು ಹೆಂಗಿರುತ್ತೆ ಹೇಳಿ ಅವ್ರಿಗೆ? ಅಷ್ಟು ಅಜೀಬ್ ಅನ್ಸ್ಬಿಡ್ತದೆ. ಆ ಥರ ಇದ್ದಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಒಂದೊಂದು ಅಥ್ಲೆಟ್ ಅದು 15,000 ರೂಪಾಯಿ ಇಸ್ಕೊಂಡಿದ್ದಾರೆ. ಅನೌನ್ಸ್ ಮಾಡಿದ್ದು 15 lakh 20 lakh ಕೊಡ್ತೀವಿ ಅಂತ ಮಾಡಿದ್ದಾರೆ. ಬಟ್ ಬಿಫೋರ್ ಅದನ್ನು ಹೇಳಿ, ನಾನು ಈ ಕ್ಯಾಟಗರಿ ಇಷ್ಟು ಕೊಡ್ತಾಯಿದ್ದೀನಿ, ಇಷ್ಟು ಮಾಡ್ತಾಯಿದ್ದೀನಿ ಅಂತ ಹೇಳಿ ಅಥ್ಲೆಟ್ ಗೊತ್ತಾಗುತ್ತೆ. ನಾನು ಇನ್ನೊಂದು ಹೇಳ್ಬಿಡ್ತೀನಿ. ರೀಸೆಂಟಾಗಿ ಈ ಕಾಂಪಿಟೇಷನ್ ಬಗ್ಗೆ ಒಂದು ವೀಡಿಯೋ ಬೈಟೊಳಗಿಂದ ಹೋಗಿದ್ದೆ. ಒಂದು ಬಂದುಬಿಟ್ಟು ನಾನು ಫಸ್ಟ್ ಇದು ಸ್ಟಾರ್ಟ್ ಮಾಡ್ತಾ ಇರೋದು, ನಾನು ಇವತ್ತಿಗೂ ನಿಮ್ಮ ಜೊತೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು, ನಾನು ಮೀಡಿಯಾ ಮುಂದೆ ಮಾತಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು. ಎಲ್ಲೆಲ್ಲಿ ಹೇಳ್ಕೊಂಡಿಲ್ಲ. ನಾನು ಸ್ಟಾರ್ಟಪ್ ಮಾಡ್ತಾ ಇರೋದು ಫಸ್ಟು ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾರ ಟಾಪರ್ ಬಾಡಿ ಬಿಲ್ಡರ್ಸ್ ಇದ್ದಾರೆ ಅವ್ರ ಕಡೆಯಿಂದ ಫಸ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಏಕೆಂದರೆ ಅವ್ರು ಹೇಳಿದ್ರೆ ಅದೊಂದು ವ್ಯಾಲ್ಯೂ ಇರುತ್ತೆ. ಹೌದು. ಸೊ ನಾನು ಒಂದು ಕ್ಯಾಶ್ ಪ್ರೈಸ್ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಕೈ ಹೇಳ್ತಾ ಇದ್ದೀನಿ. ಏಕೆಂದರೆ ಅವ್ರು ಹೇಳಿದ್ದಾರೆ ಅಂದಮೇಲೆ ನಾನು ನಡ್ಕೊಬೇಕು. ಏಕೆಂದರೆ ಅವ್ರು ಅಷ್ಟು ಹೇಳ್ತಾ ಇದ್ದಾರೆ ಅಂದರೆ ಅವ್ರಷ್ಟು ವ್ಯಾಲ್ಯೂ ಇದೆ ಅಂತ ಜನ ನಂಬ್ಕೊಂಬರ್ತಾರೆ. ನಾನು ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ನಾನು ಏನೋ ಹೇಳ್ಬಿಟ್ರೆ ಯಾರು ತರಲ್ಲ, ಏನೋ ಹೇಳ್ತಾ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಥರ ಅನ್ಕೊತಾರೆ. ನಾವು ಸೀನಿಯರ್ಸ್ ಕಡೆ ಹೇಳ್ಕೊಂಡು ಬರ್ತಾ ಇದೀವಿ, ಆ ಥರ ಮಾಡ್ತಾ ಇದೀವಿ. ನಾವು ಕಾಂಪಿಟೇಷನ್ ಡೇಟ್ ಹೆಂಗೆ ಮುಂಚೆ ಅನೌನ್ಸ್ ಮಾಡೋದು ಅದೇ ಟೈಮ್ಗೆ ನಾವು ಏನೇನು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀವಿ. ಬೈಕ್ ಬುಕ್ ಮಾಡ್ತಿದ್ವಿ, ನಾವು ಬೈಕ್ ಬುಕ್ ಮಾಡಿ ವೀಡಿಯೋ ವಿತ್ ಶೋರೂಮಲ್ಲೇ ಬುಕ್ ಮಾಡಿ ವೀಡಿಯೋಗಳನ್ನ ಹಾಕ್ತಾ ಇದ್ದೀವಿ. ಇವನ್ ನಾವು ಏನೇನು ಮೊಮೆಂಟ ಕೊಡ್ತಾ ಇದೀವಿ ಅದನ್ನು ಆಲ್ಮೋಸ್ಟ್ ಎಲ್ಲ ಬೈಟಲ್ಲೂ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಆಡಿಯೋ ಟೈಮ್ ಎಲ್ಲಿ ಮಾಡ್ತಿದ್ದೀವಿ ಬುಕ್ ಆಗಿರೋದು ಅದೊಂದು ವೀಡಿಯೋನು ಹಾಕ್ತಾ ಇದ್ದೀವಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿರೋದು ಆನ್ಲೈನ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಅದನ್ನು ತೋರಿಸ್ತಾ ಇದ್ದೀವಿ. ಇಷ್ಟೆಲ್ಲರೂ ಮಾಡ್ತಾ ಇದ್ದೀವಿ. ಕೆಲವೊಬ್ರು ಹಿಂಗೆ ಅವ್ರು ಯಾರ ಹತ್ರ ಹೋಗಿದ್ದೊಬ್ರು, ಯಾರೋ ಒಬ್ಬರು ಫಿಟ್ನೆಸ್ ಎಕ್ಸ್ಪರ್ಟ್ ಅಂತವರು ಅವ್ರ ಹತ್ರ ಹೋಗಿದ್ದು. ಬಟ್ ಆ ಮನುಷ್ಯ ಅಂದ ನಮಗೆ, ಇಲ್ಲ ಸರ್ ನಾನು ಇದನ್ನು ವೀಡಿಯೋ ಬೈಟ್ ಮಾಡಲ್ಲ, ಇದೇ ಥರ ಮತ್ತೆ ಸಾಕಷ್ಟು ಜನ ಬರ್ತಾರೆ, ಬಂದುಬಿಟ್ಟು ಹಿಂಗೆಲ್ಲ ಹೇಳ್ಬಿಟ್ಟು ಮಾಡಿಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತಂದರು. ನನಗೆ ಅಲ್ಲೇ ಅನಿಸ್ಬಿಡ್ತು. ನಾನು ಮಾಡ್ತಾರೆ ಉದ್ದೇಶ ಮಾಡ್ಬಿಟ್ಟು ಒಂದು ಅಥ್ಲೆಟ್ಗೆ ಯೂಸ್ ಆಗಬೇಕು ಅಂತ ಮಾಡ್ತಾರೆ. ಸೊ ಅವ್ರೇನು ಹೇಳ್ತಿದ್ದಾರೆ, ಸೊ ನಾನೇನೋ ನನಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಅನ್ಕೊಂತಾರೆ. ಏಕೆಂದರೆ ಅವ್ರ ಹತ್ರ ಒಂದು ವೀಡಿಯೋ ಬೈಟ್ ಒಳಗೆ ಮುಂಚೆ ನಾವು ಹೆಂಗೆ ಮಾಡ್ತಾಯಿದ್ದೀವಿ, ಹೆಂಗೆ ನಡ್ತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ, ಏನು ಹೇಳ್ತಾ ಇದ್ದೀವಿ ಅಂತಾನೆ ಫಸ್ಟೇ ಅದನ್ನೆಲ್ಲ ಅವ್ರು ತಿಳಿಸ್ಬಿಟ್ಟು ಆಮೇಲೆ ವೀಡಿಯೋ ಬೈಟ್ ಮಾಡ್ತಾಯಿರ್ತೀವಿ. ಅದಲ್ಲದೆ ಅವ್ರಿಗೆ ಓಕೆ ಅಷ್ಟು ಅವ್ರ ನಂಬಿಕೆ ಬಂದಿಲ್ಲ ಅಂದರೆ ಅದಕ್ಕೆ ಮುಂಚೆ ಅವ್ರಿಗಿಂತ ಸ್ವಲ್ಪ ಸೀನಿಯರ್ ಇರೋರ ಹತ್ರನೇ ವೀಡಿಯೋ ಬೈಟ್ ತೊಗೊಂಡಿದ್ದೀವಿ. ತೊಗೊಂಡು ಮಾಡ್ತೀವಿ, ಅಷ್ಟೊಂದು ನಂಬಿಕೆ ಒಂದು ಇರುತ್ತಲ್ವ, ಒಂದು ಸೆನ್ಸ್ ಕಾನ್ಸೆನ್ಸ್ ಇರುತ್ತಲ್ವ ಅದು. ಅದರಿಂದ ಆ ಥರ ಮಾತಾಡಿದ್ರು. ಅದು ಇನ್ನೂ ಸ್ವಲ್ಪ ಹರ್ಟ್ ಆಯಿತು. ಅವಾಗ ಇನ್ನೂ ಸ್ವಲ್ಪ ಅನಿಸ್ತು, ಇಲ್ಲ ಇನ್ನು ಚಾಲೆಂಜ್ ತೊಗೊಂಡಿತ್ತು, ಇನ್ನೂ ಬೇರೆ ಥರ ಮಾಡಲೇಬೇಕು ಅಂತ ಅನಿಸ್ತು. ಸೊ ಈ ಥರ ಎಲ್ಲ ನೋಡಿದ್ದೀನಿ, ಅದಕ್ಕೋಸ್ಕರ ಸೊ ಅದೆಲ್ಲದೂ ಮಾಡಬೇಕು ಅಂತ. ಸರ್ ನಿಮ್ಮ ಇವೆಂಟ್ ಅಂತೂ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಸರ್, ಸೀರಿಯಸ್ ಆಗಿ. ಸರ್ ನನಗೇನು ಗೊತ್ತಾ, ಸಿಂಪಲ್ ಕ್ವಶನ್ ನಾನು ನಿಮಗೆ ಕೇಳಬೇಕು, ಓಕೆನಾ? ಇದು ಎಲ್ಲ ಯೂತ್ಸ್ಗೆ ಹೆಲ್ಪ್ಫುಲ್ ಮೆಸೇಜ್. ಏನಂದರೆ ಇವಾಗ ನೀವು ಮಿಸ್ಟರ್ ಇಂಡಿಯಾ ಕಾಂಪಿಟೇಷನ್ ಮಾಡಿದ್ದೀರಾ ಅಲ್ವಾ 2025, ನಿಮ್ಮ ಫುಡ್ ರೂಟೀನ್ ಏನಿತ್ತು ಸರ್? ನೀವು ಬೆಳಗ್ಗೆಯಿಂದ ರಾತ್ರಿ ಏನು ತಿಂತಾ ಇದ್ರಿ? ಮಾಮೂಲಿ ಡಯಟ್ ಮೀಲ್ ಇರುತ್ತೆ. ಸೊ ಹೆಂಗೆ ಅಂದರೆ ನಾವು ಸ್ವಲ್ಪ ಏನಾದರೂ ಕಾಂಪಿಟೇಷನ್ನ ತುಂಬ ಲಾಂಗ್ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಹೈ ಪ್ರೋಟೀನ್ ಜೊತೆಗೆ ಹೈ ಕಾಪ್ಸು, ಸೊ ಹೆವಿ ಫೈಬರ್ ಫುಡ್ಡು ಹಿಂಗೆ ಹೋಗ್ತಾ ಇರ್ತೀವಿ. ಕಾಂಪಿಟೇಷನ್ ತುಂಬ ಹತ್ತಿರ ಬರ್ತಾ ಇದೆ. ಸೊ ಯಾವ ಲೆವೆಲ್ ಸ್ಟೇಜಲ್ಲಿ ಕಾಂಪಿಟೇಷನ್ ನಾವು ಮಾಡ್ತಾ ಇದೀವೋ ಅದ್ರ ಮೇಲೆ ನಾವು ಡಯಟ್ನ ಚೇಂಜ್ ಮಾಡ್ಕೊತಾ ಇರ್ತೀವಿ. ಸೊ ಹಿಂಗೆ ಅಂದರೆ ಇವಾಗ ನಾವು ಸ್ವಲ್ಪ ಮುಂಚೆ ಬಿಫೋರ್ ಮಾಡಿರೋದ್ರಿಂದ ಸೊ ಈ ಕಾಂಪಿಟೇಷನ್ ಈ ಸ್ಟೇಜ್ಗೆ ಹಿಂಗೆ ಹೋಗಬೇಕು, ತುಂಬ ಲಾಂಗ್ ಬ್ಯಾಕ್ ಆಗಿರುತ್ತೆ. ಅಂದರೆ ನಂದು ತುಂಬ ಗ್ಯಾಪ್ ಆಗಿತ್ತು, ತುಂಬ ಬಿಟ್ಟು ಮಾಡ್ತಾಯಿದ್ದೆ. ನಾನು ಒಂದು 3 ವರ್ಷ 5 ವರ್ಷ ಬಿಟ್ಟು ಮಾಡ್ತಾ ಇದ್ದೆ. ಸಡನ್ನಾಗಿ ಹೋಗಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸಡನ್ನಾಗಿ ಹೋಗಿ ಕಷ್ಟ ಆದ್ರೂ ಒಂದು ಒಳ್ಳೆ ಅದೇ ಫಾರ್ಮ್ನ ಮೇಂಟೈನ್ ಮಾಡಬೇಕು ಕಷ್ಟ. ರೆಗ್ಯುಲರ್ ಮಾಡ್ಕೊಂಡು ಹೋಗ್ತಿರೋ ಪರವಾಗಿಲ್ಲ. ನಾವೇನು ಅಂತಂದರೆ ಯಾವಾಗಲೂ ವರ್ಕೌಟ್ ಮಾಡಿಕೊಂಡು ಅದು ಮಾಡ್ತಾಯಿದ್ರೆ ಒಂಥರ, ನಾವೆಲ್ಲ ಆ ಥರ ಅಲ್ಲ, ಕಾಂಪಿಟೇಷನ್ ಮಾಡ್ತೀವಿ ಬಿಡ್ತೀವಿ. ಆ್ಯಕ್ಚುಲಿ ಒಂದು ಅದು ತುಂಬ ಬ್ಯಾಡ್ ರೂಲ್, ಅದು ಹಂಗಿರಬಾರ್ದು. ನಾವು ಫಿಟ್ನೆಸ್ ಫೀಲ್ಡ್ ಇರೋದ್ರಿಂದ ದಿನ ಜಿಮ್ಮಲ್ಲಿ ನಿಂತಿರ್ತೀವಿ, ನಾವು ಎವ್ರಿ ಡೇ ಡಯಟು ಈ ಥರ ಇರಬೇಕು. ಬಟ್ ನಮ್ದು ಸ್ವಲ್ಪ ಬೇರೆ ಇದರಿಂದ ಸ್ವಲ್ಪ ಸ್ಟಾಪ್ ಮಾಡ್ತಾರೆ. ನಿಮ್ದೇನು ಡಯಟ್ ಫುಡ್ ಸರ್? ಬೆಳಗ್ಗೆಯಿಂದ ರಾತ್ರಿ ಏನು ತಿಂತಾ ಇದ್ದೀವಿ? ಸೊ ಆಲ್ಮೋಸ್ಟ್ ಒಂದು 15 to 20 eggs ಪರ್ ಡೇ ಹೋಗುತ್ತೆ. 20 ಮೊಟ್ಟೆ ಒಂದಿನಕ್ಕೆ ಹೋಗುತ್ತೆ. ಸೊ ಚಿಕನ್ ಆದರೆ ಆಲ್ಮೋಸ್ಟ್ 1 kg, ಚಿಕನ್ 1 kg, ಇಲ್ಲ ಫಿಶ್ ಆದರೆ ಫಿಶ್ 1 kg, ಫಿಶ್ 1 kg. ಸೊ ಡೈಲಿ ಒಂದು 100 ಇಂದ 150 ಗ್ರಾಮ್ ಓಟ್ಸ್ ಇರುತ್ತೆ, 150 ಗ್ರಾಮ್ ಓಟ್ಸು, ಒಂದು 300-400 ಗ್ರಾಮ್ ವೆಜಿಟೇಬಲ್ಸ್ ಇರುತ್ತೆ, 400 ಗ್ರಾಮ್ ವೆಜಿಟೇಬಲ್ಸು, ಡೈಲಿ ಒಂದು 3 ಸರ್ವ್ ವೇ ಪ್ರೋಟೀನ್ ಇರುತ್ತೆ. ಎಷ್ಟು? 5 ಸ್ಕೂಪ, 3 ಸರ್ವಿಂಗ್ಸ್, 3 ಸರ್ವಿಂಗ್ಸು ಪ್ರೋಟೀನ್ ಪೌಡರು. ಸರ್ ಟೋಟಲ್ ಎಷ್ಟಾಯ್ತು ಪ್ರೋಟೀನ್? ಅಂದ್ರೆ ನನ್ನ ಬಾಡಿಗೆ ಜಾಸ್ತಿನೇ ಆಯ್ತಲ್ಲ, 100 ಇಲ್ಲ ನನ್ನ ಬಾಡಿ ವೇಟ್ ಗ್ರಾಮ್ಸ್ ಮೇಲೆ ಆಯ್ತಾ? ಇಲ್ಲ ಆಲ್ಮೋಸ್ಟ್ ನಿಯರ್ 350 ಕ್ರಾಸ್ ಆಗುತ್ತೆ. 350 ಗ್ರಾಮ್ಸ್ ಆಫ್ ಪ್ರೋಟೀನ್ ಆಗ್ತಾ ಇದ್ರ ಒನ್ ಡೇಗೆ? ಮ್ಯಾಡ್. ಯಾಕೆಂದ್ರೆ ನನ್ನ ಬಾಡಿ ವೇಟ್ ಅಷ್ಟು ಇರುತ್ತೆ, ಬಟ್ ಅಷ್ಟು ಪ್ರೋಟೀನ್ ಆಗ್ತಾ ಇದೀವಿ ಅಂತ ಏನಾಗುತ್ತೆ, ಅದೇ ಥರ ವರ್ಕೌಟ್ ಇರಬೇಕು. ಸುಮ್ಮನೆ ವರ್ಕೌಟ್ ಆಗ್ತದೆ, ಸುಮ್ಮನೆ ತಿಂದು ಮನೆ ಮಲ್ಕೊಂಬಿಟ್ರೆ ಆಗಲ್ಲ. ಅದೇ ಥರ ಅಷ್ಟೇ ವರ್ಕೌಟ್ ಮಾಡಿರಬೇಕು. ಸೊ ನಮ್ದು ಏನು ಮಸಲ್ ಇದೆ ಅದನ್ನ ನೋಡ್ಕೊಬೇಕು. ಬಾಡಿ ವೇಟ್ 100 kg ಸುಮ್ಮನೆ ಹಾಕೊಂಡು ಹೋಗೋಕ್ಕಾಗಲ್ಲ, ಅದ್ಮೇಲೆ ಲೀನ್ ಮಸಲ್ ಹೋಗ್ತಾ ಇರಬೇಕು. ಸೊ ಇದ್ರ ಮೇಲೆ ಏನಾಗ್ತಾ ಇರುತ್ತೆ, ನಾವೊಂದು ಚೇಂಜ್ ಮಾಡ್ಕೊತಾ ಇರ್ತೀವಿ. ಡಯಟ್ ಕಾಂಪಿಟೇಷನ್ ಹತ್ರ ಬರ್ತಾ ಇದ್ದಂಗೆ ಅದು ತುಂಬ ಚೇಂಜ್ ಮಾಡ್ಕೊತಾ ಇರ್ತೀವಿ. ಡಯಟ್ ಎಷ್ಟು ಲೋಡ್ ಮಾಡಬೇಕು, ಈ ಬಾಡಿ ಏನು ಕಂಡೀಷನ್ ಇದೆ, ಈ ಕಂಡೀಷನ್ ಯಾವ ಥರ ಫುಡ್ ಕೊಡಬೇಕು, ಏನು ಹೈ ಮಾಡಬೇಕು, ಏನು ಲೋ ಮಾಡಬೇಕು, ನಾನು ಏನಾದರೂ ವೆಯ್ಟ್ ಇಷ್ಟೇ ಇರಬೇಕಾ, ಸೊ ಹಿಂಗಿರ್ಬೇಕಾ ಹಂಗಿರ್ಬೇಕಾ, ನಾನು ಯಾವ ಮಾಡ್ತಾಯಿದ್ದೀನಿ, ಕ್ಲಾಸಿಕ್ ಮಾಡ್ತಿದ್ದೀನಿ, ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ದೀನಿ, ಅವೆಲ್ಲ ಹೇಳ್ದಂಗೆ ಕ್ಲಾಸಿಕ್ ಅಂದರೆ ಬಾಡಿನ ಹೆಂಗಿರಬೇಕು, ಯಾವ ಮೊದಲು ಹೈಲೈಟ್ ಮಾಡ್ಕೊಬೇಕು, ಅದರಲ್ಲಿ ಯಾವ ಥರ ಏನು ಬೇಕು, ಇದೆಲ್ಲ ಚೇಂಜ್ ಮಾಡ್ಕೊಂಡು ವೇರಿಯೇಷನ್ ಮಾಡ್ಕೊಂಡು ಡಯಟ್ನ ಆ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈ ಥರ ಇರುತ್ತೆ ಡಯಟ್ ಅಂತ. ಸರ್ ಇವಾಗ ನೀವು ಒಂದು ಕಾಂಪಿಟೇಷನ್ಗಂತ ಒಂದು ಪ್ರಿಪೇರ್ ಆಗ್ತೀರಾ. ಸೊ ಇವಾಗ ಮಿಸ್ಟರ್ ಇಂಡಿಯಾ ರೆಡಿ ಆಗಬೇಕು ಅಂದರೆ ನೀವು ಎಷ್ಟು ತಿಂಗಳು ಹಿಂದೆ ರೆಡಿ ಆಗ್ತೀರಾ? ಸರ್ ನಂದರಲ್ಲಿ ಹೇಳ್ಬೇಕು ಅಂದರೆ ನಂದು ಸ್ವಲ್ಪ ಇದರಲ್ಲೆಲ್ಲ ನಂದು ಬ್ಯಾಡ್ ವೇ ಇದೆ. ಅಂದರೆ ಸ್ವಲ್ಪ ಹೇಳ್ಬೇಕು, ಇದು ಯಾವುದೇ ಕಾಂಪಿಟೇಷನ್ ಏನೇ ಮಾಡಲಿ ಸರ್, ನಮ್ಮದು ರೆಗ್ಯುಲರು ನಾವು ಈ ಮಸಲ್ನ ಏನು ಇಟ್ಕೊಂಡಿದ್ದೀವೋ ಈ ಮಸಲ್ ಹೆಂಗೆ ನಮ್ಮೊಂಥರ ಗಿಡದ ಥರ ಇದು, ಒಂದು ಗಿಡ ಇದು. ಈ ಗಿಡಕ್ಕೆ ದಿನ ನಾವು ನೀರು ಗೊಬ್ಬರ ಹೆಂಗೆ ಹಾಕೊಂಡು ಹೋಗ್ತಾ ಇರ್ತೀವೋ ದಿನ ಹಂಗೇ ಹೋಗ್ತಾ ಇರುತ್ತೆ. ಜಾಸ್ತಿ ಬೆಳೆಸ್ಬೇಕಾ, ಒಳ್ಳೆ ಗೊಬ್ಬರ ಹಾಕಿ ಅದು ಒಳ್ಳೆ ಪ್ರೊಟೆಕ್ಟ್ ಮಾಡಿದ್ರೆ ಸರಿಯಾಗಿ ಬೆಳೆಯುತ್ತೆ. ನಮ್ಮದು ಬಾಡಿನ ಮಸಲು ಹಂಗೆ ಥರ ನಮ್ಮದು ಡೈಲಿ ಇದೇ ಥರ ಬೆಳ್ಕೊಂಡು ಹೋಗ್ತಾ ಇರೋದು ಹಂಗೆ ಇರುತ್ತೆ. ಕಾಂಪಿಟೇಷನ್ ಚೆನ್ನಾಗಿ ಬಂತ, ಸೊ ಅದು ನಮ್ಗೊಂಥರ ಹಿಂಗೆ ಈಗ ಹೂ ಬಿಟ್ಟು ಹಣ್ಣು ಟೈಮ್ ಅಂತ ಅನ್ಕೊಂಡು ಆ ಥರ ಅನ್ಕೊಳ್ಳಿ ಎಕ್ಸಾಂಪಲ್. ಆ ಟೈಮಲ್ಲಿ ಸ್ವಲ್ಪ ಅದಕ್ಕೆ ಜಾಸ್ತಿ ಗೊಬ್ಬರ ಫೀಡಲ್ಲಿ ಹೆಂಗೆ ಮಾಡ್ತೀವೋ ನಮ್ಮ ಬಾಡಿಗೆ ಅದೇ ಥರ ಕಾಂಪಿಟೇಷನ್ ಹೆಂಗೆ ಬೇಕೋ, ಕಟಿಂಗ್ ಸೈಕಲ್ ಆಗಿರ್ಬೋದು, ಸ್ಟ್ರೇಟ್ ಸೈಕಲ್ ಆದಾಗ ಮಾಡ್ಕೊತೀವಿ. ಬಟ್ ನಂದ್ರಲ್ಲಿ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಅಂತ ಬಂದಾಗ ಒಂದು 3 ತಿಂಗಳು 4 ತಿಂಗಳು ಸ್ಟಾರ್ಟ್ ಮಾಡೋದು, ಮತ್ತೆ ಕಾಂಪಿಟೇಷನ್ ಮಾಡೋದು, ಮತ್ತೆ ಬಿಟ್ಬಿಡೋದು,
ಮತ್ತೆ ಮತ್ತೆ ಮಾಡೋದು, ಈ ಥರ ಗ್ಯಾಪ್ ಒಂದು ಲಾಂಗ್ ಕನ್ಸು ಹೋಗಬೇಕಿದೆ. ಅವಾಗ ಏನಾಗುತ್ತೆ ಸೊ ಚೆನ್ನಾಗಿರುತ್ತೆ. ಬಟ್ ನಂದು ಹೇಳ್ಬೇಕಂದ್ರೆ ಇವಾಗ ಲಾಸ್ಟ್ ಟೈಮು ನಾನು 2024 ಮಾಡಿದಾಗ ಸೊ ಇಷ್ಟೇ ಟೈಮ್ 3 ಮಂತ್ಸ್ ಟೈಮ್ ತೊಗೊಂಡೆ ನಾನು. ಸೊ ಆಲ್ಮೋಸ್ಟ್ ವೆಯ್ಟ್ ಅಂದ್ರೆ 100 kg ಹೋಗ್ಬಿಟ್ಟಿದೆ, ತುಂಬ ವರ್ಸ್ಟ್ ಆಗಿಬಿಟ್ಟಿದೆ ಬಾಡಿ ಕಂಡೀಷನ್. ಮತ್ತು ಒಂದು 3 to 4 ಮಂತ್ಸ್ ಟೈಮ್ ತೊಗೊಂಡು ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡಿದೆ, ಥೈಲ್ಯಾಂಡ್ ಕಾಂಪಿಟೇಷನು. ಸೊ ಅಲ್ಲೊಂದು ಚಾಂಪಿಯನ್ ಮಾಡಿದೆ, ಬಾಡಿ ಬಿಲ್ಡಿಂಗ್ ಓವರ್ ಚಾಂಪಿಯನ್ ಮಾಡಿದೆ, ಒಂದು ಪ್ರೋ ಕಾರ್ಡ್ ಮಾಡಿದೆ. ಸೊ ಅದಾದಮೇಲೆ ಮತ್ತೆ ನಾನು ಅಲ್ಲಿಂದ ಮತ್ತೆ ನಾನು ಆಲ್ಮೋಸ್ಟು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಯಿತು. ಸೊ ಬಾಬಾ ಎಕ್ಸ್ಪೈರ್ ಆದರು, ಸೊ ಹಿಂಗೆಲ್ಲ ಪ್ರಾಬ್ಲಮ್ ಆಯಿತು. ಸೊ ಅದಾದಮೇಲೆ ಮತ್ತೆ ಒಂದು 6 ಮಂತ್ ಗ್ಯಾಪ್ ಆಯಿತು. ಅದಾದಮೇಲೆ ಇದೇ ಥರ ಮತ್ತೆ ಬೇರೆ ಕಾಂಪಿಟೇಷನ್ ಪ್ಲ್ಯಾನ್ ಮಾಡಿದೆ. ಮತ್ತು ನಾನು ಇನ್ನೊಂದು ನಬ್ಬಾಗೊಂದು ಅಲ್ಲೊಂದು ಪ್ರೋ ಕಾರ್ಡ್ ಇತ್ತು, ಅದು ಮಾಡೋಣ ಅಂತ ರೆಡಿ ಆಗ್ತಾಯಿದೆ. ಸೊ ಅದು ಅರ್ಥಬೇಕಾಗ್ಬಿಟ್ಟು ಆ ಕಾಂಪಿಟೇಷನ್ ಸ್ಟಾಪ್ ಆಯಿತು. ಸೊ ಅದ್ರ ಹಿಂದೆ ಬಂದಿದ್ದೇನೆ ನನಗೆ ರಾಕ್ ಕ್ಲಾಸಿಗೆ ಬಂತು. ಸೊ ರಾಕ್ ಕ್ಲಾಸಿಗೆ ಮಾಡಿದೆ. ಸೊ ಅಲ್ಲಿಂದ ಒಂದು 4 ಮಂತ್ಸು ಮತ್ತು ರೆಗ್ಯುಲರ್ ಕಾಂಪಿಟೇಷನ್ ಮಾಡಿದೆ. ರೆಗ್ಯುಲರ್ ಸೇಮ್ ಡಯಟು ಸೇಮ್ ವರ್ಕೌಟಲ್ಲೇ ಆಲ್ಮೋಸ್ಟ್ ಒಂದು 7 ಕಾಂಪಿಟೇಷನ್ ಮಾಡಿದೆ. ಸೊ ಅದೆಲ್ಲ ಚಾಂಪಿಯನ್ ಮಾಡಿದೆ. ಆ NPC ಒಂದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಚಾಂಪಿಯನ್ ಮಾಡಿದೆ. ಸರ್ ನಿಮ್ಮ ಸೈಕಲ್ಲು ಎನ್ಹಾನ್ಸ್ ಸೈಕಲ್, ಇವಾಗ ನೀವು ಕಾಂಪಿಟೇಷನ್ ಮಾಡಿದ್ರೆ ನೀವು ಎನ್ಹಾನ್ಸ್ಡ್ ಆಗಲೇಬೇಕು. ಹೌದು ಸರ್. ಓಕೆನಾ? ನೀವು ಆ ಎನ್ಹಾನ್ಸ್ ಸೈಕಲಲ್ಲಿ ಯಾವ ಥರ ಇರುತ್ತೆ ನಿಮ್ಮ ಎನ್ಹಾನ್ಸ್ ಸೈಕಲ್ಲು? ಯಾವ ಥರ ಮೂಡ್ ಸ್ವಿಂಗ್ಸ್ ಇರುತ್ತೆ, ಯಾವ ಥರ ವರ್ಕೌಟ್ಸ್ ಇರುತ್ತೆ, ಯಾವ ಥರ ನಿಮ್ಮ ಸೈಕಲ್ ಇರುತ್ತೆ? ಒಬ್ಬೊಬ್ಬರು ಸುಮ್ಮನೆ ಸೈಕಲ್ ಸ್ಟಾರ್ಟ್ ಮಾಡ್ತಾರೆ, ಏನು ಮಾಡಲ್ಲ ಶೋಕಿಗೆ. ಸೊ ಇಲ್ಲೇನಾಗುತ್ತೆ ಅಂದರೆ ಈ ಸೈಕಲ್ ಸ್ಟಾರ್ಟ್ ಮಾಡೋ ಮುಂಚೆ ಏನಾಗುತ್ತೆ ಅಂದರೆ ಫಸ್ಟು ಒಂದು ಅರ್ಥ ಮಾಡ್ಕೊಬೇಕು. ಅವ್ರು ಏನೇ ಸೈಕಲ್ಸ್ ಮಾಡಲಿ, ಏನೇ ಅಲೋಮೆರಿಕ್ ಸ್ಟೈಲ್ಸ್ ಮಾಡಲಿ, ಏನೇ ಪೆಪ್ಪರ್ ಯೂಸ್ ಮಾಡಲಿ, ಏನಾರ ಮಾಡಲಿ, ಹೊಟ್ಟೆ ಏನೇ ಇರ್ಬೋದು, ಎಷ್ಟೇ ಫುಡ್ ತಿನ್ನಲಿ, ಎಷ್ಟೇ ವರ್ಕೌಟ್ ಮಾಡಲಿ, ಒಂದು ಏಜ್ ಇರುತ್ತೆ. ಈಗ ಒಂದು ಯಾವುದೋ ಒಂದು ಗ್ರೋತಿಂಗ್ ಏಜ್ ಅಂದರೆ 16 ಇಯರ್ಸಿಂದ 24-25 ಇಯರ್ಸ್, ಆ ಗ್ರೋತಿಂಗ್ ಫ್ಯಾಕ್ಟೇ ಬೇರೆ ಇರುತ್ತೆ. ಅವ್ರಿಗೂ ಗ್ರೋತಿಂಗ್ ಏಜ್ ಅದು. ಆ ಏಜಲ್ಲಿ ಅವ್ರು ಏನು ಯೂಸ್ ಮಾಡ್ತಾರೋ, ಏನು ಕಾಂಬಿನೇಷನ್, ಏನು ಫುಡ್ ಕೊಡ್ತಾರೋ, ಏನು ಹಾರ್ಮೋನ್ಸ್ ಯೂಸ್ ಮಾಡ್ತಾ ಇದ್ದಾರೋ ಅದ್ರ ಮೇಲೆ ಅವ್ರ ಮಸಲ್ ಗ್ರೋ ಆಗ್ತಾ ಇರುತ್ತೆ. ಅವು ಲೈಕ್ ಹೆಂಗಾಗುತ್ತೆ ಅಂದರೆ ಒಂದು ಇಯರ್ಲಿ ಒಂದು ಕಂಪೇರ್ ಮಾಡಿದ್ರೆ ಒಂದು ಸ್ಟೇಜ್ ವೆಯ್ಟ್ ಒಂದು 70 kg ಇರುತ್ತೆ ಆ ಪ್ಲೇಯರ್. ಅವಾಗ ಒಂದು 20 ಇಯರ್ಸ್ ಅಂದ್ಕೊಳ್ಳಿ. ಆ ಟೈಮಲ್ಲಿ ಅವನಿಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ಸೊ ಸ್ವಲ್ಪ ಫಾಸ್ಟ್ ಗ್ರೋ ಆಗ್ತಾನೆ, ಅರ್ಥ ಆಯ್ತಲ್ಲ? ಸೊ ಏನಾಗುತ್ತೆ, ಒಂದು 30+ ಕ್ರಾಸ್ ಆಗಿರೋನಿಗೆ ಆ ಥರ ರಿಸಲ್ಟ್ ಇವನಿಗೆ ಬರಲ್ಲ. ಏಕೆಂದರೆ ಹಾರ್ಮೋನ್ಸ್ ಆ ಥರ ಸಪೋರ್ಟ್ ಮಾಡಲ್ಲ. ಅವನಿಗೆ ಒಂದು ಜಸ್ಟ್ ವೀಕ್ಲಿ ಒಂದು ಲೋ ಡೋಸಲ್ಲಿ ಹೋಗ್ತಾ ಇರ್ತಾನೆ, ಅವನಿಗೆ ಹೈ ಹೋಗ್ತಾ ಇರ್ತಾನೆ. ಇವನಿಗೆ 1 to 3 ಹಾಕೋ ನೀವು ಹೋಗಲ್ಲ 30+ ಕ್ರಾಸ್ ಆಗಿರೋನಿಗೆ. ಫಸ್ಟ್ ಜನ ಇದನ್ನು ಅರ್ಥ ಮಾಡ್ಕೊಬೇಕು. ಇದರಲ್ಲಿ ಇನ್ನೊಂದು ಅಂದರೆ ಈಗ ನಾನು ನೋಡಿ, ನಾನು ಸ್ಟಾರ್ಟ್ ಮಾಡಿದ್ದು ಅಂಡರ್ 19 ಅಂದರೆ ನನಗೆ ಆಲ್ಮೋಸ್ಟ್ ನಂಗೆ ಸ್ಟಾರ್ಟ್ ಮಾಡಿದ್ರೆ ನಂಗೆ 10 ಸ್ಟಾರ್ಟ್ ಮಾಡಿದ್ದು. ನಾನು ಅವಾಗಿಂದ ಬಿಲ್ಡ್ ಮಾಡ್ಕೊಬಂದ್ರೆ ಮಸಲ್ನ ನಾನು ತುಂಬ ಲಾಂಗ್ ಕನ್ಸಿ ಮಾಡಿಲ್ಲ, ನಾನು ತುಂಬ ಗ್ಯಾಪ್ ಔಟ್ ಮಾಡಿದೆ. ಸೊ ನಾನೇ ಫಾಸ್ಟಾಗಿ ಮತ್ತೆ ಏನಾದರೂ ಕಾಂಪಿಟೇಷನ್ 3 ಮಂತ್ಸಲ್ಲಿ ಮತ್ತೆ ಬ್ಯಾಕ್ ಟು ಫಾರ್ಮ್ ಬಂದು ಮತ್ತೆ ಕಾಂಪಿಟೇಷನ್ ಮಾಡ್ತಾಯಿದ್ದೆ ಅಂದರೆ ನಾನು ಮುಂಚೆ ಮಾಡಿರೋದು. ನಾನು ಮುಂಚೆ ಅಷ್ಟು ಒಂದು ಗಿಡಕ್ಕೆ ಬೇರೆ ಎಷ್ಟು ಒಳಗೆ ಹೋಗಿರೋದು ಆ ಥರ ಮಾಡ್ಕೊಂಡು ಬಂದಿರುತ್ತೆ. ನಾವು ಸ್ವಲ್ಪ ಇರೋ ಮಸಲ್ನ ಮತ್ತೆ ಅದನ್ನು ರೀಬಿಲ್ಡ್ ಮಾಡಿಕೊಂಡು ಮತ್ತೆ ಸ್ಟೇಜ್ ಹೋಗ್ತೀವಿ, ಮತ್ತೆ ಸ್ಟೇಜ್ ಹೋಗ್ತೀವಿ ನಾವು. ಸೊ ನಮ್ಮದೆಲ್ಲ ಏನಾಗುತ್ತೆ, ನಾವೇನೋ ಅನ್ಕೊಂತಾರೆ ಇವ್ರು ಏನೋ ಜಾಸ್ತಿ ಏನೋ ಯೂಸ್ ಮಾಡಿದ್ದಾರೆ, ಏನೋ ಹಂಗೆ ಮಾಡಿ ಮಾಡ್ತಾರೆ. ಸೊ ನಮ್ಮಲ್ಲೆಲ್ಲ ಆ ಥರ ಏನಿರಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಏನೇನೋ ಹಾಡಿದ್ರು ಜಸ್ಟ್ ಬರೀ ಹಾರ್ಮೋನ್ ಮೇಲೆ ಮಾತ್ರ ಆಟಾಡ್ತಾ ಇರ್ತೀವಿ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೋಡ್ಕೊಬೇಕು. ನಮ್ದು ಯಾವತ್ತೂ ಅಷ್ಟೇ ನ್ಯಾಚುರಲ್ ಹಾರ್ಮೋನ್ ತುಂಬ ಡಿಗ್ರೀಸ್ ಹಾಕೋಬಾರ್ದು, ಇಲ್ಲ ಹೈ ಹಾಕೊಂಡು ಜಾಸ್ತಿ ಮಾಡ್ಕೊಂಡು ಮತ್ತು ಅದನ್ನು ಏನು ಎಫೆಕ್ಟ್ ಮಾಡ್ಕೊಳ್ಕೋಬಾರ್ದು. ಈ ಥರ ಸೈಕಲ್ ಸೆಟ್ ಮಾಡ್ಕೊಂಡು ಹೋದರೆ ಆ ಮನುಷ್ಯ ನೀಟಾಗಿ ಮಾಡ್ಕೊಂಡು ಹೋಗ್ತಾನೆ. ನಾನು ಏನೋ ಫಾಸ್ಟಾಗಿ ಏನೋ ಮಾಡ್ತೀನಿ, ಇಲ್ಲ ಜಾಸ್ತಿ ಹಾಕೊಂಡು ಜಾಸ್ತಿ ಬಂದುಬಿಡುತ್ತೆ, ಜಾಸ್ತಿ ಯೂಸ್ ಮಾಡಿ ಏನೋ ಅದು ಬಂದ್ಬಿಡುತ್ತೆ ಇದು ಬಂದುಬಿಡುತ್ತೆ, ಅದೆಲ್ಲ ಸುಳ್ಳು. ಒಬ್ಬ ಪ್ರತಿ ಮನುಷ್ಯನೂ ಲೀನ್ ಮಸಲ್ ಅಂತ ಬರುತ್ತೆ. ನಮ್ಮದೆಲ್ಲ ಹೆಂಗಂದರೆ ಪ್ರೊಫೆಷನ್ ಆದಮೇಲೆ ನಾವು ಯಾವತ್ತೂ ಬಾಡಿ ವೆಯ್ಟ್ ಏನು ಮಾಡ್ತೀವಿ ಅಂದರೆ ಸ್ಟೇಜಲ್ಲಿ ನಾನು ಅಥ್ಲೇಟ್ ಅಂದರೆ ನಾನೊಂದು 75 kg ನಂದು ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ವೆಯ್ಟ್. ನಾನು ಸ್ಟೇಜ್ ಮೇಲೆ ಚೆನ್ನಾಗಿ ನಿಂತ್ಕೊಂಡ್ರೆ 75 kg ಒಳ್ಳೆ ಸ್ಟೆಡೆಡ್ ಆಗಿ ಒಳ್ಳೆ ನನಗೆ ಸ್ಯಾಟಿಸ್ಫೈ ಆಗಿರೋ ಥರ ಫಾರ್ಮಲ್ಲಿ ಇದ್ದೀನಿ. ಅಂದರೆ ನನ್ನ ಕೆಜಿ ವೆಯ್ಟ್ ಬಂದ್ಬಿಟ್ಟು 75 kg. ನಾನು ಇವತ್ತಿಗೆ ಇರೋದು ಆಲ್ಮೋಸ್ಟ್ ನಾನು ಲಾಸ್ಟ್ ಟೈಮ್ 100 kg ಇದೆ, ನಾನು ಇವಾಗ 85 kg. ಅದರಲ್ಲಿ 10 kg ನಾನು ವೇಸ್ಟ್ ಆಗಿದ್ದೀನಿ. ಇವಾಗ 10 kg ನಾನು ವೇಸ್ಟ್ ಇವಾಗ ಏನಿಲ್ಲ ನನ್ನ ಬಾಡಿ. ನನ್ನ ವೆಯ್ಟ್ ಬಂದ್ಬಿಟ್ಟು 75 kg. ಅದನ್ನು ಮಾತ್ರ ಟಾರ್ಗೆಟ್ ಮಾಡಬೇಕು. ಅದ್ರ ಮೇಲೆ ಅಷ್ಟೇ. ನೀವೇನಾದರೂ ಕಂಟಿನ್ಯೂಸ್ ಮಾಡ್ತಾಯಿದ್ದೀರಾ, ಇನ್ನೂ 4 ವರ್ಷ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀರಾ, ಆ 4 ವರ್ಷಕ್ಕೆ ನೀನೊಂದು 5 kg ಎಕ್ಸ್ಪೆಕ್ಟ್ ಮಾಡ್ತೀರಾ ಅಷ್ಟೇ. 80 kg ಹೋಗಿರ್ತೀರ. ಎಷ್ಟೇ ಮಾಡಿ ಏನೇ ಮಾಡಿ ವರ್ಷಕ್ಕೆ ಇಷ್ಟೇ ಅಂತಲೇ ನಿಮಗೆ ಮಸಲ್ ಬಿಲ್ಡ್ ಆಗುತ್ತೆ. ನೀವೇನೋ ಜಾಸ್ತಿ ಯೂಸ್ ಮಾಡ್ಬಿಟ್ಟು ಜಾಸ್ತಿ ಬಿಲ್ಡ್ ಆಗೋಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಲಿಂಪಿಯಾ ಪ್ಲೇಯರ್ ಮಾಡಿರ್ತೀರ, ಇವನ್ ನೀವು ರೋನಿ ಕಾಲ್ಮನ್, ಜೈಕಟ ಯಾರು ತೊಗೊಳ್ಳಿ, ಅವರೆಲ್ಲ 20 ವರ್ಷ ಜರ್ನಿ ಇರುತ್ತೆ. ಅವರು ಟಾಪ್ 10 ಟಾಪ್ 5 ಒಳಗೆ ಬರೋದಕ್ಕೆ ಆಲ್ಮೋಸ್ಟ್ ಅದರಿಂದ 7-8 ವರ್ಷ ಅವರು ತುಂಬ ಹಾರ್ಡ್ ಮಾಡ್ತಾರೆ. ಲಾಂಗ್ ಗ್ಯಾಪ್ ಇಲ್ದಂಗೆ ಲಾಂಗ್ ಬಂದಿರ್ತಾರೆ ಅವರು. ಒಂದ್ಸಲ ಅವ್ರು ಟೈಟಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, ಈಗ ಜೈಕಡೆ ರೋನಿನೇ ಅಂದ್ಕೊಳ್ಳಿ, 8 years ಅವರು ಒಂದು ಟೈಟಲ್ ಮಾಡಿದ್ದಾರೆ. ಅವ್ರು ಅದ್ರ ಹಿಂದೆ ಬಂದುಬಿಟ್ಟು ಆಲ್ಮೋಸ್ಟ್ ಅವ್ರು ಹೇಳ್ದಂಗೆ ಏನೇ ನಾನು ಕೇಳಿರೋ ಪ್ರಕಾರ 6 ವರ್ಷ ಅವ್ರ ಪ್ಲೇಸೇ ಇಲ್ಲ. ಆಮೇಲೆ ಟಾಪ್ 15, ಟಾಪ್ 10, ಟಾಪ್ 3 ಆಮೇಲೆ ಟೈಟಲ್ ಬಂದರು. ಅವ್ರ ಜರ್ನಿ ಬಂದುಬಿಟ್ಟು 15 ವರ್ಷ ಬರೀ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಅವರು 15 ವರ್ಷ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಅದರಿಂದ ಇನ್ನೊಂದು 5 ವರ್ಷ ಅವ್ರು ವರ್ಕೌಟ್ ಮಾಡಿದ್ದಾರೆ. ಜನರಲ್ಗೆ 20 ವರ್ಷ ಇದರಲ್ಲಿ ಅವ್ರು ಸ್ಟಾರ್ಟ್ ಮಾಡೋಕೆ ಒಂದು ಅರೌಂಡ್ ಸುಮ್ಮನೆ 70 kg ಅಂದ್ಕೊಳ್ಳಿ. ಆ 20 ವರ್ಷದಲ್ಲಿ 2 ತಿಂಗಳು 2 kg ವೆಯ್ಟ್ ಹಾಕೊಂಬಂದು 40 kg ಆಯಿತು. 2 kg ವೆಯ್ಟ್ 2 kg ಜಾಸ್ತಿ ಮಾಡ್ಕೊಂಬಂದ್ರು ನಾನು ವರ್ಷಕ್ಕೆ ಅಂದರು. ಅವ್ರು ಸ್ಟೇಜ್ ವೆಯ್ಟ್ ಬಂದ್ಬಿಟ್ಟು 110 kg 120 kg ಇರ್ತಾರೆ ಅವರು. ಲೀನ್ ಮಸಲ್ ಇಷ್ಟೇ. ಅದು ಜನ ಅರ್ಥ ಮಾಡ್ಕೊಂಡ್ರೆ ಅವ್ರು ಏನು ಯೂಸ್ ಮಾಡ್ತಿದ್ದಾರೆ, ಮಸಲ್ ಹೆಂಗೆ ಬಿಲ್ಡ್ ಆಗ್ತಿದೆ ಅಂತ. ಯಾರು ತುಂಬ ಯೂಸಾಗಿ ಕಾಣ್ತಿದ್ದಾರೆ, ತುಂಬ ಸೈಜಾಗಿ ಕಾಣ್ತಿದ್ದಾರೆ ಅಂದರೆ ಅವ್ರು ಎಷ್ಟು ವರ್ಷ ಮಾಡಿದ್ದಾರೆ ಅಂತ ಒಂದು ಬರುತ್ತೆ. ಇನ್ನೊಂದು ಅವ್ರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಏಜಲ್ಲಿ ಚೆನ್ನಾಗಿ ಫುಡ್ ಫೀಡಿಂಗ್ ಮಾಡಿಕೊಂಡು ಗ್ರೋತಿಂಗ್ ಏಜಲ್ಲಿ ಅವ್ರಿಗೆ ಏನು ಬೇಕು ಗ್ರೋತಾಗಿ ಯೂಸ್ ಮಾಡ್ಕೊಂಡಿರ್ತಾರೋ ಅದ್ರ ಮೇಲೆ ಅವ್ರು ಮಸಲ್ ನೋಡ್ತಾರೆ, ಸ್ಟೇಜ್ನ ಚೆನ್ನಾಗಿ ಕಾಣ್ತಾರೆ. ಜನ ಅದನ್ನು ತಪ್ಪ ತಿಳ್ಕೊಬಾರ್ದು. ನಮ್ಮಲ್ಲಿ ಏನಾಗ್ತಾರೆ, ಈ ಟ್ರೈನ್ ಮಾಡೋರು ಬಂದುಬಿಟ್ಟು ಈ ಮೆಂಟರ್ಸ್ ಇರ್ತಾರಲ್ಲ, ಸೊ ಟ್ರೈನರ್ಸ್ ಆಗಿರ್ಬೋದು, ಓನರ್ಸ್ ಆಗಿರ್ಬೋದು,
3 ತಿಂಗಳು ರೆಡಿ ಮಾಡ್ಬಿಡ್ತೀನಿ, 4 ತಿಂಗಳು ರೆಡಿ ಮಾಡ್ಬಿಡ್ತೀನಿ ನಾವೆಲ್ಲ ಸುಳ್ಳು ಸರ್. 3 ತಿಂಗಳು, 4 ತಿಂಗಳು, 6 ತಿಂಗಳು ಟ್ರೈನರ್ಸು ನಿನ್ನ ರೆಡಿ ಮಾಡ್ತೀನಿ ಅನ್ನೋದು ಒಂದು ದೊಡ್ಡ ಸುಳ್ಳು. ಸುಳ್ಳು ಸರ್, ಸುಳ್ಳು 100% ಸುಳ್ಳು. ಯಾರಾದರೂ ಆಗಲ್ಲ ಅಲ್ವಾ? 100% ಆಗಲ್ಲ. ಆ ಥರ ಯಾರು ಹೇಳ್ತಾ ಇದ್ದಾರೆ ಅಂದರೆ ನೀವು ಫಸ್ಟ್ ಆಫ್ ಆಲ್ ನಂಬಕ್ಕೆ ಹೋಗ್ಬಾರ್ದು. ಅವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಿ, ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಹೇಳ್ತಾರೆ ಒಂದೇನೇ, ನೀವೇನೋ ತುಂಬ ಚಿಕ್ಕ ಏಜ್ ಆಗಿತ್ತು ಅಂದರೆ ನಿಮ್ಮ ಬಾಡಿ ಹಾರ್ಮೋನ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಸೊ ನೀವು ಸ್ವಲ್ಪ ಫಾಸ್ಟ್ ರಿಸಲ್ಟ್ ಇರ್ತೀರ. ಸ್ವಲ್ಪ ಏನಾದರೂ ತುಂಬ ಏಜ್ ಆಗಿತ್ತು, ಹಂಗೆ ಮಾಡ್ತೀರಾ, ತುಂಬ ಒಬಿಸಿಟಿ ಇತ್ತು, ತುಂಬ ಫ್ಯಾಟ್ ಇತ್ತು, ಆ ಥರ ಇತ್ತು ಅಂದರೆ ನಿಮ್ಗೆ ಅದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಲೀನ್ ಮಸಲ್ ಆ ಟೈಮಲ್ಲಿ ಜಾಸ್ತಿ ಬಿಲ್ಡ್ ಮಾಡೋಕ್ಕಾಗಲ್ಲ, ಅಂದ್ಕೊಂಡಿದ್ದಾರಲ್ಲ ಆಗಲ್ಲ. ಈಗ ನಾನೇನಾದರೂ ಹೇಳಿದಲ್ಲ ಅವಾಗಲೇ ಕಾಂಪಿಟೇಷನ್ ಮುಂಚೆ ಮಾಡಿದೆ, ಮತ್ತೆ ನಾನು ಕ್ಯಾಪ್ ಆಗಿತ್ತು, ಮತ್ತೆ ನಾನು 3 ತಿಂಗಳು ರೆಡಿಯಾಗಿ ಹೋದೆ. ಸೊ ನಂದು ಖರ್ಚು ಮಾಡ್ಬಿಟ್ಟು ಒಂದು 3 ತಿಂಗಳು 4 ಲಕ್ಷ ಖರ್ಚು ಮಾಡಿದ್ದೀನಿ. ನಾನು ಯಾರು ಬಂದು ಕೇಳ್ತಾರೆ, ಸರ್ ನೀವು 3 ತಿಂಗಳು ರೆಡಿ ಆಗೋಲ್ಲ, ಹೆಂಗೆ ರೆಡಿ ಆದ್ರೆ ಅಂತ ಕೇಳ್ತಾರೆ. ನಾನು ರೆಡಿ ಆದ 3 ತಿಂಗಳಲ್ಲಿ ಅಂತ. ಸರ್ ನಾನು ಮಾಡ್ತೀನಿ ಅಂತ, ನೀನು 2 ತಿಂಗಳು ಮಾಡ್ತೀನಿ ಬಾ, ನೀನು ಚೆನ್ನಾಗಿ ಅಂದ್ಬಿಟ್ಟು ಹಾಕೊಂಬಿಡ್ಬೋದು. ನಾನು 4 ಲಕ್ಷ ಮಾಡಿದ್ದೀನಿ, ಬರೀ 3 ಲಕ್ಷ ಕೊಡು ಅಂತ ಹಾಕೊಂಬಿಡ್ಬೋದು ಅವ್ರನ್ನ. ದಯವಿಟ್ಟು ಹೇಳ್ತೀನಿ, ಈ ಥರಕ್ಕೆಲ್ಲ ಹೋಗಬೇಡಿ. ಹೆಂಗೆಂದರೆ ನಾನು ಮುಂಚೆ ಮಾಡಿರೋದು ನನಗೆ ಗೊತ್ತು, ನಾನು ಎಷ್ಟು ಕಷ್ಟಪಟ್ಟು ಮೊದಲು ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ, ಹೆಂಗೆ ಬೆಳೆಸ್ಕೊಂಡು ಬಂದಿದ್ದೀನಿ, ಮತ್ತೆ ಅದು ರೀಬಿಲ್ಡ್ ಮಾಡ್ಕೊಂಡು ಮತ್ತೆ ನಾನು ಸ್ಟೇಜಲ್ಲಿ ಹೆಂಗೆ ಹೋಗ್ತೀನಿ ನನಗೆ ಗೊತ್ತು. ನೀವು ನಂತರ ಏನಾದರೂ ಮುಂಚೆಯಿಂದ ವರ್ಕೌಟ್ ಮಾಡಿ ಮಜಲ್ ಇಟ್ಕೊಂಡಿದ್ರೆ ಓಕೆ, ನೀವು ಸ್ವಲ್ಪ ಮಾಡಿಫೈ ಮಾಡಿ ರೆಡಿ ಮಾಡಿ ಸೊ ನೀವು ಸ್ಟೇಜ್ ಮೇಲೆ ಬಿಡ್ಬೋದು ಅಷ್ಟೇ. ಸಡನ್ನಾಗಿ ನೀವು ನಂತರ ಆಗ್ತೀಯ ಅನ್ನೋದೆಲ್ಲ ಸುಳ್ಳು, ಕಂಪ್ಲೀಟ್ ಸುಳ್ಳು, 100% ಸುಳ್ಳು ಸರ್. ಹೆಂಗೆ ಹಾಕಾಗುತ್ತೆ ಅವರೇ ತಿಳ್ಕೊಳ್ಳಿ. ಬಟ್ ಇವಾಗ ಅದೇ ಆಗ್ಬಿಟ್ಟಿದೆ ಅಲ್ಲ ಸರ್. ಸೊ ಅದೇ ಹೇಳ್ತಾರೆ ಸರ್, ಇಲ್ಲಿ ಕೆಲವೊಂದು ಜನಗಳಿಗೆ ನಾಲೆಡ್ಜ್ ಇಲ್ಲ, ಹುಡುಗರಿಗೆ ನಾಲೆಡ್ಜ್ ಇಲ್ಲ, ಕ್ರೇಜ್ ಜಾಸ್ತಿ ಇದೆ, ಬಾಡಿ ಬಿಲ್ಡಿಂಗ್ ಕ್ರೇಜ್ ಎಲ್ಲ ತುಂಬ ಜಾಸ್ತಿ ಇದೆ. ನಾನು ಇವಾಗ ಒಂದು ಹೇಳ್ತೀನಿ ನಿಮಗೆ, ಇದರಲ್ಲಿ ಇನ್ನೊಂದು ವಿಡಿಯೋ ನೋಡ್ತೀನಿ, ವಿಡಿಯೋ ನೋಡಬೇಕಾದ್ರೆ ಅರ್ಥ ಮಾಡ್ಕೊಬೋದು. ಒಂದು ವೇ ಪ್ರೋಟೀನ್ ಬಗ್ಗೆ ಒಂದು ಹ್ಯಾಡ್ ಥರ ಕೊಡ್ತಾರೆ ಅವರು. ಆ ಮನುಷ್ಯ ಹೇಳ್ತಾನೆ, ಒಂದು ಹುಡುಗನಿಗೆ ಒಂದು ಮಾಸ್ಕ್ ಏನಾದ್ರು ಹಾಕಿದ್ರೆ ಅವ್ನು ಬಾಡಿ ವೇಟ್ ಕ್ಯಾಲೋರಿ ಜಾಸ್ತಿ ಇದ್ಬಿಟ್ಟು ಸಡನ್ನಾಗಿ ಇನ್ಸ್ಟೆಂಟಾಗಿ ಅವನೊಂದು 3 kg 4 kg ವೇಟ್ ಗೇನ್ ಆಗ್ತಾನೆ. ಮಾಸ್ಕ್ ಗೇನ್ ಆದರೆ ಕ್ಯಾಲೋರಿ ಜಾಸ್ತಿ ಇರುತ್ತೆ, ಅವ್ನು ತಿನ್ನೋ ಫುಡ್ಡು ಈ ಫುಡ್ಡು ಡಬಲ್ ಆಗಿ ಆಟೋಮೆಟಿಕ್ ವೇಟ್ ಜಾಸ್ತಿ ಆಗ್ತಾನೆ. ಆ ಮನುಷ್ಯ ಹೇಳ್ತಾನೆ, ನಮ್ಮ ಹುಡುಗ ಬಂದು ಸ್ಟೂಡೆಂಟು ಈ ಮಾಸ್ಕ್ ಯೂಸ್ ಮಾಡ್ದ, ಈ ಮಾಸ್ಕ್ ಯೂಸ್ ಮಾಡಿದ ಅಷ್ಟೇ ಒಂದು ಬರೀ 3 ತಿಂಗಳಲ್ಲಿ 4 kg ಲೀನ್ ಮಸಲ್ ಬಿಲ್ಡ್ ಆಗ್ಬಿಡ್ತು, 4 kg ಲೀನ್ ಮಸಲ್ ಬಿಲ್ಡ್ ಆಗ್ಬಿಡ್ತು ಅಂತ. 3 kg ಮಾಸ್ಕಿನಲ್ಲಿ 4 kg ಲೀನ್ ಮಸಲ್ ಬಿಲ್ಡ್ ಆಗ್ಬಿಡ್ತು. ಆಗಲ್ಲ ಅಲ್ಲ. 4 kg ಲೀನ್ ಮಸಲ್ ಬಿಲ್ಡ್ ಆಗೋಕ್ಕೆ ಮಿನಿಮಮ್ ಅಂದ್ರೂ 2 ವರ್ಷ 3 ವರ್ಷ ಟೈಮ್ ಬೇಕು. ಪಕ್ಕ ಸ್ಟೇಜ್ ವೆಯ್ಟ್ ಲೀನ್ ಮಸಲ್ ಪ್ಯೂರ್ಲಿ ಮಸಲ್ನ ಸ್ಟೇಜ್ ಮೇಲೆ ರಿಪ್ಪ ತೋರಿಸ್ಬೇಕು ಅಂದರೆ 2 ರಿಂದ 3 ವರ್ಷ ಟೈಮ್ ಬೇಕು. ಈ ಮಾಸ್ಕೇನ ಪ್ರಮೋಷನ್ ಮಾಡೋಕೆ ಅವನು 3 kg ಲೀನ್ ಮಸಲ್ ಬಿಲ್ಡ್ ಮಾಡ್ಬಿಡ್ನಂತೆ ಅವನು ಹುಡುಗ. ಸರ್ ಒಂದು ದಿನಕ್ಕೆ ಮಾಡ್ತೀನಿ ಸರ್, ಒಂದು ಕ್ರೇವಿಂಗ್ ಫುಡ್ ಕೊಟ್ಬಿಟ್ಟು ಒಂದು ಸಿರಪ್ ಕೊಟ್ಟರೆ ಹುಡುಗ 3 ತಿಂಗಳು ಒಂದು ದಿನ ತಿಂತಾನೆ, 4 kg ಡ್ರಾಪ್ ಆಗ್ತಾನೆ, ಡ್ರಾಪ್ ಆಗ್ತಾನೆ. ಇವಾಗ ಯಾರೋ 100 kg ಮನುಷ್ಯನಿಗೆ ಒಂದು ದಿನ ಡಯಟ್ ಮಾಡಿಸ್ಬಿಟ್ಟು ಬಾಡಿಲಿ ಇನ್ಸ್ಟೆಂಟಾಗಿ ನಾನು ವೇಯಿಂಗ್ ಅದನ್ನು ತೋರಿಸ್ಬೇಕು, ಅವ್ನು ಖುಷಿ ಪಡಿಸ್ಬೇಕು ಅಂದರೆ ಇವತ್ತು ನಿನ್ನ ಬಾಡಿ ವಾಟಲ್ಲಿ ಹೆಂಗೆ ಅಂದರೆ ಕಮ್ಮಿ ಅಂದರೆ 5 kg 6 kg ಅಷ್ಟು ವೆಯ್ಟು ವಾಟರ್ ಸ್ಟೋರ್ ಆಗಿರುತ್ತೆ. ಅದು ಯಾವುದೋ ಒಂದು ಕ್ಯಾಪ್ಸಲ್ ಹಾಕ್ಬಿಟ್ಟು ವಾಟರ್ ತೆಗೆದ್ರೆ ನಿಮ್ಗೆ ನಾಳೆ ನಾನು ನಿಮ್ಗೆ 7 kg ವೆಯ್ಟ್ನ ನಿಮಗೆ ಅಂಥ ಸ್ಪಾಟ್ ವೇಯಿಂಗ ತೋರಿಸ್ತೀನಿ, ನಿಮ್ಮನ್ನ ಖುಷಿ ಪಡಿಸ್ಬೋದು, ನಾನು ನಿಮ್ಗೆ ರಿಸಲ್ಟ್ ಕೊಟ್ಟೆ ಅಂತ. ಇದರ ಮಾಸ್ಕಿನ ಹಾಕ್ಬಿಟ್ಟು ನಿನ್ನ ಖುಷಿ ಪಡಿಸ್ಬೋದು, ನೀವು ಜಾಸ್ತಿ ಮಾಡ್ತೀನಿ ಅಂತ. ಅದೆಲ್ಲ ಸೋಷಿಯಲ್ ಮೀಡಿಯಾ ನೋಡೋ ಸರಿಯಾಗಿರುತ್ತೆ. ಇದೆಲ್ಲ ಬರೀ ಸೋಷಿಯಲ್ ಮೀಡಿಯಾ ಸರ್. ಸೋಷಿಯಲ್ ಮೀಡಿಯಾ ಹೇಳ್ಕೊಂತಾರೆ ಸರ್. ನೋಡಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಕೆಲವರು ಕ್ರಿಯೇಟಿನ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಕ್ರಿಯೇಟಿನ್, ಈ ಕ್ರಿಯೇಟಿನ್ ಏನಾಗುತ್ತೆ ಅಂದರೆ ಸರ್ ಓಕೆ, ನಾನು ಪ್ರೊಫೆಷನಲಿ ಕ್ರಿಯೇಟಿವ್ ಬಗ್ಗೆ ನನಗೆ ಗೊತ್ತು, ತಿಳ್ಕೊತೀನಿ, ಮಾಡ್ತೀನಿ, ನನಗೆ ಗೊತ್ತಿರುತ್ತೆ. ಇದನ್ನು ನಾನು ಯಾರಿಗಾದ್ರೂ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅದ್ರ ಬಗ್ಗೆ ಹೆಂಗಿರಬೇಕು, ಅದನ್ನ ಹೆಂಗೆ ಯೂಸ್ ಮಾಡಬೇಕು, ಅದರಿಂದ ಏನಾಗುತ್ತೆ ಏನಾಗಲ್ಲ. ಓಕೆ, ಕ್ರಿಯೇಟಿನ್ನು ನಮ್ಗೆ ಬೇಕು, ಬಾಡಿಗೆ ಬೇಕು, ನಾವು ತುಂಬ ವರ್ಕೌಟ್ ಮಾಡ್ತಾಯಿದ್ದೀವಿ, ನಮ್ಗೆ ಸ್ಟ್ರೆಂತ್ ಬೇಕು, ಮಸಲ್ ಬಿಡಬೇಕು, ತುಂಬ ಸಪೋರ್ಟಿವ್ ಇದೆ, ಎಲ್ಲ ಅಂತ ಹೇಳ್ತಾ ಇಲ್ಲ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಬೇಕು ಅಂದ್ರೂ ಕಂಪ್ಲೀಟಾಗಿ ಹೇಳಬೇಕು. ಕಂಪ್ಲೀಟ್ ಹೇಳಿದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಬರ್ತಾರೆ, ಕ್ರಿಯೇಟಿನ್ 300 ರೂಪಾಯಿ ಸಿಗುತ್ತೆ, ಕ್ರಿಯೇಟಿನ್ ತೊಗೊತಾರೆ, ಇದನ್ನ ಹಾಕಿ ಸಕ್ಕ ಸೈಜು, ಇದು ಹಿಂಗೆ ತೊಗೊಳ್ಳಿ, ನಂದೊಂದೇನೋ ಕೋಡಿದೆ ಅದು ಹಾಕ್ಬಿಡಿ ಬಂದುಬಿಡುತ್ತೆ. ಅದು ಹೇಳೋ ಕೋಪ ಮಾಡ್ತೆ, ಕೇಳಬೇಕಂದ್ರೆ ಬಂದುಬಿಡುತ್ತೆ, ಡಿಸ್ಕೌಂಟ್ ಕೊಡ್ತಾರೆ ಅಂತ. ಒಬ್ಬ ಗಾರೆ ಕೆಲಸ ಮಾಡ್ತಾ ಹುಡುಗ, ಅವನಿಗೂ ಜಿಮ್ ಮಾಡ್ಕೊಂಡು ಇಷ್ಟ ಇರುತ್ತೆ, ಕ್ರಿಯೇಟಿನ್ ತೊಗೊತಾನೆ. ಅದನ್ನು ಎಷ್ಟು ದಿನ ಯೂಸ್ ಮಾಡಬೇಕು, ಆ ಸೈಕಲ್ ಎಷ್ಟು ದಿನ ಇರುತ್ತೆ, ಅದನ್ನು ತೊಗೊಳ್ಳುವಾಗ ನಮ್ಮ ಬಾಡಿಲಿ ಏನೇನು ಇರಬೇಕು, ಏನೇನು ಕಂಟೆಂಟ್. ಈಗ ನನ್ನ ಬಾಡಿಲಿ ಆಲ್ರೆಡಿ ಕ್ರಿಯೇಟಿನ್ ಕಂಟೆಂಟ್ ಜಾಸ್ತಿ ಇದೆ, ಆ ಗಾರೆ ಕೆಲಸ ಮಾಡ್ತಾವೆ ಕ್ರಿಯೇಟಿನ್ ಕಂಟೆಂಟ್ ಜಾಸ್ತಿ ಇದೆ ಅನ್ಕೊಳ್ಳಿ. ಹುಡುಗನಿಗೆ ಅವ್ನಿಗೆ ಬ್ಲಡ್ ಟೆಸ್ಟ್ ನೋಡಿಲ್ಲ, ಏನು ನೋಡಿಲ್ಲ, ಇವ್ನು ಯಾವ ವೀಡಿಯೋ ನೋಡ್ಬಿಡ್ತಾನೆ, ವೀಡಿಯೋ ಮಾಡಿ ಹಾಕ್ಬಿಡ್ತಾನೆ, ವೀಡಿಯೋ ನೋಡ್ಬಿಡ್ತಾನೆ ಅವನು. ಆ ಹುಡುಗ ಏನು ಮಾಡ್ತಾನೆ, ಲಾಂಗ್ ಟರ್ಮ್ ಅದನ್ನು ಫಸ್ಟ್ ಆಫ್ ಆಲ್ ನೋಡಿತಾರೆ. ಅವ್ನು ಕ್ರಿಯೇಟಿನ್ ವಾಟರ್ ಹಾಕಿದ ತಕ್ಷಣ ಅದು ಆ್ಯಕ್ಚುಲಿ ಬೇಕಂದರೆ ಯಾವ ಕಂಪ್ನಿ ಏನು ಗೊತ್ತಿರಲ್ಲ, ಸರ್ಟಿಫೈಡ್ ಆಗಿದೆಯಾ, ಪ್ರೂವ್ ಆಗಿದೆಯಾ ಏನು ಗೊತ್ತಿಲ್ಲ. ವಾಟರ್ಲ ಶೇಕ್ ಮಾಡಿದ್ರು ಅದು ಜಸ್ಟ್ ನಿಮ್ಗೆ ಗೊತ್ತು, ಅದು ಸ್ವಲ್ಪನೂ ಡಿಸಾಲ್ವ್ ಆಗಲ್ಲ ವಾಟರ್ಲಿ, ತುಂಬ ಪೌಡರ್ ಥರ ಇರುತ್ತೆ. ಹೌದು, ತುಂಬ ಪೌಡರ್ ಥರ ಇರುತ್ತೆ. ಅದು ಬಾಡಿ ಕುತ್ಕೊಂಡಾಗ ಏನಾಗುತ್ತೆ, ಅದು ಏನು ಇನ್ಫೆಕ್ಷನ್ ಆಗ್ಬೋದು, ಏನು ಸಮಥಿಂಗ್ ಏನು ಬೇಕಾದ್ರೂ ಆಗ್ಬೋದು. ಅದು ಲಾಂಗ್ ಕನ್ಸ್ ಇವ್ನು ಹೇಳಿರ್ತಾನೆ, ಎಷ್ಟು ಜನ ಯೂಸ್ ಮಾಡ್ಕೊಂಡು ಹೇಳಿರಲ್ಲ, ಅವನು ಹೇಳ್ಬಿಡ್ತಾನೆ ಅಷ್ಟೇ. ಆ ಹುಡುಗ ಏನು ಮಾಡ್ತಾನೆ, ವರ್ಷ ಅಂಗಡಿ ಯೂಸ್ ಮಾಡಿಬಿಡ್ತಾನೆ. ಕಿಡ್ನಿಲಿ ಲಿವರ್ ಏನೋ ಡ್ಯಾಮೇಜ್ ಆಯಿತು ಅಂದರೆ ಯಾವನು ಬಂದು ನೋಡ್ತಾನೆ, ಯಾರು ನೋಡಲ್ಲ. ಅದು ಏನು ಕೇಳಬೇಕು ಇವರೆಲ್ಲ ಇದನ್ನು. ಸರ್ ನಿಮ್ಮ ಐಡಿಯಾಲಜಿ ಕ್ರಿಯೇಟಿನ್ ಹೆಂಗೆ ತೊಗೊಬೇಕು, ಕ್ರಿಯೇಟಿನ್ ಯಾವಾಗ ತೊಗೊಬೇಕು, ಕ್ರಿಯೇಟಿನಿಂದ ಏನು ಯೂಸ್? ಸೊ ಒಂದೇ ಗೊತ್ತಾ, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನನಗೇನೋ ಗೊತ್ತು, ನಾನೇನೋ ಹೇಳ್ಬಿಡ್ತೀನಿ ಅಂತ ಹೇಳಕ್ಕೆ ಹೋಗೋದು ರಾಂಗ್. ಹಂಗೆ ಹೇಳಕ್ಕೆ ಹೋಗಬಾರ್ದು. ಇವಾಗ ನೀವು ಕೂತಿದ್ದೀರಾ ಅಂದರೆ ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀವಿ. ಸೊ ನೀವು ಏನು ಮಾಡ್ತಾಯಿದ್ದೀರಾ, ನೀವು ಹೆಂಗಿದ್ದೀರಾ, ನಿಮ್ಮ ರಿಪೋರ್ಟಲ್ಲಿ ಏನಿದೆ, ನಿಮ್ಮ ಬಾಡಿ ಏನಾಗಿದೆ, ಏನು ಲೋ ಇದೆ, ಇದು ನೀವು ಎಷ್ಟು ಯೂಸ್ ಮಾಡ್ಬೋದು, ಸೊ ನಿಮ್ಮ ಸ್ಟ್ರೆಂತ್ ಇದೆಯಾ, ನಿಮ್ಮ ಸ್ಟ್ರೆಂತ್ ಇಲ್ವಾ, ಕ್ರಿಯೇಟಿನ್ ಬೇಕಾ ಬೇಡವಾ, ನೀವು ಯಾವ ಪ್ರೋಟೀನ್ ಯೂಸ್ ಮಾಡ್ತಾಯಿದ್ದೀರಾ, ಅದರಲ್ಲಿ ಆಲ್ರೆಡಿ ಕ್ರಿಯೇಟಿನ್ ಇದೆಯಾ, ಅದರಲ್ಲಿ ಇದ್ದರೆ ಅದೇ ಸಾಕಾಗುತ್ತೆ, ಎಕ್ಸ್ಟ್ರಾ ಬೇಕಾಗಲ್ಲ. ಈ ಥರ ಎಲ್ಲನೂ ಒಂದೊಂದು
ಪ್ರತಿಯೊಂದು ಅಥ್ಲೆಟ್ಗೂ ಒಂದೊಂದು ಚೇಂಜ್ ಇದ್ದೇ ಇರುತ್ತೆ, ಎಲ್ಲರೂ ಒಂದೇ ಥರ ಹೋಗಲ್ಲ. ಆದರೂ ಹೇಳೋದು ತಪ್ಪಾಗುತ್ತೆ. ಈಗ ನನಗೇನೋ ಗೊತ್ತು, ನಾನು ಹೇಳ್ಬಿಟ್ರೆ ಏನಾಗುತ್ತೆ, ಸೊ ಧನಂಜಯ ಸರ್ ಹೇಳಿದ್ರು ಹಿಂಗೆ ಯೂಸ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಹಂಗೆ ಹೇಳಕ್ಕೆ ಹೋಗ್ಬಾರ್ದು. ನಾನು ಇಷ್ಟು ವರ್ಷ ಇದ್ದೀನಿ, ನನ್ನ ಹತ್ರ ಬರೋ ಅಥ್ಲೆಟ್ ಯಾರು ಕರೆಯೋಕೆ ಹೋಗಲ್ಲ. ಬಂದು ಕೂತ್ಕೊಂತಲ್ಲ, ಕೂರ್ಸ್ಕೊಂಡು ಕೇಳ್ತೀವಿ. ಬಂದ ತಕ್ಷಣ ಏನು ಬ್ಯಾಕ್ಗ್ರೌಂಡು, ಏನು ಮಾಡ್ತೀಯಾ, ಬಾಡಿ ಬಿಲ್ಡಿಂಗ್ ಲೈನ್ ಏನಕ್ಕೆ ಬರ್ತಿದ್ಯಾ, ಇದರಿಂದ ಏನು ಯೂಸ್ ನಿನಗೆ, ಇದು ಮಾಡಿ ಏನು ಮಾಡ್ತೀಯ ನೀನು, ನಿಂಗೆ ಶೋಕಿ ಇದೆಯಾ ಮಾಡು. ಈ ಥರ ಮಾಡಿಕೊಂಡು ನಾನು ಒಂದು ಟೈಮಲ್ಲಿ ಬಾಡಿ ಬಿಲ್ಡ್ ಆಗಿದ್ದೆ, ಈ ಥರ ಒಂದು ಫೋಟೋ ತರಿಸ್ಕೊಂಡು ನೋಡಿ ಖುಷಿ ಪಟ್ಬಿಟ್ಟು ಆರಾಮ ಫ್ಯಾಮಿಲಿ ನೋಡ್ಕೊಂಡು ಸುಮ್ಮನೆ ಇರು. ಮತ್ತೆ ಇಲ್ಲಿ ಬರೋಕ್ಕೆ ಹೋಗ್ಬೇಡ, ತುಂಬ ಕಷ್ಟ, ಎಲ್ಲರೂ ಮಾಡೋಕ್ಕಾಗಲ್ಲ. ಬಂದವರು ಬರ್ತಾರೆ, ಹೀರೋ ಏದನ್ನ ಹಾಳು ಮಾಡ್ಕೊತಾರೆ, ದುಡಿಯಲ್ಲ. ಬಾಡಿ ಬರ್ತಾರೆ, ಶೋಕಿ ಮಾಡ್ತಾರೆ, ಬಟ್ಟೆ ಹಾಕೊಂತಾರೆ, ಹೋಗ್ತಾರೆ, ಕಾಂಪಿಟೇಷನ್ ಮಾಡ್ತಾರೆ, ಹೋಗ್ತಾರೆ. ಏಜೆಲ್ಲ ಹಾಳು ಮಾಡ್ಕೊತಾರೆ. ಇದನ್ನು ಏನೋ ರಿಟರ್ನ್ ಇರಲ್ಲ. ನಾವು ಅಂದರೆ ಬಂದು ಲೈನ್ಗೆ ಕಷ್ಟಪಟ್ಟು ಎಲ್ಲ ತಿಳ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ಜಿಮ್ ಮಾಡಿಕೊಂಡು ಇದೆಲ್ಲ ಊಟ ಮಾಡ್ತಾಯಿದ್ವಿ. ಸೊ ನಮ್ಮ ಥರ ಬಂದರೆ ಪರವಾಗಿಲ್ಲ. ಶೋಕಿಗೆಲ್ಲ ಬಂದು ಈ ಥರ ಮಾಡ್ಕೊಂಡು ಹೋದರೆ ಸೊ ಮನೇಲಿ ತಂದೆ ತಾಯಿಗೂ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಅವ್ರು ಎಲ್ಲ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನಾವು ಬಂದವರಿಗೆಲ್ಲ ಫಸ್ಟ್ ಹಿಂಗೆ ಹೇಳ್ತೀವಿ, ಯಾರಾದರೂ ಪ್ರೊಫೆಷನಲ್ ಮಾಡ್ತಾರೆ ಅಂದರೆ ಕರ್ಕೊತೀವಿ, ಕಂಪ್ಲೀಟ್ ಹೇಳ್ತೀವಿ, ಹಿಂಗಿರುತ್ತೆ, ಈ ಥರ ಇರುತ್ತೆ, ಇಷ್ಟು ಖರ್ಚಾಗುತ್ತೆ, ನೀವು ಈ ಥರ ಲೆವೆಲ್ಗೆ ಹೋಗ್ಬೇಕಾದ್ರೆ ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು ಅಂತ ಇಷ್ಟನ್ನು ಹೇಳ್ತೀವಿ, ಕೂರ್ಸ್ಕೊಂಡು ಹೇಳ್ತೀವಿ ಅವರಿಗೆ. ಇಷ್ಟು ತಿಳ್ಕೊಂಡು ಅವ್ರು ಮಾಡ್ಕೊಂಡು ಹೋದರೆ ಸೊ ಅವರಿಗೆ ಒಂದು ಯೂಸ್ಫುಲ್. ಸೊ ಈ ಥರ ಮಾಡಬೇಕು. ಸುಮ್ಮನೆ ಈಗ ನೋಡಿ ಸರ್, ನಾನು ಒಂದು ಮುಂಚೆ ಒಂದು ಹಿಮಾಲಯ ಕೇಳಿದ್ರಲ್ಲ, ಹಿಮಾಲಯ ಡ್ರಗ್ ಕಂಪ್ನಿ ಕೇಳಿದ್ರಲ್ಲ, ಅದರಲ್ಲಿ ನಾನು ಬ್ರ್ಯಾಂಡ್ ಅಂಬಾಸಿಡರ್. ಅದರಲ್ಲಿ ನಾವು ಹೋದಾಗಲೂ ಅಷ್ಟೇ, ಅದರಲ್ಲಿ ಏನೇನು ಕಂಟೆಂಟ್ ಯೂಸ್ ಮಾಡ್ತಾರೆ, ಅಲ್ಲಿ ಹೆಂಗಿರುತ್ತೆ, ಅಲ್ಲಿ ವ್ಯವಸ್ಥೆ ಹೆಂಗಿರುತ್ತೆ, ಏನಿರುತ್ತೆ, ಸರ್ಟಿಫೈಡ್ ಹೆಂಗಾಗುತ್ತೆ, ಏನಾಗುತ್ತೆ ಎಲ್ಲ ನಮ್ಗೆ ತೋರಿಸ್ತಾರೆ, ನಮ್ಗೆ ಹೇಳ್ತಾರೆ. ನಾವು ಆದ್ರೂ ಅದನ್ನು ವರ್ಕರ್ ಮಾತ್ರ ಅದನ್ನು ಹೋಗ್ತಿದ್ದೋ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೋ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತಿದ್ದೋ, ಮಾತಾಡ್ತಿದ್ದೋ, ಹಿಂಗೆ ಹೇಳ್ತಿದ್ದೋ ಅಷ್ಟೇ. ಸೊ ಎಲ್ಲ ಕಂಪ್ನಿ ಸುಮ್ಮನೆ ಹಂಗೆ ಹೇಳೋಕ್ಕೆ ಹೋಗಲ್ಲ ನಾವು, ಅದು ಚೆನ್ನಾಗೂ ಇರೋಲ್ಲ. ನಾನು ಕಣ್ಮುಂದೆ ನೋಡಿದ್ದೀನ, ಇದು ಸರ್ಟಿಫೈಡ್ ಆಗಿದೆಯಾ, ಪ್ರೂವ್ ಆಗಿದೆಯಾ, ಇದು ಪಕ್ಕ ಇದೆಯಾ ಅಂತ ಇದ್ದರೆ ನನಗೆ ಓಕೆ, ಇದು ಪಕ್ಕ ಹಂಗಿದೆ, ನಾನು ಹೇಳ್ತೀನಿ ಮಾಡ್ತೀನಿ ಹೇಳ್ಬೋದು. ಸುಮ್ಮನೆ ಯಾರೋ ಬರ್ತಾರೆ, ಸರ್ ಇದನ್ನು ಪ್ರಮೋಟ್ ಮಾಡಿಕೊಡಿ ಸರ್, ನಿಂಗೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂದರೆ ಯಾರೋ ನಾನು ಹೇಳ್ತೀನಿ, ಅದರಿಂದ ಯಾರಾದರೂ ಯೂಸ್ ಆಗೋ ಥರ ಇದ್ದರೆ ಓಕೆ ಹೇಳೋಣ. ಅದರಿಂದ ಜಾಸ್ತಿ ಬೇರೆ ಥರ ಯೂಸ್ ಆಗ್ತಿರೋದು ಇದ್ದರೆ ಏನು ಮಾಡ್ತೀರಾ? 100%. ನೀವು ಹೇಳಿದ್ರೆ ಸತ್ಯ ಇದೆ, ತೆಜ ಇಲ್ವಾ? 100%. ಸೊ ಈ ಥರ ಆಗ್ತದೆ. ಕೆಲವೊಬ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಇವೆಲ್ಲ ದಯವಿಟ್ಟು ನಿಜ ಹೇಳಿದ್ರೆ ಜನಕ್ಕೆ ಆಗಲ್ಲ ಸರ್. ಹಾಂ ಸರ್, ಅದಕ್ಕೋಸ್ಕರ ಇವೆಲ್ಲ ಸ್ವಲ್ಪ ಮಾತಾಡಬೇಕು. ಇವೆಲ್ಲ ನಾನು ರೀಸೆಂಟಾಗಿ ತುಂಬ ಜನ ಸೀನಿಯರ್ಸ್ ಮಾತಾಡಿದಾಗ ಇದನ್ನೇ ಮಾತಾಡ್ಕೊಂಡು ಬಂದಿದ್ದೆ ನಾನು. ಈ ಥರ ಎಲ್ಲ ವ್ಯವಸ್ಥೆ ಆಗ್ತಾಯಿದೆ, ಇಲ್ಲಿ ಯಾರು ಕೇಳ್ತಾಯಿಲ್ಲ. ಸರ್, ನಾನೊಬ್ಬ ಫಿಟ್ನೆಸ್ ಅಥ್ಲೆಟ್ ಆಗ್ಬೋದು, ನಾನೇನು MBBS ಓದಿಲ್ಲ, ಇಲ್ಲ ನಾನು ತುಂಬ ಡಬಲ್ ಡಿಗ್ರಿ ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ದು ಏನು ಗೊತ್ತಿರೋದು ಬಾಡಿ ಬಿಲ್ಡಿಂಗು, ಫುಡ್ಡು, ವರ್ಕೌಟು, ಬೇಸಿಕ್ ಇಷ್ಟೇ ಗೊತ್ತಿರೋದು. ನಾವು ಡಾಕ್ಟರ್ ಅಲ್ಲ. ಕೆಲವೊಬ್ರು ಯಾರೋ ಡಾಕ್ಟರ್ ಯಾರೋ ವೀಡಿಯೋ ಮಾಡ್ತಾರೆ, ಡಾಕ್ಟರ್ ಯಾರಾದರೂ ಅಬ್ಜೆಕ್ಷನ್ ಮಾಡಿ ಎಲ್ಲ ಹಿಂಗೆ ಅಂತ ಏನಾದ್ರು ಮಾಡಿದ್ರೆ ಅವ್ರಿಗೆ ಡಿಬೇಟ್ ಮಾಡ್ತಾರೆ, ಇವರು ಏನು ಹಂಗೆ ಏನು ಹಿಂಗೆ ಅಂತ. ಇವ್ರು ಓದೋರ ಅವ್ರು ಓದೋರ ಇಂಡೈರೆಕ್ಟ್ ಆಗಿ ನೋಡಿದವ್ರಿಗಂತೂ ಪಕ್ಕ ಹೊಡಿಯುತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಅಲ್ಲ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರ ಅಂತಲ್ಲ ಸರ್. ಇವಾಗ ನೀವು ನೋಡಿ, ಇವಾಗ ಇದೆಲ್ಲ ನಾನು ಮಾತಾಡಬೇಕು ಅಂತ ತುಂಬ ನಂಗಿತ್ತು. ನೀವು ಬಂದಿದ್ದೀರಾ, ನಾನು ಫಸ್ಟ್ ಟೈಮ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮುಖ ತೋರಿಸ್ತಾ ನಾನು ಮಾತಾಡ್ತಾ ಇದ್ದರೆ ಇದೆ ಫಸ್ಟ್ ಟೈಮ್. ನಾನು ರೋಬೋಟ್ ಎಲ್ಲ ಚೆಕ್ ಮಾಡಿ ನಾನು ಯಾವುದು ಒಂದು ವೀಡಿಯೋ ಬೈಟ್ ಮಾಡಿಲ್ಲ, ನಾನು ಏನೂ ಇಲ್ಲ. ಮನ್ಸಲ್ಲಿ ತುಂಬ ಇವೆಲ್ಲ ಇದೆ, ಇವೆಲ್ಲ ನೋಡಿ. ಸೊ ಇವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇಂಕೆ ಡಾಕ್ಟರ್ಗಳು ಅವರೇ ತಿಳ್ಕೊಂಡಿರ್ತಾರೆ, ಅವ್ರು ನಮ್ಮಂತ ಸಾಕಷ್ಟು ಪೇಷಂಟ್ ನೋಡಿರ್ತಾರೆ, ಇವರೆಲ್ಲ ಏನು ನೋಡಿರ್ತಾರೆ. ಅವೆಲ್ಲ ಹಂಗೆಲ್ಲ ಮಾಡೋಕ್ಕೆ ಹೋದ್ರೆ ಅದು ತಪ್ಪಾಗುತ್ತೆ.